ರಗ್ಬಿ ಒಂಥರ ಡೇಂಜರ್ ಗೇಮ್ ಆಗ್ತದೆ. ಇಂಜುರೀಸ್, ಡೇಂಜರ್ಸ್ ಗೇಮ್, ಅಟ್ಯಾಕಿಂಗ್ ಎಲ್ಲ ನೋಡುವಾಗ ನೀವು ಯಾವುದೇ ಒಂದು ಪ್ಲೇಯರ್, ರಗ್ಬಿ ಪ್ಲೇಯರ್ನ ನೀವು ನೋಡಿದ್ರು ಅವ್ನ ಮೂಗ್ ಸ್ಟ್ರೈಟ್ ಆಗಿರೋದಿಲ್ಲ. ನಿಮಗೆ ಅದಂತೂ ನಿಮಗೆ ಕ್ಲೂ ಕೊಡ್ತೀನಿ. ನೀವು ನನ್ನ ಲೈಫಲ್ಲಿ ನನಗೆ ಒಂದೇ ಒಂದು ಆಸೆ ಇದ್ದಿದ್ದು ಇನ್ಫ್ಯಾಕ್ಟ್ ದೇಶವನ್ನ ಪ್ರತಿನಿಧಿಸಬೇಕು ಅಂತ. ಬಟ್ ಆಕ್ಚುಲಿ ನೀವು ಕಾಮನ್ವೆಲ್ತ್ ಮತ್ತೆ ಏಷ್ಯನ್ ಗೇಮ್ಸ್ ಆಡಿದ್ದು ಸುಮಾರು ಜನಕ್ಕೆ ಗೊತ್ತೇ ಇಲ್ವಾ ಅಂತ. ಏಷ್ಯನ್ ಆಡಿದ್ರೆ ಯಾವಾಗೆಲ್ಲ ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಅಂದ್ರೆ ದೊಡ್ಡದಾಗಿ ನಾವು ಮರಿತೀವಿ, ದೊಡ್ಡದಾಗಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಬಟ್ ರಗ್ಬಿ ಅಂತ ಹೇಳೋದಕ್ಕೆ ನೀವು ಎಲ್ಲೋ ಸೆಲೆಬ್ರೇಟ್ ಆಗಿಲ್ವಾ ಅಂತ ಸರ್, ಇಂಡಿಯಾದಲ್ಲಿ ನಾನು ಹೇಳಬೇಕು ಅಂತಂದ್ರೆ ಸುನಿಲ್ ಛತ್ರಿ ಇಸ್ ಮೈ ಫೇವ್ರೆಟ್ ಪ್ಲೇಯರ್ ವೆನ್ ಇಟ್ ಕಮ್ಸ್ ಟು ಆಲ್ ಸ್ಪೋರ್ಟ್ಸ್. ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಆಡೋದವರಿಗೆ ಒಂದು ಏಕಲವ್ಯ ಪ್ರಶಸ್ತಿ ಕೊಡ್ತಾರೆ, ಒಂದು ರಾಜ್ಯೋತ್ಸವ ಪ್ರಶಸ್ತಿ, ಯಾವ್ದೋ ಒಂದು ಅವಾರ್ಡ್ ಕೊಡ್ತಾರೆ. ಯಾವ್ದಾದ್ರು ಒಂದು ಫೀಲಿಂಗ್ ಆಗುಂಟ ಸರ್? ನನಗೆ ಬಂದಿಲ್ಲ. ನನಗೆ ಇಂಡಿಯನ್ ಜರ್ಸಿಗಿಂತ ನನಗೆ ಯಾವ ದೊಡ್ಡದು ಅವಾರ್ಡ್ ಇಲ್ಲ. ನನಗೆ ಇವನ್ ಏಕಲವ್ಯ ಅಲ್ಲ, ಯಾವ ಅವಾರ್ಡ್ ಕೊಟ್ರು ಸೊ ಈ ಒಂದು ಬ್ಲೇಸರ್ ನಮಗೆ ನಾವು 1 ಕೋಟಿ ಅಥವಾ 2 ಕೋಟಿ ಕೊಟ್ಟರು ನಮಗೆ ಸಿಗೋದಿಲ್ಲ. ಇದನ್ನ ಇಂಡಿಯಾ ರೆಪ್ರೆಸೆಂಟ್ ಮಾಡುವಾಗ ನಮಗೆ ಸಿಗುವಂತ ಬ್ಲೇಸರ್ ಇದು. ಫುಟ್ಬಾಲ್ ಪ್ಲೇಯರ್ಸ್ ನ ಅಡ್ಮೈರ್ ಮಾಡ್ತೀನಿ, ಯಾಕೆಂತಂದ್ರೆ ಅವರಷ್ಟು ಓವರ್ ಆಲ್ ಆಗಿ ಫಿಟ್ ಇರುವಂತಹ ಪ್ಲೇಯರ್ಸ್ ನನಗೆ ಇದುವರೆಗೆ ಇಡೀ ವರ್ಲ್ಡ್ ಅಲ್ಲಿ ನೀವು ನೋಡಿರ್ಬೋದು. ಸೊ ನನಗೆ ಏನ್ ಇಷ್ಟ ಇದೆ ಅದನ್ನ ನಾವು ಮಾಡ್ತೀವಿ. ಆದ್ರೆ ಹೊರ ದೇಶದಲ್ಲಿ ಹಾಗಲ್ಲ. ಹೊರ ದೇಶದಲ್ಲಿ ಅವ್ರಿಗೆ ಏನ್ ಇಷ್ಟ ಇಲ್ಲ ಅದನ್ನ ನಾವು ಸ್ಟಾರ್ಟ್ ಮಾಡ್ತಾರೆ. ಸೊ ದೇ ವರ್ಕ್ ಫಾರ್ ಇಟ್. ಇನ್ಫ್ಯಾಕ್ಟ್ ಅದನ್ನ ಡೆವಲಪ್ ಮಾಡ್ಲಿಕ್ಕೆ ಅವ್ರು ವರ್ಕ್ ಮಾಡ್ತಾರೆ. ಪೊಲಿಟಿಕಲ್ ಲೆವೆಲ್ ನಾವು ಹೋಗಿಲ್ಲ ಅಂತಂದ್ರೆ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗೋದಿಲ್ಲ ಅಂಡ್ ಡೆವಲಪ್ಮೆಂಟ್ ವರ್ಕ್ ಆಗೋದಿಲ್ಲ ಅಂತ ನನಗೆ ಅನಿಸ್ತು. ದಟ್ ಇಸ್ ದ ಓನ್ಲಿ ರೀಸನ್ ಐ ಹ್ಯಾವ್ ಗಾನ್ ಟು ಪಾಲಿಟಿಕ್ಸ್. ಇನ್ಫ್ಯಾಕ್ಟ್ ದೇರ್ ಇಸ್ ನೋ ಫೆಸಿಲಿಟಿ ಫಾರ್ ಸ್ಪೋರ್ಟ್ಸ್. ಏನ್ ಹೇಳ್ತೀರಿ ಸರ್ ಇದಕ್ಕೆ? ಎವ್ರಿ ಒನ್ ಕಾಲ್ಸ್ ಕೊಡಗು ಇಸ್ ಹೋಮ್ ಆಫ್ ದಿ ಸ್ಪೋರ್ಟ್ಸ್, ಹೋಮ್ ಆಫ್ ದಿ ಕ್ರೀಡಾತವರು. ಈ ನಮ್ಮ ಕೊಡಗು ಕ್ರೀಡಾ ಪ್ರಾಧಿಕಾರ ಅಂತ ಒಂದು ಮಾಡ್ಬೇಕಾಗ್ತದೆ. ಅದನ್ನ ಮಾಡಿ ಇನ್ಫ್ಯಾಕ್ಟ್ ಯಾರಾದ್ರೂ ಇವಾಗ ಸ್ಪೋರ್ಟ್ಸ್ ಡೆವಲಪ್ಮೆಂಟ್, ಇವಾಗ ಸ್ಪೋರ್ಟ್ಸ್ ಆಡ್ದಂತವ್ರು ಮತ್ತೆ ಅಡ್ಮಿನಿಸ್ಟ್ರೇಷನ್ ಇಂದವ್ರನ್ನ ಅದಕ್ಕೆ ಒಂದು ಅಡ್ವೈಸರ್ ಆಗಿ ಹಾಕಿದ್ರೆ ಇನ್ಫ್ಯಾಕ್ಟ್ ನಮ್ಮ ಕೊಡಗಲ್ಲಿ ಸ್ಪೋರ್ಟ್ಸ್ ಡೆವಲಪ್ ಆಗಬಹುದು ಅಂತ ನನ್ನ ಒಂದು ಅನಿಸಿಕೆ. ಹಾಯ್ ವೀಕ್ಷಕರ, ನಮಸ್ತೆ. ಕೂರ್ಗ್ ಡೈಲಿ ಇನ್ಸೈಡ್ ಸ್ಟೋರಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಇಸ್ಮಾಯಿಲ್ ಕಂಡಕೆರೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಮಾಜಿ ರಗ್ಬಿ ಆಟಗಾರ, ಸಮಾಜ ಸೇವಕ, ಪ್ರಗತಿ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಆಗಿರುವಂತಹ ಮಾದಂಡ ತಿಮ್ಮಯ್ಯ ಅವರಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೀನಿ. ವೆಲ್ಕಮ್ ಸರ್. ನಮಸ್ತೆ. ಚೆನ್ನಾಗಿದೆ. ಮಾದಂಡ ತಿಮ್ಮಯ್ಯರವರು ಅಂತಾರಾಷ್ಟ್ರೀಯ ರಗ್ಬಿ ಆಟಗಾರ, ಕಾಮನ್ವೆಲ್ತ್ ಹಾಗೂ ಏಷ್ಯನ್ ಗೇಮ್ಸ್ ನಲ್ಲಿ ಭಾರತವನ್ನ ಪ್ರತಿನಿಧಿಸಿದಂತ ಆಟಗಾರ. ಅವರ ಲೈಫ್ ಜರ್ನಿ ಹೇಗಿತ್ತು, ಅವರ ಕ್ರೀಡೆಯಲ್ಲಿ ಯಾವ್ದೆಲ್ಲ ಸಾಧನೆಗಳನ್ನ ಮಾಡಿದ್ದಾರೆ, ಅದರ ಬಗ್ಗೆ ಇವತ್ತು ನಾವು ಮುಕ್ತವಾಗಿ ಚರ್ಚೆ ಮಾಡೋಣ. ಸರ್, ಹೇಗಿದೆ ಸರ್ ನಿಮ್ ಲೈಫ್ ಜರ್ನಿ? ಸ್ಪೋರ್ಟ್ಸ್ ಎಲ್ಲಿಂದ ಸ್ಟಾರ್ಟ್ ಮಾಡಿದೆ? ಸೊ ನನ್ನ ಲೈಫ್ ಇನ್ಫ್ಯಾಕ್ಟ್ ಸ್ಪೋರ್ಟ್ಸ್ ಜರ್ನಿ ಬಂದು ನಾನು ಮೊದಲನೇದಾಗಿ ಮಡಿಕೇರಿಯಿಂದನೇ ಸ್ಟಾರ್ಟ್ ಮಾಡಿದ್ದು. ಮಡಿಕೇರಿ ಶಂಕರ್ ಸ್ವಾಮಿ ಅವರ ಒಂದು ಗೈಡೆನ್ಸ್ ಇಂದ ಫಸ್ಟ್ ನನಗೆ ಸ್ಪೋರ್ಟ್ಸ್ ಏನು ಅಂತ ಹೇಳ್ಕೊಟ್ಟಿದ್ದೆ ಶಂಕರ್ ಸ್ವಾಮಿ ಅವರು. ಸೊ ಫಸ್ಟ್ ಟೈಮ್ ನಾನು ಇಲ್ಲಿ ಸಮರ್ ಕ್ಯಾಂಪ್ ಆದಾಗ ನಾನು ಇಲ್ಲಿ ಬಂದಿದ್ದೆ ಕ್ರಿಕೆಟ್ಗೆ ಅಂತ ಬಂದಿದ್ದೆ, ಕ್ರಿಕೆಟ್ ಕೋಚಿಂಗಿಗೆ ಅಂತ. ಸೊ ಅದಾದ ನಂತರ ಅವರೇ ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಮಾಡಿ ಇನ್ ಜನರಲ್ ಆಗಿ ಕ್ರಿಕೆಟ್ ಆಡ್ಬೋದು ಮತ್ತೆ ಟ್ರ್ಯಾಕ್ ಅಂಡ್ ಫೀಲ್ಡ್ ಓಡ್ಬೋದು ಅಂತ ಹೇಳಿ ನನ್ನ ಅಥ್ಲೆಟಿಕ್ಸ್ಗೂ ಹಾಕಿದ್ರು. ಅದಾದ ನಂತರ ಅಫ್ಕೋರ್ಸ್ ಕಾರಣಾಂತರದಿಂದ ನಾನು ಕ್ರಿಕೆಟ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಿಲ್ಲ, ಯಾಕೆಂದ್ರೆ ನಿಮಗೆ ಗೊತ್ತಿರ್ಬೋದು ಅದೊಂದು ಎಕ್ಸ್ಪೆನ್ಸಿವ್ ಸ್ಪೋರ್ಟ್ ಆಗಿದ್ರಿಂದಾಗಿ ಎಕ್ವಿಪ್ಮೆಂಟ್ಸ್ ಅದ್ರ ಬಗ್ಗೆ ಎಲ್ಲ. ಸೊ ಆದ್ರೆ ನಾನು ಅಥ್ಲೆಟಿಕ್ಸ್ ಚೂಸ್ ಮಾಡಿದೆ. ಸೊ ಅವರ ಗೈಡೆನ್ಸ್ ಅಲ್ಲಿ, ಅವರ ನೇತೃತ್ವದಲ್ಲಿ ನಾನು ಆಲ್ಮೋಸ್ಟ್ 1.5 ತಿಂಗಳು ಮಡಿಕೇರಿ ಮೆನ್ಸ್ ಕಾಂಪೌಂಡ್ ಅಲ್ಲಿ ಟ್ರೈನ್ ಮಾಡಿದೆ. ಇಟ್ಸ್ 1997 ಅಲ್ಲಿ, ಇನ್ಫ್ಯಾಕ್ಟ್ 1997-98 ಅಲ್ಲಿ. ಸೊ ಅದಾದ ನಂತರ ಅವರ ಒಂದು ಗೈಡೆನ್ಸ್ ಅಲ್ಲಿ ನಾನು ಸ್ಪೋರ್ಟ್ಸ್ ಹಾಸ್ಟೆಲ್ಗೆ ಸೆಲೆಕ್ಟ್ ಆದೆ. ಸ್ಪೋರ್ಟ್ಸ್ ಹಾಸ್ಟೆಲ್ ಸೆಲೆಕ್ಟ್ ಆಗಿ ಅಫ್ಕೋರ್ಸ್ ನಾನು ಅಥ್ಲೆಟಿಕ್ ಆಗಿರ್ಲಿಲ್ಲ, ನಾನು ಅಥ್ಲೆಟಿಕ್ ಎಬಿಲಿಟಿ ಅಷ್ಟು ಇರ್ಲಿಲ್ಲ, ಬಟ್ ಇಂಟ್ರೆಸ್ಟ್ ಇತ್ತು. ಸೊ ನನ್ನ ಪ್ಯಾಷನ್ ಹೇಗಿತ್ತು ಅಂತಂದ್ರೆ, ಬೆಳಿಗ್ಗೆ ನಾನು ವಿರಾಜಪೇಟೆಯಿಂದ ರಾಮ ಬಸ್ ಅಲ್ಲಿ ಬರ್ತಿದ್ದೆ. 5 ಗಂಟೆಗೆ ಬಸ್, 5:15 ಬಸ್ ಇರ್ತಾ ಇತ್ತು. ಬಸ್ ಬಂದು ಇಲ್ಲಿ ಮಡಿಕೇರಿಯಲ್ಲಿ ಸ್ಟೇ ಮಾಡಿ ಬೆಳಿಗ್ಗೆ ಟ್ರೈನಿಂಗ್ ಮುಗಿಸಿ ಅದಾದ ನಂತರ ಮಡಿಕೇರಿಯಲ್ಲೇ ಇದ್ದು ನಾಷ್ಟ ಬ್ರೇಕ್ಫಾಸ್ಟ್ ಮಾಡಿ ಊಟ ಒಂದೊಂದ್ಸತಿ ಮಾಡ್ತಿದ್ವಿ, ಇಲ್ಲಾಂದ್ರೆ ಮಾಡ್ತಾ ಇರ್ಲಿಲ್ಲ. ಮನ್ಸ್ ಕಾಂಪೌಂಡ್ ಅಲ್ಲೇ ಮಲ್ಕೊಂಡು ಮತ್ತೆ ಸಂಜೆ ಪ್ರಾಕ್ಟೀಸ್ ಮುಗಿಸ್ಕೊಂಡು ಅದಾದ ನಂತರ ನಾನು ವಾಪಸ್ ವಿರಾಜಪೇಟೆಗೆ ಹೋಗ್ತಾ ಇದ್ವಿ. ಸೊ ಆ ಒಂದು ಇಂಟ್ರೆಸ್ಟ್ ನೋಡಿ ಅವರೇ ನನಗೆ ಹೇಳಿದ್ರು, ಅಫ್ಕೋರ್ಸ್ ಟ್ಯಾಲೆಂಟ್ ಇದ್ದಿರ್ಲಿಕ್ಕಿಲ್ಲ, ನಾವು ಇನ್ ಜನರಲ್ ಆಗಿ ರೇಸ್ ಆದ್ರೆ ನಾನೇ ಲಾಸ್ಟ್ ಇರ್ತಿದ್ದೆ, ಬಟ್ ಇಂಟ್ರೆಸ್ಟ್ ಇದ್ದಿದ್ರಿಂದಾಗ ಅವ್ರು ಒಂದ್ ಮಾತು ಹೇಳಿದ್ರು, ಪ್ರಾಕ್ಟೀಸ್ ಮಾಡಿದ್ರೆ 100% ಇಂಪ್ರೂವ್ ಆಗ್ತೀಯ, ಪ್ಯಾಷನ್ ಇದೆ ಅಂತೇಳಿ. ಸೊ ಅವ್ರದ್ದು ಅದನ್ನೇ ನಾನು ಫಾಲೋ ಮಾಡ್ಕೊಂಡು ಇನ್ಫ್ಯಾಕ್ಟ್ ಪ್ರಾಕ್ಟೀಸ್ ಸ್ಟಾರ್ಟ್ ಅವರೇ ನಿಮ್ ಫಸ್ಟ್ ಕೋಚ್? ಹೌದು, ಫಸ್ಟ್ ಕೋಚ್ ಅಂದ್ರೆ ಅವರೇ. ಈಗ 97 ಹೇಳಿದ್ರು ನೀವು. ಹೌದು.
ಅವತ್ತಿಗೂ ಇವತ್ತಿಗೂ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಡಿಫ್ರೆನ್ಸ್ ಇದೆಯಾ? ತುಂಬಾನೇ ಇದೆ ಸರ್. ಏನಕ್ಕೆ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಸೈಂಟಿಫಿಕಲಿ ತುಂಬಾನೇ ಡೆವಲಪ್ ಆಗಿದೆ ಸ್ಪೋರ್ಟ್. ನಮ್ಮ ಸಿಸ್ಟಮ್ ಹೇಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೇಗೆ ಡೆವಲಪ್ಮೆಂಟ್ ಆಗಿದೆ, ಅದೇ ತರ ಸ್ಪೋರ್ಟ್ಸ್ ಅಲ್ಲೂ ಡೆವಲಪ್ಮೆಂಟ್ ಆಗಿದೆ. ಸ್ಪೋರ್ಟ್ಸ್ ಸೈನ್ಸ್ ಇಂಟ್ರೊಡ್ಯೂಸ್ ಆಯ್ತು, ಸ್ಪೋರ್ಟ್ಸ್ ಮೆಡಿಸಿನ್ ಇಂಟ್ರೊಡ್ಯೂಸ್ ಆಯ್ತು. ಅದೇ ತರ ಬೇರೆ ಬೇರೆ ತರದಲ್ಲಿ ಇನ್ಫ್ಯಾಕ್ಟ್ ನಮ್ಮ ಬಯೋಮೆಕ್ಯಾನಿಕ್ಸ್ ಸಿಸ್ಟಮೇ ಹೇಗೆ ಏನ್ ಮಾಡಬಲ್ಲ ಒಂದು ಅಥ್ಲೀಟ್ ನ ಇಂಡಿವಿಜುವಲ್ ಆಗಿ ಅಸೆಸ್ ಮಾಡಿ ಹೇಗೆ ಅವನ್ನ ಡೆವಲಪ್ ಮಾಡಬಹುದು ಅಂತ ಇಡೀ ಸಿಸ್ಟಮೇ ಡೆವಲಪ್ ಆಗಿದೆ ಇವಾಗ. ಸೊ ಅವಾಗಿಂದಕ್ಕೂ ಇವಕ್ಕೂ ಬಹಳಷ್ಟು ಡಿಫ್ರೆನ್ಸ್ ಇದೆ ಇವಾಗ. ಈಗ ನೀವು ಅಲ್ಲಿಂದ ಪ್ರಾಕ್ಟೀಸ್ ಮಾಡಿ ಅಥ್ಲೆಟಿಕ್ಸ್ ಇಂಟ್ರೆಸ್ಟ್ ಆದ್ಮೇಲೆ ನೆಕ್ಸ್ಟ್ ನಿಮ್ ಜರ್ನಿ ಆಗಿತ್ತು ಸರ್, ನೆಕ್ಸ್ಟ್ ಸ್ಟೆಪ್? ನಾನು ಅಥ್ಲೆಟಿಕ್ಸ್ ಅಲ್ಲೇ ಇನ್ಫ್ಯಾಕ್ಟ್ ಸ್ಪೋರ್ಟ್ಸ್ ಹಾಸ್ಟೆಲ್ ಅಲ್ಲಿ ಇದೆ, ಕಂಠೀರವ ಸ್ಟೇಡಿಯಂ ಅಲ್ಲಿ ಸತತ 5 ವರ್ಷ ಪ್ರಾಕ್ಟೀಸ್ ಮಾಡಿ ಸ್ಪೋರ್ಟ್ಸ್ ಹಾಸ್ಟೆಲ್ ಅಲ್ಲಿ ಇದ್ದು ಸೇಂಟ್ ಜೋಸೆಫ್ಸ್ ಕಾಲೇಜ್ ಅಲ್ಲಿ ಓದ್ತಾ ಇದ್ದೆ. ಡಿವೈಎಸ್ಎಸ್ ಅಲ್ಲಿ ಇದ್ದು ಸೇಂಟ್ ಜೋಸೆಫ್ಸ್ ಕಾಲೇಜ್ ಅಲ್ಲಿ ಓದ್ತಾ ಇದ್ದೆ. ಅದಾದ ನಂತರ ಕಾಲೇಜ್ ಅಲ್ಲಿ ಅಫ್ಕೋರ್ಸ್ ನಾನು ಆಗ್ಲೇ ಹೇಳ್ದಾಗೆ ನಾನು ಅಥ್ಲೆಟಿಕ್ ಅಷ್ಟು ತುಂಬಾ ಇನ್ಫ್ಯಾಕ್ಟ್ ಲೈಕ್ ನನ್ನ ನ್ಯಾಚುರಲ್ ಸ್ಪೀಡ್ ಇರ್ಲಿಲ್ಲ. ಬಟ್ ವರ್ಕ್ಔಟ್ ಮಾಡಿ ಇನ್ಫ್ಯಾಕ್ಟ್ ಲೈಕ್ ಸ್ಟೇಟ್ ಮೆಡಲ್ ಆಯ್ತು, ನ್ಯಾಷನಲ್ ಬ್ರಾನ್ಸ್ ಆಯ್ತು 400 ಮೀಟರ್ ಹರ್ಡಲ್ಸ್ ಅಲ್ಲಿ. ಅದು ಇನ್ಫ್ಯಾಕ್ಟ್ ಲೈಕ್ ಇಟ್ ವಾಸ್ ಅ ವೆರಿ ಹಾರ್ಡ್ ಜರ್ನಿ. ಇನ್ಫ್ಯಾಕ್ಟ್ ನನ್ನ 2ನೇ ಕೋಚ್ ವಸಂತ್ ಸರ್ ಅಂತ, ಇಲ್ಲೇ ಕೂಡಿಗೆಯಲ್ಲಿ ದೀನಮಣಿ ಕೋಚ್ ಇದ್ದಾರೆ, ಹಾಕಿ ಕೋಚ್. ಅವರ ಹಸ್ಬೆಂಡ್ ಇನ್ಫ್ಯಾಕ್ಟ್ ಅವರು ಅಥ್ಲೆಟಿಕ್ ಕೋಚ್ ಆಗಿದ್ದಾರೆ. ಇವಾಗ್ಲೂ ಖೇಲೋ ಇಂಡಿಯಾ ಇನ್ಚಾರ್ಜ್ ಅವರು ವಿದ್ಯಾನಗರಲ್ಲಿ ಇದ್ದಾರೆ ಡಿವೈಎಸ್ಎಸ್ ಅಲ್ಲಿ. ಸೊ ಅವರು ಇನ್ಫ್ಯಾಕ್ಟ್ ನಮಗೆ ಬೇಸಿಕ್ಸ್ ತುಂಬಾನೇ ಹೇಳ್ಕೊಟ್ರು. ಸೊ ಅಥ್ಲೆಟಿಕ್ಸ್ ಅಲ್ಲಿ ಅವರ ಒಂದು ಹೆಲ್ಪ್, ಮತ್ತೆ ರವಿ ಅಂತ ಒಬ್ರಿದ್ರು. ಸೊ ಅವರಿಬ್ಬರ ಕೋಚ್ ನ ಗೈಡೆನ್ಸ್ ಅಲ್ಲಿ ನಾವು ನ್ಯಾಷನಲ್ ಮೆಡಲ್ ವರೆಗೆ ಹೋದ್ವಿ ಇನ್ಫ್ಯಾಕ್ಟ್. ಸೊ ಅದಾದ ನಂತರ ಇನ್ಫ್ಯಾಕ್ಟ್ ಅಥ್ಲೆಟಿಕ್ಸ್ ಅಲ್ಲೇ ಕಂಟಿನ್ಯೂ ಆಗ್ಬೇಕು ಅಂತಿತ್ತು. ಬಟ್ ಕಾರಣಾಂತರಗಳಿಂದ ಇಂಜುರಿ ಆಯ್ತು, ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಆಗಿದ್ರಿಂದ ಅಥ್ಲೆಟಿಕ್ಸ್ ಬಿಡ್ಬೇಕಾಯ್ತು. ಅದು ಅಥ್ಲೆಟಿಕ್ಸ್ ದೊಡ್ಡ ಎಫೆಕ್ಟ್ ಆನ್ ಇಂಜುರಿಗಳು. ಹೌದು, ಇಂಜುರೀಸ್. ಹೌದು, ಏನಕ್ಕೆ ಅಂತಂದ್ರೆ ಸರ್ ಅವಾಗ ನಾವು ವರ್ಕೌಟ್ ಮಾಡ್ತಾ ಇದ್ದಾಗ ನಮಗೂ ಇನ್ಫ್ಯಾಕ್ಟ್ ಅವಾಗ ರಿಕವರಿ ಹೇಗೆ ಏನು ಅಂತಲ್ಲ ಅಷ್ಟು ನಾಲೆಜ್ ಇರ್ಲಿಲ್ಲ. ಇವಾಗಿರುವಷ್ಟು ನಮಗೆ ಫೆಸಿಲಿಟೀಸ್ ಇರ್ಲಿಲ್ಲ. ಸೊ ಹಾಗಾಗಿ ಇಂಜುರಿಗಳು ಬಹಳಷ್ಟು ಆಗ್ತಾ ಇತ್ತು. ಮತ್ತೆ ಇಂಜುರಿಗಳು ಓವರ್ಕಮ್ ಮಾಡಿ ವರ್ಕೌಟ್ ಮಾಡಿದಂತಹ ಮಕ್ಕಳು ತುಂಬಾ ಜನ ಇದ್ದಾರೆ ಅಚೀವ್ ಮಾಡಿದವರು. ಸೊ ದಟ್ಸ್ ಪಾರ್ಟ್ ಆಫ್ ಸ್ಪೋರ್ಟ್. ಇಂಜುರಿ ಇಸ್ ಪಾರ್ಟ್ ಆಫ್ ಸ್ಪೋರ್ಟ್ ಅಂತ ನಾನು ಹೇಳಿ. ನೀವು ಅಥ್ಲೆಟಿಕ್ಸ್ ಅಲ್ಲಿ ಚಿಕ್ಕ ವಯಸ್ಸಿಂದ ಅಥ್ಲೆಟಿಕ್ಸ್ ಅಲ್ಲಿ ಬಹಳ ಇಂಟ್ರೆಸ್ಟ್, ದೆನ್ ನೆಕ್ಸ್ಟ್ ಹೇಗೆ ಸರ್ ರಗ್ಬಿಗೆ ಬಂದ್ಬಿಟ್ರಿ? ಸರ್ ನನಗೆ ನನ್ನ ಲೈಫ್ ಅಲ್ಲಿ ನನಗೆ ಒಂದೇ ಒಂದು ಆಸೆ ಇದ್ದಿದ್ದು, ಇನ್ಫ್ಯಾಕ್ಟ್ ನಾನು ಆಲ್ಮೋಸ್ಟ್ 3rd 4th ಸ್ಟ್ಯಾಂಡರ್ಡ್ ಇಂದಾನೇ ನನಗೆ ದೇಶವನ್ನ ಪ್ರತಿನಿಧಿಸಬೇಕು ಅಂತ. ಅದು ಇನ್ಫ್ಯಾಕ್ಟ್ ಮೋಟಿವೇಶನ್ ಅಂತಂದ್ರೆ ಸಚಿನ್ ತೆಂಡೂಲ್ಕರ್. ನಮಗೆ ಆವಾಗ ಮ್ಯಾಚ್ ಕ್ರಿಕೆಟ್ ಅಲ್ಲಿ ಆಡುವಾಗ ಆ ಜರ್ಸಿನ ಹಾಕೊಂಡು ಆಡೋ ಸಿನಾರಿಯೋ ನೋಡುವಾಗ ಅಫ್ಕೋರ್ಸ್ ಅದಕ್ಕಿಂತಾನೆ ಇನ್ಫ್ಯಾಕ್ಟ್ ನಾವು ಟ್ರೈನ್ ಮಾಡಿದ್ವಿ. ಅವಾಗ ಯಂಗ್ಸ್ಟರ್ ಇದ್ದಾಗ ನಿಮ್ಗೆ ಗೊತ್ತಲ್ವಾ, ನಾವು ಬಾಲ್ ಹಿಡ್ಕೊಂಡು ಕಾಯಿನ್ ಇಟ್ಕೊಂಡು ಅದಕ್ಕೆ ಬಾಲ್ ಮಾಡೋದು, ಸಿಂಗಲ್ ವಿಕೆಟ್ ಗೆ ಬಾಲ್ ಮಾಡೋದು ಎಲ್ಲ ಮಾಡ್ತಾ ಇದ್ವಿ. ಬ್ಯಾಟಿಂಗ್ ಅದೇ ತರ ಏನಲ್ಲೋ ಬಾಲ್ಗೆ ಹಗ್ಗ ಕಟ್ಟಿ ಆಡೋದು. ಸೊ ಈ ತರದೆಲ್ಲ ಮಾಡ್ತಾ ಇದ್ವಿ. ಬಟ್ ಇನ್ ಜನರಲ್ ಆಗಿ ನಮಗೆ ಕ್ರಿಕೆಟ್ ಗೆ ಕಾರಣಾಂತರಗಳಿಂದ ಇನ್ಫ್ಯಾಕ್ಟ್ ಲೈಕ್ ಎಕ್ಸ್ಪೆನ್ಸ್ ವೈಸ್ ಅಷ್ಟೇ ಐ ಕುಡಂಟ್ ಪಿಕ್ ಅಪ್ ದಟ್ ಸ್ಪೋರ್ಟ್. ಅದರಿಂದಾಗಿ ನಾನು ಯಾವ್ದಾದ್ರು ಒಂದು ಸ್ಪೋರ್ಟ್ ಅಲ್ಲಿ ನಾನು ಎಕ್ಸೆಲ್ ಆಗ್ಬೇಕು ಅಂತ ಹೇಳಿ ಆಮೇಲೆ ಇಂಡಿವಿಜುವಲ್ ಸ್ಪೋರ್ಟ್ ತಕೊಂಡ್ವಿ. ಇಂಡಿವಿಜುವಲ್ ಸ್ಪೋರ್ಟ್ ಅಲ್ಲಿ ಆದ್ರೆ ನಮಗೆ ಅಷ್ಟು ಇನ್ಫ್ಯಾಕ್ಟ್ ಲೈಕ್ ಬೇರೆ ಬೇರೆ ಇದಿರೋದಿಲ್ಲ. ಸೊ ನಾವು ವರ್ಕ್ ಮಾಡಿದ್ರೆ ನಮಗೆ ಎಕ್ಸೆಲ್ ಸಿಗ್ತದೆ, ನಮಗೆ ಅಚೀವ್ಮೆಂಟ್ ಸಿಗ್ತದೆ. ಸೊ ಅದರಿಂದಾಗಿ ಇಂಡಿವಿಜುವಲ್ ಸ್ಪೋರ್ಟ್ ಚೂಸ್ ಮಾಡಿ ಅದರಿಂದ ನೆಕ್ಸ್ಟ್ ಹೋದ್ವಿ. ಅದಾದ ನಂತರ ಇನ್ಫ್ಯಾಕ್ಟ್ ಅಥ್ಲೆಟಿಕ್ಸ್ ಅಲ್ಲೂ ನನಗೆ ಇಂಡಿಯಾ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಅದಾದ ನಂತರ ನನಗೂ ಹೊರಗಡೆ ಓದ್ಲಿಕ್ಕೆ ಅಂತ ಆಪರ್ಚುನಿಟಿ ಸಿಕ್ತು. ಮತ್ತೆ ಬ್ಯಾಂಗ್ಳೂರಲ್ಲೂ ಒಂದು ಟೀಮ್ ಇತ್ತು. ಹಾಗಾಗಿ ಫಿಟ್ ಆಗಿರುವ ಅಂತ ಹೇಳಿ ನಾನು ರಗ್ಬಿ ಸ್ಟಾರ್ಟ್ ಮಾಡಿದೆ. ಫಿಟ್ನೆಸ್ಗೋಸ್ಕರ ಸ್ಟಾರ್ಟ್ ಮಾಡಿದ ಆಟ ಆಕ್ಚುಲಿ. ಅದಾದ ನಂತರ ನನಗೂ ಸೀರಿಯಸ್ ಆಗಿ ನಮ್ಮ ಇಂಡಿಯಾದಲ್ಲಿ ರಗ್ಬಿ ಆಡ್ತಾರೆ ಅಂತ ನನಗೂ ಗೊತ್ತಿರ್ಲಿಲ್ಲ. ನನ್ನ ಜರ್ನಿ ಹೋಗ್ತಾ ಹೋಗ್ತಾ ಏನಾಯ್ತು ಅಂತಂದ್ರೆ 2005 ಅಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಇಂಡಿಯಾದಲ್ಲಿ ಪ್ರಪೋಸ್ ಆಯ್ತು. 2010 ಕಾಮನ್ವೆಲ್ತ್ ಗೇಮ್ಸ್. ಸೊ 2010 ಕಾಮನ್ವೆಲ್ತ್ ಗೇಮ್ಸ್ ಗೆ ಟ್ರಯಲ್ಸ್ ಇತ್ತು. ಸೊ ಆ ಟ್ರಯಲ್ಸ್ ಅಲ್ಲಿ ಇನ್ಫ್ಯಾಕ್ಟ್ ಲೈಕ್ ನಾನು ಅವಾಗ ಆಡ್ತಾ ಇದ್ದೆ, ರಗ್ಬಿ ಆಡ್ತಾ ಇದ್ದೆ, ಅಷ್ಟು ಸೀರಿಯಸ್ ಆಗಿ ಆಡ್ತಾ ಇರ್ಲಿಲ್ಲ. ಟ್ರಯಲ್ಸ್ ಗೆ ನಾವು ಟ್ರಯಲ್ಸ್ ಕೊಟ್ವಿ. ಆವಾಗ ಅಫ್ಕೋರ್ಸ್ ನಾನೊಂದು ಅಥ್ಲೀಟ್ ಆಗಿ ನನ್ನ ಹತ್ರ ಸ್ಪೀಡ್ ಇತ್ತು, ಎಂಡ್ಯೂರೆನ್ಸ್ ಇತ್ತು, ಫಿಸಿಕಲ್ ಫಿಟ್ನೆಸ್ ಇತ್ತು. ಸೊ ಐ ಗಾಟ್ ಸ್ಕೌಟೆಡ್ ಇನ್ಫ್ಯಾಕ್ಟ್ ಫಾರ್ ದ ಟೀಮ್. ಸೊ ಸಾಯಿಯಿಂದ ಒಂದು 32 ಜನರನ್ನ ಅಕ್ರಾಸ್ ಇಂಡಿಯಾ ಅವ್ರು ಕಾಂಟ್ರಾಕ್ಟ್ ಮಾಡ್ಕೊಂಡ್ರು. ಸೊ ಅದ್ರಲ್ಲಿ ನಾನೊಬ್ಬ ಕಾಂಟ್ರಾಕ್ಟ್ ಅಲ್ಲಿ ನಾನು ಸೈನ್ ಮಾಡಿದೆ. 32 ಮೆಂಬರ್ಸ್ ಅಲ್ಲಿ ನಾನೊಬ್ಬ ಆಗಿದ್ದೆ. ಸೊ ಅದಾದ ನಂತರ ಆಲ್ಮೋಸ್ಟ್ 5 years ಸಾಯಿ ಕಾಂಟ್ರಾಕ್ಟ್ ಅಲ್ಲೇ ನಾವು
ಇನ್ಫ್ಯಾಕ್ಟ್ ನಮಗೆ ಸ್ಟೇಫನ್ ಸಿಗ್ತಾ ಇತ್ತು ಅಂಡ್ ಬೇರೆ ಬೇರೆ ಟೂರ್ಗಳು ಹೋಗ್ತಾ ಇದ್ವಿ, ಮತ್ತೆ ಟ್ರೈನಿಂಗ್ ಕ್ಯಾಂಪ್ಸ್ ಗಳು ಅಟೆಂಡ್ ಮಾಡ್ತಾ ಇದ್ವಿ, ಮತ್ತೆ ಬೇರೆ ಬೇರೆ ಕ್ಲಬ್ಸ್ ಗಳಿಗೆ ಆಡ್ತಾ ಇದ್ವಿ. ಆಲ್ಮೋಸ್ಟ್ 2011 ವರೆಗೂ ಇನ್ಫ್ಯಾಕ್ಟ್ ಪ್ಯೂರ್ಲಿ ಪ್ರೊಫೆಷನಲ್ ರಗ್ಬಿಯಲ್ಲಿ ನಾನು ತೋರಿಸ್ಕೊಂಡೆ ಸರ್. ರಗ್ಬಿ ಒಂಥರ ಡೇಂಜರ್ ಗೇಮ್ ಅಂತ, ಇಂಜುರೀಸ್ ಡೇಂಜರ್ಸ್ ಗೇಮ್, ಅಟ್ಯಾಕಿಂಗ್ ಎಲ್ಲ ನೋಡುವಾಗ. ಹೌದು, ರಗ್ಬಿ ಇನ್ಫ್ಯಾಕ್ಟ್ ಅದು ತುಂಬಾನೇ ಡೇಂಜರಸ್ ಗೇಮ್. ಡೇಂಜರಸ್ ಅಂತ ಹೇಳಲಿಕ್ಕೆ ನಾನು ಇಲ್ಲ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಅಂಡ್ ಇಟ್ಸ್ ಅ ಸ್ಪೋರ್ಟ್. ಇನ್ಫ್ಯಾಕ್ಟ್ ಏನಾಗುತ್ತೆ ಅಂತಂದ್ರೆ ಸರ್, ಮುಖ್ಯವಾಗಿ ನಮಗೆ ಯಾವುದೇ ಆಟ ಆಡ್ಬೇಕು ಅಂತಂದ್ರು ನಮಗೆ ಒಂದು 100% ಎಫರ್ಟ್ ಕೊಡುವಂತಹ ಒಂದು ಸಿಚುವೇಶನ್ ನಾವು ಇರಬೇಕು. ಇನ್ಫ್ಯಾಕ್ಟ್ ನಾವು 50-50 ಯಾವುದೇ ಸ್ಪೋರ್ಟ್ ಅಲ್ಲಿ, ಇವನ್ ಹಾಕಿಯಲ್ಲಿ ಆಗಲಿ ಫುಟ್ಬಾಲ್ ಆಗಲಿ 50-50 ಆಡ್ಕೊಂಡು ಹೋದ್ರೆ ದಟ್ ಇಸ್ ವೆನ್ ವಿ ಗೆಟ್ ಇಂಜರ್ಡ್. ಇನ್ಫ್ಯಾಕ್ಟ್ ಸೊ ನಾವು 100% ಕೊಡುವಾಗ ವಿ ವಿಲ್ ಇನ್ಫ್ಯಾಕ್ಟ್ ಲೈಕ್ ನಮ್ಮ ಬಾಡಿ ಫಿಟ್ನೆಸ್ ಅಷ್ಟೇ ಬೇಕಾಗ್ತದೆ. ಸೊ ಅದಕ್ಕೆ ಅಂತಾನೆ ನಾವು ಟ್ರೈನ್ ಮಾಡ್ತೀವಿ. ಇನ್ಫ್ಯಾಕ್ಟ್ ಟ್ಯಾಕಲ್ ಬ್ಯಾಗ್ಸ್ ಗಳಲ್ಲಿ ಮತ್ತೆ ಬೇರೆ ಬೇರೆ ಟ್ಯಾಕ್ಲಿಂಗ್ ಟೆಕ್ನಿಕ್ಸ್ ಗಳನ್ನ ನಾವೆಲ್ಲ ಟ್ರೈನ್ ಮಾಡ್ತೀವಿ. ಮತ್ತೆ ತುಂಬಾನೇ ನಾವು ಇವಾಗ ಕಾಂಟ್ಯಾಕ್ಟ್ ಸ್ಪೋರ್ಟ್, ಇವಾಗ ರಿಸ್ಲಿಂಗ್ ಅವ್ರು ಏನ್ ಮಾಡ್ತಾರೆ, ಬಾಕ್ಸಿಂಗ್ ಅವ್ರು ಏನ್ ಮಾಡ್ತಾರೆ, ಸೊ ಅದೆಲ್ಲ ನಮ್ಮ ಟ್ರೈನಿಂಗ್ ಅಲ್ಲಿ ಇನ್ಕ್ಲೂಡ್ ಆಗಿರ್ತದೆ. ಸೊ ಇಟ್ ಈಸ್, ನಾನು ಒಂದ್ ಏನ್ ಹೇಳ್ಬೇಕಂದ್ರೆ ರಗ್ಬಿ ಇಟ್ಸ್ ಅ ಸ್ಪೋರ್ಟ್ ಆಫ್ ಆಲ್ ದ ಕಾಂಟ್ಯಾಕ್ಟ್ ಸ್ಪೋರ್ಟ್ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಟ್ರೈನಿಂಗ್ ಮಾಡುವಾಗ್ಲೂ ಅಷ್ಟೇ ಹೊರದೇಶದಲ್ಲಿ ರಿಸ್ಲರ್ಸ್ ಇಲ್ಲಿ ಏನ್ ವರ್ಕೌಟ್ ಮಾಡ್ತಾರೆ ಅದನ್ನು ಮಾಡ್ತಾ ಇದ್ವಿ, ಬಾಕ್ಸರ್ಸ್ ಏನ್ ಮಾಡ್ತಾರೆ ಅದನ್ನು ಮಾಡ್ತಾ ಇದ್ವಿ. ಇನ್ಫ್ಯಾಕ್ಟ್ ಬೇರೆ ಬೇರೆ ಕಾಂಟ್ಯಾಕ್ಟ್ ಸ್ಪೋರ್ಟ್ ಗಳಲ್ಲಿ ಏನೇನು ವರ್ಕೌಟ್ಸ್ ಗಳು ಮಾಡ್ತಾ ಇದ್ರು ಅದನ್ನೆಲ್ಲ ಮಾಡ್ತಾ ಇದ್ವಿ. ಮತ್ತೆ ಫೈಟು ಮಾಡ್ತಾ ಇದ್ವಿ. ಇನ್ಫ್ಯಾಕ್ಟ್ ನಾನು ಬಾಕ್ಸಿಂಗ್ ಮ್ಯಾಚ್ ಗಳು ಆಡಿದ್ದು ಉಂಟು UK ಅಲ್ಲಿ. ಇನ್ಫ್ಯಾಕ್ಟ್ ಸೊ ಅದು ಹೇಗೆ ಅಂತಂದ್ರೆ ನಮಗೆ ಆಸ್ ಅ ಬಾಕ್ಸರ್ ಬಿಡ್ಬೇಕು ಅಂತಲ್ಲ, ಬಟ್ ನಮಗೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರ್ಲಿ ಅಂತ ಹೇಳಿ. ಒಂದು ಕ್ವಶನ್, ರಗ್ಬಿ ಪ್ಲೇಯರ್ಸ್ ಯಾವಾಗ ಫಿಟ್ ಆಗಿರ್ತಾರಲ್ಲ? ಹೌದು, ಫಿಟ್ ಅಂತಂದ್ರೆ ಸರ್ ಏನಾಗುತ್ತೆ ಅಂತಂದ್ರೆ ರಗ್ಬಿಯಲ್ಲಿ ಬೇರೆ ಬೇರೆ ಪೊಸಿಷನ್ಸ್ ಗಳಿದೆ. ಸೊ ನಮಗೆ ಫಾರ್ವರ್ಡ್ಸ್ ಅಂಡ್ ಬ್ಯಾಕ್ಸ್ ಅಂತಿದೆ. ಫಾರ್ವರ್ಡ್ಸ್ ಅಲ್ಲಿ ಹೇಗೆ ಅಂತಂದ್ರೆ ಎಲ್ಲ ಸ್ವಲ್ಪ ದೊಡ್ಡ ಫಿಸಿಕಾಲಿಟಿ ಅವ್ರು ಇರ್ತಾರೆ. ಅಂದ್ರೆ ಅವರ ಕೆಲಸ ಏನು ಅಂತಂದ್ರೆ ಬರೀ ಕ್ರಾಶ್ ಮಾಡೋದು, ಬಾಲ್ ನ 1-2 ಮೀಟರ್ ಗೇನ್ ಮಾಡೋದಷ್ಟೇ. ಆದ್ರೆ ಬ್ಯಾಕ್ಸ್ ಅಂತಂದಾಗ ಅವರು ಫಿಟ್ ಆಗಿರ್ಬೇಕು, ಸ್ಪೀಡು ಇರ್ಬೇಕು ಅವ್ರಿಗೆ. ಸೊ ಫಿಸಿಕಲಿ ತುಂಬಾನೇ ಸ್ಟ್ರೈನ್ಫುಲ್ ಸ್ಪೋರ್ಟ್ ಅಂದ್ರೆ ಬ್ಯಾಕ್ಸ್ ಗಳದು. ಸೊ ಬ್ಯಾಕ್ ಅಲ್ಲಿ ಹೇಗೆ ಅಂತಂದ್ರೆ ನಾವು ಬಾಲ್ ನ ಕ್ಯಾರಿ ಮಾಡ್ಬೇಕಾಗ್ತದೆ, ಟ್ಯಾಕಲ್ ಮಾಡ್ಬೇಕು, ಬಾಲ್ ನ ಕ್ಯಾರಿ ಮಾಡ್ಬೇಕಾದ್ರೆ. ಕ್ಯಾರಿ ಮಾಡೋದು ಹೇಗೆ ಅಂತಂದ್ರೆ ನಮ್ಮ ಹತ್ರ ಸ್ಪೀಡ್ ಇದ್ರೆ ನಮಗೆ ಅದು ಅಡ್ವಾಂಟೇಜ್, ಸ್ಪೀಡ್ ಇಲ್ಲ ಅಂತಂದ್ರೆ ನಮಗೆ ಟ್ಯಾಕಲ್ ಮಾಡ್ತಾರೆ. ಸೊ ದಟ್ ಇಸ್ ದ ಮೇನ್ ಥಿಂಗ್. ಇನ್ಫ್ಯಾಕ್ಟ್ ನೀವು ಯಾವ ಪೊಸಿಷನ್ ನಾವು ಬ್ಯಾಕ್ಸ್ ಎಲ್ಲ ಆಡ್ತಾ ಇದ್ವಿ. ಐ ವಾಸ್ ಅ ವಿಂಗರ್. ಇನ್ಫ್ಯಾಕ್ಟ್ ಔಟ್ಸೈಡ್ ಸೆಂಟರ್ ಇನ್ ವಿಂಗರ್, ನಂಬರ್ 14 ಅಂತ ಅಂತೀವಿ, ನಂಬರ್ 13 and 14 ಅಂತ 2 ಪೊಸಿಷನ್ಸ್ ಅಲ್ಲಿ ಆಡ್ತಾ ಇದ್ದೆ ನಾನು. 2010 ಅಲ್ಲಿ ಕಾಮನ್ವೆಲ್ತ್ ಗೇಮ್ಸ್, ದೆನ್ ನೆಕ್ಸ್ಟ್ 2010 ಏಷ್ಯನ್ ಗೇಮ್ಸ್, 2009 ಟರ್ಕಿಯಲ್ಲಿ 7th ಇಂಡಿವಿಜುವಲ್ ಟೂರ್ನಮೆಂಟ್ ಇಸ್ತಾನ್ಬುಲ್ ಅಲ್ಲಿ ಟರ್ಕಿಯಲ್ಲಿ. ಹೌದು. ಬಟ್ ಆಕ್ಚುಲಿ ನೀವು ಕಾಮನ್ವೆಲ್ತ್ ಮತ್ತೆ ಏಷ್ಯನ್ ಗೇಮ್ಸ್ ಆಡಿದ್ದು ಸುಮಾರು ಜನಕ್ಕೆ ಗೊತ್ತೇ ಇಲ್ವಾ ಅಂತ ಅಲ್ಲ, ಇಲ್ಲಿ ಹೇಳಿಲ್ವಾ ಅಂತ ಏನ್ ವಿಷಯ? ಅಲ್ಲ, ನಾರ್ಮಲ್ ಆಗಿ ಮಾದನ ತಿಮ್ಮಯ್ಯ ಇಂಟರ್ನ್ಯಾಷನಲ್ ರಗ್ಬಿ ಪ್ಲೇಯರ್, ಇಂಟರ್ನ್ಯಾಷನಲ್ ರಗ್ಬಿ ಪ್ಲೇಯರ್. ಬಟ್ ರಗ್ಬಿ ಏನು ಕಾಮನ್ವೆಲ್ತ್ ಆಡಿದಾರ, ಏಷ್ಯನ್ ಗೇಮ್ಸ್ ಆಡಿದಾರ? ಅದೇ ಹಾಕಿ ಆಗ್ಲಿ ಕ್ರಿಕೆಟ್ ಆಗ್ಲಿಲ್ಲ, ಏಷ್ಯನ್ ಆಡಿದ್ರೆ ಹಾಕಿಲಿ ಏಷ್ಯನ್ ಗೇಮ್ಸ್ ಕಾಮನ್ವೆಲ್ತ್ ಆಡಿದ್ರೆ ದೊಡ್ಡದಾಗಿ ನಾವು ಮರಿತೀವಿ, ದೊಡ್ಡದಾಗಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಬಟ್ ರಗ್ಬಿ ಅಂತ ಹೇಳೋದಕ್ಕೆ ನೀವು ಎಲ್ಲೋ ಸೆಲೆಬ್ರೇಟ್ ಆಗಿಲ್ವಾ ಅಂತ ಸರ್? ನಾನು ಮುಖ್ಯವಾಗಿ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಅಫ್ಕೋರ್ಸ್ ಅದು ಜನರ ಕನ್ಸೆಪ್ಷನ್ ಏನಿದೆ ದಟ್ ಇಸ್ ದಟ್ ನನಗದು ಗೊತ್ತಾಗೋದಿಲ್ಲ. ಬಟ್ ಇನ್ ಜನರಲ್ ಆಗಿ ನನಗೆ ಏನು ಅಂತಂದ್ರೆ ಸರ್, ನನಗೆ ಪ್ರಿವಿಲೇಜ್ ಏನು ಅಂತಂದ್ರೆ, ನಾನು ಕಾಮನ್ವೆಲ್ತ್ ಟೀಮ್ ಅಲ್ಲಿ ಇದ್ದೆ, ಏಷ್ಯನ್ ಗೇಮ್ಸ್ ಟೀಮ್ ಅಲ್ಲಿ ಇದ್ದೆ ಅಂತ ನನಗೊಂದು ಪ್ರಿವಿಲೇಜ್ ಇದೆ. ಸೊ ನಾನು ಅದ್ರ ಮೇಲೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂತಂದ್ರೆ ಜನ, ನಿಮಗೆ ಗೊತ್ತು ನಮ್ಮ ಇಂಡಿಯಾದಲ್ಲಿ ಹಾಗೂ ಕೊಡಗಲ್ಲೂ ಅಷ್ಟೇ. ಇನ್ಫ್ಯಾಕ್ಟ್ ಕೊಡಗಲ್ಲೂ ಸರ್ಟನ್ ಸ್ಪೋರ್ಟ್ಸ್ ನ ಬಿಟ್ರೆ ಬೇರೆ ಸ್ಪೋರ್ಟ್ಸ್ ಗೆ ಜಾಸ್ತಿ ಎಂಕರೇಜ್ಮೆಂಟ್ ಇರ್ಲಿಲ್ಲ, ಮುಂಚೆ ಇರ್ಲಿಲ್ಲ. ಇವಾಗ ಸ್ವಲ್ಪ ಬರ್ತಾ ಇದೆ. ಯಾಕೆಂತಂದ್ರೆ ಇವಾಗ ಬಹಳಷ್ಟು ಸ್ಪೋರ್ಟ್ಸ್ ಮೀಡಿಯಾನೇ ಸ್ವಲ್ಪ ಒಳ್ಳೆ ರಿಪೋರ್ಟರ್ಸ್, ಇನ್ಫ್ಯಾಕ್ಟ್ ಲೈಕ್ ಮೀಡಿಯಾ ಸ್ಪೋರ್ಟ್ಸ್ ಬಗ್ಗೆ ಗೊತ್ತು, ಅವರು ಒಳ್ಳೆ ಆರ್ಟಿಕಲ್ಸ್ ಬರಿತಾ ಇದಾರೆ. ಸೊ ಹಾಗಾಗಿ ಸ್ಪೋರ್ಟ್ಸ್ ಬಗ್ಗೆ ಸ್ವಲ್ಪ ನಾಲೆಜ್ ಇದೆ. ಆದ್ರೆ ನಾವು ಆವಾಗ ಆ ಟೈಮಲ್ಲಿ ಅಷ್ಟು ಇರ್ಲಿಲ್ಲ ಅಂತ ನನಗೆ ಅನ್ಸುತ್ತೆ. ಅಂಡ್ ಮೋರ್ ಓವರ್ ಏನಾಗುತ್ತೆ ಅಂತಂದ್ರೆ ಸರ್, ನಮಗೆ ನಾವಿವಾಗ ಆಡ್ದವ್ರಿಗೆ ನಮಗೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ. ಇಂಡಿಯಾಗ ಆಡ್ದೆ, ನಾ ಜರ್ಸಿ ಆಡ್ದೆ, ನಾನು ಪ್ರೌಡ್ಲಿ ಅಫ್ಕೋರ್ಸ್ ಇದನ್ನ ಹಾಕಿರೋದು ಇದು ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಕೊಟ್ಟಾಗ. ನಾವು ಇನ್ಫ್ಯಾಕ್ಟ್ ಓಪನಿಂಗ್ ಸೆರೆಮನಿ ಹೋದಾಗ ನಮಗೆ ಬ್ಲೇಸರ್ಸ್ ಕೊಡ್ತಾರೆ, ಪ್ಲಸ್ ಶೇರ್ವಾನೀಸ್ ಕೊಡ್ತಾರೆ. ಸೊ ಈ ಒಂದು ಬ್ಲೇಸರ್ ನಮಗೆ ನಾವು 1 ಕೋಟಿ ಅಥವಾ 2 ಕೋಟಿ ಕೊಟ್ಟರು ನಮಗೆ ಸಿಗೋದಿಲ್ಲ. ಇದನ್ನ ನಮಗೆ ಇಂಡಿಯಾ ರೆಪ್ರೆಸೆಂಟ್ ಮಾಡುವಾಗ ನಮಗೆ ಸಿಗುವಂತ ಬ್ಲೇಸರ್ ಇದು. ಸೊ ಇದನ್ನ ನಾವು ಲೈಫ್ ಲಾಂಗ್ ನಾವು ಇಟ್ಕೊಳ್ತೀವಿ. ಇದು ಹಾಗೆ ನನ್ನ ಇವಾಗ 42 ಸತಿ ಏನ್ ಆಡಿದೀನಿ ಜರ್ಸಿಗಳು, ಎಲ್ಲಾ ಜರ್ಸಿನೂ ನಾನು 1-2 ಜರ್ಸಿ ನಾನು ಬೇರೆಯವ್ರಿಗೆ ಕೊಟ್ಟಿದ್ದೀನಿ ವಿನ ಬೇರೆ ಯಾವ್ದನ್ನು ನಾನು ಕೊಟ್ಟಿಲ್ಲ. ಅದನ್ನೆಲ್ಲ ಇಟ್ಕೊಂಡು ಇನ್ಫ್ಯಾಕ್ಟ್ ಲೈಕ್ ದಟ್ ಇಸ್ ಸಮಥಿಂಗ್ ವಿಚ್ ವಿ ಹ್ಯಾವ್ ಗೇನ್ಡ್ ಇಸ್ ವಾಟ್ ಐ ವುಡ್ ಲೈಕ್ ಟು ಸೇ. ನೀವು ರಗ್ಬಿ ಇಂಡಿಯಾ ಬಿಟ್ಟು ಬೇರೆ ಕಂಟ್ರಿ ರಗ್ಬಿಗೆ ಹೆಂಗೆ ಸ್ಕೋಪ್ ಇದೆ, ಹೆಂಗೆ ಸಪೋರ್ಟ್ ಮಾಡ್ತಾರಾ?
ಇಂಡಿಯಾದಲ್ಲೂ ರಗ್ಬಿಗೆ ಸ್ಕೋಪ್ ಇದೆ, ಪ್ಲಸ್ ಬೇರೆ ಕಂಟ್ರಿಯಲ್ಲೂ ಸ್ಕೋಪ್ ಇದೆ. ಇವಾಗ ಏನಾಗಿದೆ ಅಂತಂದ್ರೆ ಇವಾಗ ನಮ್ಮ ನ್ಯಾಷನಲ್ ಗೇಮ್ಸ್ ಅಲ್ಲೂ ರಗ್ಬಿ ಆಡ್ತಾ ಇದ್ದಾರೆ. ಅಂಡ್ ತುಂಬಾ ಟೂರ್ನಮೆಂಟ್ಸ್ ಗಳಿದೆ. ಇವಾಗ ನಿನ್ನೆ ತಾನೇ ನಮ್ಮ ಅಂಡರ್-20 ವುಮೆನ್ಸ್ ಟೀಮ್ ಆಕ್ಚುಲಿ ಗೆಲ್ತು. ಮೆನ್ಸ್ ವುಮೆನ್ಸ್ ಎರಡು ಪಾರ್ಟಿಸಿಪೇಟ್ ಮಾಡಿದ್ರು. ಬಿಹಾರಲ್ಲಿ ಏಷ್ಯನ್ ಚಾಂಪಿಯನ್ಶಿಪ್ ಆಯ್ತು. ಎಲ್ಲ ಚೈನಾ ಆಗ್ಲಿ ದೊಡ್ಡ ದೊಡ್ಡ ಎಲ್ಲಾ ನೇಷನ್ಸ್ ಗಳು ಬಂದಿದ್ರು. ಅದರಲ್ಲಿ ವುಮೆನ್ಸ್ ಅಲ್ಲಿ ನಮಗೆ ಬ್ರಾಂಜ್ ಮೆಡಲ್ ಸಿಕ್ತು. ಮೆನ್ಸ್ ಅಲ್ಲಿ ನಾವು ಕ್ವಾರ್ಟರ್ ಫೈನಲ್ಸ್ ಅಲ್ಲಿ ಸೋತ್ವಿ. ವುಮೆನ್ಸ್ ಅಲ್ಲಿ ನಾವು ಬ್ರಾಂಜ್ ಮೆಡಲ್ ಸಿಕ್ತು. ಅಂದ್ರೆ ಇವಾಗ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮೆಡಲ್ ಆಗ್ಬೇಕು ಅಂತಂದ್ರೆ ನಮ್ಮ ಗ್ರಾಸ್ ರೂಟ್ ಚೆನ್ನಾಗಿಲ್ಲ ಅಂತಂದ್ರೆ ಮೆಡಲ್ ಆಗೋದಿಲ್ಲ ಅಲ್ಲ, ಸಾಧ್ಯನೇ ಇಲ್ಲ. ಸೊ ನಮ್ಮ ಇಂಡಿಯಾದಲ್ಲೂ ತುಂಬಾ ಚೆನ್ನಾಗಿದೆ. ಬಟ್ ಏನು ಅಂತಂದ್ರೆ ನಮ್ಮ ಮೀಡಿಯಾ ಕವರೇಜ್ ಸ್ವಲ್ಪ ಬ್ಯಾಕ್ ಆಗಿದೆ. ದಟ್ ಇಸ್ ದ ಓನ್ಲಿ ರೀಸನ್ ಇನ್ ಫ್ಯಾಕ್ಟ್. ಅಂಡ್ ಸೆಕೆಂಡ್ ಥಿಂಗ್ ಏನು ಅಂತಂದ್ರೆ ಪಬ್ಲಿಕ್ ಸೆಕ್ಟರ್ ಅಲ್ಲೂ ಅಷ್ಟೇ. ಇವಾಗ ಫಾರ್ ಎಕ್ಸಾಂಪಲ್ ರೈಲ್ವೇಸ್ ಆಗ್ಲಿ ಬೇರೆ ಬೇರೆ ಪಬ್ಲಿಕ್ ಸೆಕ್ಟರ್ ಜಾಬ್ ಆಪರ್ಚುನಿಟೀಸ್ ಗಳನ್ನ ಇನ್ನು ಓಪನಿಂಗ್ ಕೊಟ್ಟಿಲ್ಲ. ಆರ್ಮಿಯಲ್ಲಿದೆ, ಪೊಲೀಸ್ ಅಲ್ಲಿ ಇದೆ, ಬಟ್ ಬೇರೆ ಬ್ಯಾಂಕ್ಸ್ ಗಳಲ್ಲಿ ಎಲ್ಲೂ ಜಾಬ್ ಓಪನಿಂಗ್ಸ್ ಕೊಟ್ಟಿಲ್ಲ. ಬಟ್ ಇನ್ ಜನರಲ್ ಆಗಿ ಫ್ಯೂಚರ್ ಅಲ್ಲಿ ಆಗುತ್ತೆ ಅನ್ನೋ ನನ್ನ ಒಂದು ಅನಿಸಿಕೆ. ಬಟ್ ನಮ್ಮ ಗವರ್ಮೆಂಟ್ ಆಗ್ಲಿ ಪಬ್ಲಿಕ್ ಸೆಕ್ಟರ್ ಆಗಲಿ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಬೇಕು ಅನ್ಯ ಸ್ಪೋರ್ಟ್ಸ್ ಗಳಿಗೂ ಅಂತ ನನ್ನ ಒಂದು ನೀವು ರಗ್ಬಿ ಇಲ್ಲಿ ಪ್ರಾಕ್ಟೀಸ್ ಮಾಡಿ ನೀವು ಹೊರಗಡೆ ಕಾಮನ್ ಏಷ್ಯನ್ ಗೇಮ್ಸ್ ಗೆ ಹೋಗುವಾಗ ಅಲ್ಲಿದು ನೇಚರ್ ಹೆಂಗಿದೆ ಸರ್? ಅಲ್ಲಿದು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೊರಗಡೆ ಪ್ಲೇಯರ್ ಜೊತೆ ಆಡುವಾಗ? ಸರ್ ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್. ಇವಾಗ ನಾನು ನಿಮಗೆ ಹೇಳ್ಬೇಕು ಅಂತಂದ್ರೆ ನಾನು ನ್ಯೂಜಿಲೆಂಡ್ ಅಲ್ಲಿ ನಾವು ಟ್ರೈನಿಂಗ್ ಹೋಗಿದ್ವಿ, ಮ್ಯಾಚ್ಗೂ ಹೋಗಿದ್ವಿ. ನ್ಯೂಜಿಲೆಂಡ್ ಅಲ್ಲಿ ಹೇಗೆ ಅಂತಂದ್ರೆ ಅಲ್ಲಿದು ಇಟ್ಸ್ ಸಮಥಿಂಗ್ ಲೈಕ್ ನ್ಯಾಷನಲ್ ಸ್ಪೋರ್ಟ್ ಅವ್ರದ್ದು. ಅಲ್ಲಿ ಪ್ರತಿಯೊಂದು ಮಕ್ಕಳು ಆಡ್ತಾರೆ, ದೊಡ್ಡವರು ಆಡ್ತಾರೆ. ಸೊ ಅಲ್ಲಿ ಕ್ಲಬ್ಸ್ ಗಳು ತುಂಬಾನೇ ಕ್ಲಬ್ಸ್ ಗಳಿದೆ. ಸೊ ಅಲ್ಲಿ ಫಿಸಿಕಾಲಿಟಿ ಅಂತಂದ್ರೆ ಅವರ ಫಿಸಿಕಲ್ ಅಷ್ಟೇ ಅವರು ಬಿಗ್ ಇಂಫ್ಯಾಕ್ಟ್. ಅಲ್ಲಿ ಮೋರಿಸ್ ಅಂತ ಒಂದು ಟ್ರೈಬ್ಸ್ ಇದೆ, ಅವರ ಮೇನ್ ಸ್ಪೋರ್ಟೇ ರಗ್ಬಿ ಇಂಫ್ಯಾಕ್ಟ್. ಸೊ ಹಾಗಾಗಿ ಹಾಕಾ ಅಂತ ನೀವು ಕೇಳಿರ್ಬೋದು, ಹಾಕಾ ಕ್ರೇನ್, ದಟ್ಸ್ ಅ ವಾರ್ ಕ್ರೇನ್ ಇನ್ಫ್ಯಾಕ್ಟ್. ಅದನ್ನ ಎಲ್ಲ ಮ್ಯಾಚ್ ಗಿಂತ ಮುಂಚೆ ಅವ್ರು ಮಾಡ್ತಾರೆ. ಸೊ ಆ ತರದ ಬಹಳಷ್ಟು ಕಲ್ಚರ್ ಇದೆ. ನಾವು ಇದ್ರ ನ್ಯೂಜಿಲೆಂಡ್ ಅಲ್ಲಿ ಆಗ್ಲಿ ಅಥವಾ ಪೆಸಿಫಿಕ್ ಐಲ್ಯಾಂಡರ್ಸ್ ಏನಂತೀವಿ, ನ್ಯೂಜಿಲೆಂಡ್, ಟೋಂಗಾ, ಫಿಜಿ, ಸಮೋವಾ, ಸೊ ಅಲ್ಲೆಲ್ಲ ಇಟ್ ಇಸ್ ನೇಬರಿಂಗ್ ಕಂಟ್ರೀಸ್, ಆಸ್ಟ್ರೇಲಿಯಾ ಪಕ್ಕದಲ್ಲಿರುವಂತದ್ದು. ಸೊ ಎಲ್ಲಾ ಈ ನೇಷನ್ ಗಳಲ್ಲೂ ಇಟ್ ಇಸ್ ವೆರಿ ಮಚ್ ಇನ್ವಾಲ್ವ್ ರಗ್ಬಿ ಅವ್ರಿಗೆ. ಅಲ್ಲಿ ಹೇಗೆ ಅಂತಂದ್ರೆ ಸರ್, ಅವರು ಮಕ್ಕಳು, ಚಿಕ್ಕ ಮಕ್ಕಳು ಇವಾಗ 5 years 6 years ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅವ್ರು ಆಡ್ಲಿಕ್ಕೆ. ಬರೀ ರಗ್ಬಿ ಅಂತಲ್ಲ, ಇನ್ ಜನರಲ್ ಆಗಿ ಎಲ್ಲಾ ಸ್ಪೋರ್ಟ್ನು ಅಷ್ಟೇ. ಮತ್ತೆ ಅವರ ಒಂದು ಇವಾಗ ಒಂದೊಂದು ಕಮ್ಯುನಿಟಿಯಲ್ಲೂ ಅವರ ಒಂದು ಕ್ಲಬ್ಸ್ ಗಳಿಗೆ ಕಮ್ಯುನಿಟಿ ಜನರೇ ಸಪೋರ್ಟ್ ಮಾಡ್ತಾರೆ. ಸೊ ಎಲ್ಲ ನಾವು ಗವರ್ಮೆಂಟ್ ನ ಡಿಪೆಂಡ್ ಆಗಿರುವಂತ ಸಿಚುವೇಶನ್ ಇಲ್ಲ. ನಮ್ಮ ಇವಾಗ ಫಾರ್ ಎಕ್ಸಾಂಪಲ್ ಹೇಳೋದು, ನಮ್ಮ ಇಂಡಿಯಾದಲ್ಲಿ ನಾವು ಅರ್ಧ ಗವರ್ಮೆಂಟ್ ನೇ ಡಿಪೆಂಡ್ ಆಗಿರ್ತೀವಿ. ಆದ್ರೆ ಹೊರ ದೇಶಗಳಲ್ಲಿ ನಾವು ಗವರ್ಮೆಂಟ್ ನ ಜಾಸ್ತಿ ಡಿಪೆಂಡ್ ಆಗಿರುವಂತ ಸಿಚುವೇಶನ್ಸ್ ಇಲ್ಲ. ಬರೀ ತುಂಬಾ ರೇರ್ ಕೇಸಲ್ಲಿ ಅಫ್ಕೋರ್ಸ್ ಅವರು ಬಂದು ಹೆಲ್ಪ್ ಮಾಡ್ತಾರೆ, ಫೆಸಿಲಿಟೀಸ್ ಬಿಲ್ಡ್ ಮಾಡಿ ಕೊಡ್ತಾರೆ ಅವರು. ಇವಾಗ ಕಮ್ಯುನಿಟಿ ಫಾರ್ ಎಕ್ಸಾಂಪಲ್ ಮಡಿಕೇರಿ ಅಂತಂದ್ರೆ ಮಡಿಕೇರಿಯಲ್ಲಿ ಫೆಸಿಲಿಟೀಸ್ ಬಿಲ್ಡ್ ಮಾಡೋದು ಗವರ್ಮೆಂಟ್ ಜಾಬ್. ಬಟ್ ಒಂದು ಸೆಟಪ್, ಇವಾಗ ಕ್ಲಬ್ ಸೆಟಪ್ಸ್ ಆಗ್ಲಿ, ಆ ಟ್ರೈನಿಂಗ್ ಸೆಟಪ್ಸ್ ಅದೆಲ್ಲ ಕಮ್ಯುನಿಟಿನೇ ಮಾಡ್ಕೋಬೇಕಾಗ್ತದೆ. ಸೊ ಇಟ್ಸ್ ಏನಂತಂದ್ರೆ ಇವಾಗ ನಮ್ಮ ಮಡಿಕೇರಿಯಿಂದ ಅಥವಾ ವಿರಾಜ್ಪೇಟೆಯಿಂದ ಒಂದು ಮಗು ಆಡಿದ್ರೆ ಇಂಡಿಯಾಗೆ, ಅದ್ ನಮಗೆ ಒಂದು ಪ್ರಿವಿಲೇಜ್ ಅಲ್ವಾ. ಸೊ ಆ ತರ ಮೈಂಡ್ ಸೆಟ್ ಇರುವಂತಹ ಒಂದು ಕಮ್ಯುನಿಟಿ ಹೊರ ದೇಶಗಳಲ್ಲಿದೆ. ಸೊ ಅದಕ್ಕೋಸ್ಕರ ಪ್ಲೇಯರ್ಸ್ ಗಳು ಬರ್ತಾರೆ ಹೊರಗೆ. ಈಗ ನನ್ ಮಗ ಆಡ್ಬೇಕು, ನನ್ ಮಗಳು ಆಡ್ಬೇಕು ಅಂತ ಅಲ್ಲಿ ಕಳಿಸ್ತಾರೆ ಇದಕ್ಕೆ, ಯಾವ್ದಕ್ಕೆ, ಕಮ್ಯುನಿಟೀಸ್ ಗಳಿಗೆ ಆಡ್ಲಿಕ್ಕೆ ಚಿಕ್ಕ ಮಗು ಆಗಿದ್ದಾಗ. ಸೊ ದಟ್ ಇಸ್ ವೆನ್ ದೇ ಪಿಕ್ ಅಪ್ ಅಂಡ್ ದೇ ಪ್ಲೇ. ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ ಫುಡ್ ಸರ್. ನಾವೆಲ್ಲ ಫುಡ್ಗೆ ನಾವು ಇನ್ ಜನರಲ್ ಆಗಿ ನಾವೇನ್ ತಿಂತೀವಿ, ದಟ್ ಇಸ್ ವಾಟ್ ವಿ ಆರ್. ಇನ್ಫ್ಯಾಕ್ಟ್ ನಾವು ಪ್ಲೇಯರ್ಸ್ ಗಳು ತುಂಬಾ ಜನ ಅಂತಾರೆ ನಾವು ಬರೀ ಟ್ರೈನಿಂಗ್ ಇಸ್ ಓನ್ಲಿ 40%. ನಾವೇನ್ ತಿಂತೀವಿ ದಟ್ ಇಸ್ 60% ಇನ್ಫ್ಯಾಕ್ಟ್ ಇಸ್ ವಾಟ್ ಐ ವುಡ್ ಲೈಕ್ ಟು ಸೇ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ಡಯಟಿಂಗ್ ಅಂತಂತ ನಾವು ಫಾರ್ ಎಕ್ಸಾಂಪಲ್ ಬರೀ ಹೈ ಕಾರ್ಬ್ಸ್ ತಿಂದ್ರೆ ನಮಗೆ ಯೂಸ್ ಆಗೋದಿಲ್ಲ. ಸೊ ಸ್ಪೋರ್ಟ್ಸ್ ಅಲ್ಲೂ 2 ತರ ಇದೆ ಸರ್, ಆರೋಬಿಕ್ ಅಂಡ್ ಅನಾರೋಬಿಕ್ ಅಂತ. ಆರೋಬಿಕ್ ಸ್ಪೋರ್ಟ್ ಅಂತಂದ್ರೆ ಇವಾಗ ಫುಟ್ಬಾಲ್, ಹಾಕಿ, ಅದಕ್ಕೆ ಆರೋಬಿಕ್ಸ್ ಬೇಕು. ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್ ಅದಕ್ಕೆಲ್ಲ ಆರೋಬಿಕ್ಸ್ ಬೇಕು. ಅನಾರೋಬಿಕ್ ಅಂತಂದ್ರೆ ಪವರ್ ಸ್ಪೋರ್ಟ್ಸ್ ಗಳು, ಇವಾಗ 100 meter ರನ್ನರ್ಸ್, ಲಾಂಗ್ ಜಂಪರ್ಸ್, ಅಥವಾ ಇನ್ಫ್ಯಾಕ್ಟ್ ಕ್ವಿಕ್ ಆಗಿ ಇವಾಗ weight lifters, ಬಾಕ್ಸರ್ಸ್. ಸೊ ಅದೆಲ್ಲ ಅನಾರೋಬಿಕ್ ಸ್ಪೋರ್ಟ್. ಸೊ ಅವರಿಗೆ ಇವಾಗ ನನ್ನ ಬಾಡಿಯಲ್ಲಿ ನಾನು 2 ಕ್ವಾಲಿಟಿ ಇರುವಂತ ತುಂಬಾ ರೇರು. ಇವಾಗ ನಿಮಗೂ ಅಷ್ಟೇ, ನಿಮ್ಮ ಹತ್ರ ಒಂದು ಅನಾರೋಬಿಕ್ ಇರ್ತದೆ, ಆರೋಬಿಕ್ ಇರ್ತದೆ, 2 ಇರ್ತಾರೆ. ಆದ್ರೆ ಇಟ್ಸ್ ವೆರಿ ರೇರ್ ಇನ್ಫ್ಯಾಕ್ಟ್. ಅಥವಾ ನಾವು ಬಿಲ್ಡ್ ಮಾಡ್ಕೋಬೇಕಾಗ್ತದೆ ಅನಾರೋಬಿಕ್ ಎಕ್ಸರ್ಸೈಸ್ ಗಳನ್ನ ಮಾಡಿ, ಡಯಟ್ ಮಾಡಿ. ಸೊ ಅದಕ್ಕೆ ಡಯಟ್ ಇಸ್ ವೆರಿ ಇಂಪಾರ್ಟೆಂಟ್. ನಾವ್ ಏನ್ ತಿಂತೀವಿ ದಟ್ ಇಸ್ ಹೌ ಅವರ್ ಬಾಡಿ ಬಿಲ್ಡ್ಸ್. ಸೊ ಅದು ನಮ್ಮಲ್ಲಿ ಬಹಳಷ್ಟು ನಾಲೆಜ್ ಕಡಿಮೆ ಇದೆ. ಸೊ ಅದನ್ನ ಸ್ವಲ್ಪ ಇಂಪ್ರೂವೈಸ್ ಮಾಡ್ಬೇಕಾಗ್ತದೆ. ಮಾಡಿದ್ರೇನೆ ಇನ್ಫ್ಯಾಕ್ಟ್ ನಮಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಮಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಕಾಂಪೀಟ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಬೇರೆ ಟೀಮ್ ಜೊತೆ ಆಡುವಾಗ, ಇಲ್ಲಿದು ನಮ್ಮ ಇಂಡಿಯಾ
ಟ್ರೈನಿಂಗು ಹೊರಗಡೆ ಟೀಮ್ ಟ್ರೈನಿಂಗ್ ಡಿಫ್ರೆನ್ಸ್ ಇದೆಯಾ ಸರ್? ಸರ್, ನನಗೆ ಏನ್ ಅನ್ಸ್ತು ಅಂತಂದ್ರೆ ಇಟ್ಸ್ ವೆರಿ ಡಿಫ್ರೆಂಟ್ ಅಂತ ಅನ್ಸ್ತು. ಹೊರಗಡೆ ಟ್ರೈನಿಂಗ್ ನಮ್ಮ ಇಂಡಿಯನ್ ಟ್ರೈನಿಂಗಿಗಿಂತ ಅವರ ಎಫರ್ಟ್ ಗೆ ತುಂಬಾ ಡಿಫ್ರೆನ್ಸ್ ಇದೆ ಸರ್. ಯಾಕೆಂತಂದ್ರೆ ನಮ್ಮ ಇಲ್ಲಿ ಟ್ರೈನಿಂಗ್ ಸೆಷನ್ಸ್ ನಮಗೆ ಹೇಗೆ ಮಾಡ್ತೀವಿ ಅಂತಂದ್ರೆ, ನಮಗೆ ಏನೋ ಒಂದು 2 hours ಮುಗಿಲಿ ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಮಾಡ್ತೀವಿ. ಓಕೆ, ನಾನು ಸ್ಟಾರ್ಟ್ ಮಾಡಿದೀನಿ, ನನಗೆ ಏನ್ ಇಷ್ಟ ಇದೆ ಅದನ್ನ ನಾನು ಮಾಡ್ತೀನಿ, ಏನ್ ಇಷ್ಟ ಇಲ್ಲ ಅದನ್ನ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್, ಒಂದು ಪ್ಲೇಯರ್ ಇವಾಗ ಒಂದು ನಿಮಗೆ ಫುಟ್ಬಾಲ್ದೇ ಹೇಳ್ಬೇಕು ಅಥವಾ ಹಾಕಿ ಫುಟ್ಬಾಲ್ದೇ ಹೇಳ್ತೀನಿ ಸರ್. ನನಗೆ ಇನ್ಫ್ಯಾಕ್ಟ್ ಹೋಗಿ ನಾನು ಸ್ಟ್ರೆಚ್ ಹಾಕೊಂಡು ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಏನಕ್ಕೆ ನನಗೆ ಆಡ್ಲಿಕ್ಕೆ ಇಷ್ಟ ಇದೆ, ಆದ್ರೆ ಬೇರೆ ನನಗೆ ಇಷ್ಟ ಇಲ್ಲ. ಸ್ಟ್ರೆಂಥನಿಂಗ್ ಮಾಡೋದು ಇಷ್ಟ ಇಲ್ಲ, ಸ್ಟ್ರೆಚಿಂಗ್ ಮಾಡೋದು ಇಷ್ಟ ಇಲ್ಲ, ಅಥವಾ ಒಂದು ಎಂಡ್ಯೂರೆನ್ಸ್ ರನ್ ಮಾಡೋದು ಇಷ್ಟ ಇಲ್ಲ. ಸೊ ನನಗೆ ಏನ್ ಇಷ್ಟ ಇದೆ ಅದನ್ನ ನಾವು ಮಾಡ್ತೀವಿ. ಆದ್ರೆ ಹೊರ ದೇಶದಲ್ಲಿ ಹಾಗಲ್ಲ. ಹೊರ ದೇಶದಲ್ಲಿ ಅವ್ರಿಗೆ ಏನ್ ಇಷ್ಟ ಇಲ್ಲ ಅದನ್ನ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಸೊ ದೇ ವರ್ಕ್ ಫಾರ್ ಇಟ್. ಇನ್ಫ್ಯಾಕ್ಟ್ ಅದನ್ನ ಡೆವಲಪ್ ಮಾಡ್ಲಿಕ್ಕೆ ಅವ್ರು ವರ್ಕ್ ಮಾಡ್ತಾರೆ. ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ನಮ್ಮ ಕಂಟ್ರಿ ಮತ್ತೆ ಹೊರ ಕಂಟ್ರಿ. ಇವಾಗ ನಮ್ಮ ಕಂಟ್ರಿಯಲ್ಲಿ ಚೇಂಜ್ ಆಗ್ತಾ ಇದೆ, ಇಲ್ಲ ಅಂತ ಹೇಳೋದಿಲ್ಲ, ಬಟ್ ದಟ್ ಇಸ್ ಹೌ ಇಟ್ ವಾಸ್ ಇನ್ಫ್ಯಾಕ್ಟ್ ಅರ್ಲಿಯರ್. ಸೊ ನಮಗೆ ಏನು ಅಂತಂದ್ರೆ, ಇಫ್ ಐ ಹ್ಯಾವ್ ಟು ಬಿ ಅ ಪ್ಲೇಯರ್, ನನಗೆ ಐ ಹ್ಯಾವ್ ಟು ಸಿ ಮೈ ವೀಕ್ನೆಸಸ್ ಅಂಡ್ ಸ್ಟಾರ್ಟ್ ವರ್ಕಿಂಗ್ ಆನ್ ದಟ್. ಹೊರ ದೇಶದಲ್ಲಿ ಅದನ್ನ ಮಾಡಿಸ್ತಾರೆ. ಅಂಡ್ ದೆನ್ ದಟ್ಸ್ ವೆನ್ ಯು ವಿಲ್ ಇನ್ಫ್ಯಾಕ್ಟ್ ಬಿ ಅ ಪ್ಯಾಕೇಜ್ ಆಫ್ ಗುಡ್ ಪ್ಲೇಯರ್. ಇಲ್ಲ ಅಂತಂದ್ರೆ ನಿಮಗೆ ಆ ಪ್ಯಾಕೇಜ್ ಬರೋದಿಲ್ವಲ್ಲ. ಎಸ್, ಫಸ್ಟ್ ಅಥ್ಲೆಟಿಕ್ಸ್ ಇದ್ರಿ, ಮತ್ತೆ ರಗ್ಬಿಗೆ ಬಂದ್ರಿ. ರಗ್ಬಿ ನಂತರ ನಿಮಗೆ ಫೇವ್ರೆಟ್ ಸ್ಪೋರ್ಟ್ಸ್ ಯಾವ್ದು ಸರ್? ನಿಮಗೆ ಲೈಕ್ ಇರೋದು? ನನಗೆ ಆಕ್ಚುಲಿ ಸಾಕರ್ ನನಗೆ ಫೇವ್ರೇಟ್ ಸ್ಪೋರ್ಟ್ಸ್ ಸರ್, ಫುಟ್ಬಾಲ್. ಯಾಕೆಂತಂದ್ರೆ ಫುಟ್ಬಾಲ್ ಪ್ಲೇಯರ್ಸ್ ನಾನು ಅಡ್ಮೈರ್ ಮಾಡ್ತೀನಿ. ಯಾಕೆಂತಂದ್ರೆ ಅವರಷ್ಟು ಓವರ್ ಆಲ್ ಆಗಿ ಫಿಟ್ ಇರುವಂತಹ ಪ್ಲೇಯರ್ಸ್ ನನಗೆ ಇದುವರೆಗೆ ಇಡೀ ವರ್ಲ್ಡ್ ಅಲ್ಲಿ ನಿಮಗೆ ನೀವು ನೋಡಿರ್ಬೋದು. ಬಾಸ್ಕೆಟ್ಬಾಲ್ ಪ್ಲೇಯರ್ಸ್ ಆಗ್ಲಿ, ನಾನು ಬಾಸ್ಕೆಟ್ಬಾಲ್ ಅಲ್ಲಿ ವರ್ಕ್ ಮಾಡಿದ್ದೀನಿ, NBA ವರ್ಕ್ ಮಾಡಿದ್ದೀನಿ. ಸೊ ಬಾಸ್ಕೆಟ್ಬಾಲ್ ಆಗ್ಲಿ, ಎಲ್ಲೇ ಆಗ್ಲಿ, ನಿಮಗೆ ಆತರ ಕ್ವಾಲಿಟಿ ಪ್ಲಸ್ ನಾನು ಇವಾಗ ತಾನೇ ಹೇಳ್ದಂಗೆ ಅನಾರೋಬಿಕ್ ಆರೋಬಿಕ್ ಎಲ್ಲ ಮಿಕ್ಸ್ ಆಗಿರುವಂತಹ ಪ್ಲೇಯರ್ಸ್ ಗಳು ಸಿಗೋದಿಲ್ಲ. ಸೊ ಫುಟ್ಬಾಲ್ ಪ್ಲೇಯರ್ಸ್ ಇಸ್ ಒನ್ ಲೈಕ್ ಮೈ ಫೇವ್ರೇಟ್ ಸ್ಪೋರ್ಟ್ is what I would like to say. ನಾನು ಪಾರ್ಟ್ ಟೈಮ್ ಅಲ್ಲಿ ನಾನು ಫುಟ್ಬಾಲ್ ನೋಡೋದು ಇನ್ ಜನರಲ್ ಆಗಿ. ನೀವು ನಿಮ್ಮ ಕರಿಯರ್ ಆದ್ಮೇಲೆ, ರಗ್ಬಿ ರಿಟೈರ್ಡ್ ಆದ್ಮೇಲೆ, ರಗ್ಬಿ ಸ್ಪೋರ್ಟ್ಸ್ ರಿಟೈರ್ಡ್ ಆದ್ಮೇಲೆ ಯಾವ್ದೆಲ್ಲ ಪೊಸಿಷನ್ ತಗೊಂಡಿ ಸರ್? ಸ್ಪೋರ್ಟ್ಸ್ ಕೋಚಿಂಗ್ ಆಗ್ಲಿ, ಬೇರೆ ಇದ್ರಾಗ್ಲಿ? ಸರ್, ನಾನು ರಗ್ಬಿ ಸ್ಪೋರ್ಟ್ ಅಲ್ಲಿ ನಾನು ರಿಟೈರ್ಡ್ ಆದ ನಂತರ ಫಸ್ಟ್ ನಾನು ಆಕ್ಚುಲಿ ರಗ್ಬಿ ಯೂನಿಯನ್ಗೆ ವರ್ಕ್ ಮಾಡಿದೆ ಆಸ್ ಅ ಡೆವಲಪ್ಮೆಂಟ್ ಆಫೀಸರ್ ಆಗಿ. ಅದಾದ ನಂತರ ನಾನು ಅಮೆರಿಕನ್ ಫುಟ್ಬಾಲ್ ಅವಾಗ ಇಂಟ್ರೊಡ್ಯೂಸ್ ಮಾಡಿದ್ರು ಇಂಡಿಯಾದಲ್ಲಿ. ಸೊ ಅದಕ್ಕೆ ವರ್ಕ್ ಮಾಡಿದೆ. ಅಮೆರಿಕನ್ ಫುಟ್ಬಾಲ್ ಇಸ್ ಸಿಮಿಲರ್ ಟು ರಗ್ಬಿ ಇನ್ಫ್ಯಾಕ್ಟ್, ಬಟ್ ಇಟ್ ಇಸ್ ಎಂಟೈರ್ಲಿ ಡಿಫರೆಂಟ್ ಸ್ಪೋರ್ಟ್. ಸೊ ಅದಕ್ಕೆ ನಾನು ವರ್ಕ್ ಮಾಡಿದೆ ಸ್ವಲ್ಪ ಟೈಮ್. ಅದಾದ ನಂತರ ಬಾಸ್ಕೆಟ್ ಬಾಲ್ ಅಲ್ಲಿ ಇನ್ಫ್ಯಾಕ್ಟ್ ನಾನು ಅಲ್ಲೂ ಪ್ಲೇಯರ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದೆ. ಅದಾದ ನಂತರ ನನಗೆ ಪ್ರಮೋಷನ್ ಸಿಕ್ಕಿ ಐ ವಾಸ್ ವರ್ಕಿಂಗ್ ಎಸ್ ಅ ವೈಸ್ ಪ್ರೆಸಿಡೆಂಟ್ ಆಗಿ ನಾನು ವರ್ಕ್ ಮಾಡಿದೆ ಆಲ್ಮೋಸ್ಟ್ 2 to 3 years. ಮುಂಬೈಯಲ್ಲಿದ್ದೆ, US ಅಲ್ಲೂ ಇದ್ದೆ. ಸೊ ಹಾಗಾಗಿ ಬಾಸ್ಕೆಟ್ಬಾಲ್ ನಂತರ ನಾನು ಬೇರೆ ಬೇರೆ ಸ್ಪೋರ್ಟ್ ಗಳಲ್ಲಿ ಕಾಂಟ್ರಾಕ್ಚುಯಲ್ ಆಗಿ ನಾನು ಪ್ರೋ ಕಬಡ್ಡಿ ಆಗ್ಲಿ, ಪ್ರೋ ಬ್ಯಾಡ್ಮಿಂಟನ್ ಆಗ್ಲಿ, ಬೇರೆ ಬೇರೆ ಲೀಗ್ಸ್ ಗಳಲ್ಲಿ ನಾನು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ವರ್ಕ್ ಮಾಡಿದ್ದೀನಿ, ಆಪರೇಷನ್ಸ್ ಅಲ್ಲಿ. ಸೊ ತುಂಬಾ ಎಲ್ಲಾ ಸ್ಪೋರ್ಟ್ ಗಳಲ್ಲೂ ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಎಲ್ಲಾ ಸ್ಪೋರ್ಟ್ ಗಳಲ್ಲೂ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ ಸರ್. ಅಂದ್ರೆ ನನಗೆ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟ್ ನಾನು ಮಾಡಿದ್ರಿಂದಾಗಿ ನನಗೆ ಸ್ಪೋರ್ಟ್ಸ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಆಪರೇಷನ್ಸ್ ಅಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಹಾಗಾಗಿ ನನ್ನ ಸ್ಪೋರ್ಟಿಂಗ್ ಕೆರಿಯರ್ ನಂತರ ನಾನು ಅದನ್ನೇ ಚೂಸ್ ಮಾಡಿದೆ ನನ್ನ ಕೆರಿಯರ್ ಆಗಿ. ಅವತ್ತಿನ ನಿಮ್ಮ ಇಂಡಿಯಾ ಟೀಮ್ ರಗ್ಬಿ ಆಡುವಾಗ ಇಂಡಿಯಾ ರೆಪ್ರೆಸೆಂಟ್ ಮಾಡುವಂತ ಟೀಮ್ ಹೇಗಿತ್ತು ಸರ್? ಅದು ನಿಮ್ಮ ಟೀಮ್ ಸ್ಕ್ವಾಡ್ ಹೇಗಿತ್ತು ಸರ್? ಇಟ್ ವಾಸ್ ವೆರಿ ಡಿಫ್ರೆಂಟ್. ಏನಕ್ಕೆಂತಂದ್ರೆ ನಮಗೆ ಇಂಡಿಯನ್ ಟೀಮ್ ಅಂದ್ರೆ ನಿಮಗೆ ಗೊತ್ತು, ನಮ್ಮ ಭಾರತದಲ್ಲಿ ಎಲ್ಲಾ ಕಡೆಯಿಂದನೂ ಜನರು ಇರ್ತಾರೆ. ಇನ್ಫ್ಯಾಕ್ಟ್ ಕಾಶ್ಮೀರಿಂದ ಹಿಡಿದ್ಬಿಟ್ಟು ಕೆಳಗಡೆ ಕೇರಳವರೆಗೂ ಪ್ಲೇಯರ್ಸ್ ಇದ್ರು. ಈ ಕಡೆ ಇನ್ಫ್ಯಾಕ್ಟ್ ಗುಜರಾತ್ ಇಂದ ಹಿಡಿದ್ಬಿಟ್ಟು ವೆಸ್ಟ್ ಬೆಂಗಾಲ್, ಅಸ್ಸಾಂ ವರೆಗೂ ಪ್ಲೇಯರ್ಸ್ ಇದ್ರು. ಎಲ್ಲರದು ಬೇರೆ ಬೇರೆ ಕಲ್ಚರ್ಸ್. ಸೊ ಹಾಗಾಗಿ ನಮಗೆ ಟ್ರೈನಿಂಗ್ ಕ್ಯಾಂಪ್ಸ್ ಆಲ್ಮೋಸ್ಟ್ 3 to 4 years ಅವರು ಇಂಟರ್ವಲ್ ಅಲ್ಲಿ ಇಡ್ತಾ ಇದ್ರು. ಸೊ ಒಂದೇನು ಅಂತಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಆಸ್ ಅ ಟೀಮ್ ನಾವು ಬಿಲ್ಡ್ ಮಾಡ್ಬೇಕು ಅಂತಂದ್ರೆ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದ ಟೆಕ್ನಿಕ್ ಆರ್ ನಮ್ಮ ಫಿಟ್ನೆಸ್ ಅಲ್ಲ, ಕಲ್ಚರ್ ಬೆಳಿಬೇಕು. ನನಗೆ ನಿಮ್ನ ಗೊತ್ತಿರ್ಬೇಕು, ನನಗೆ ಗೊತ್ತಿರ್ಬೇಕು. ದಟ್ ಇಸ್ ಹೌ ಟೀಮ್ ಬಾಂಡ್ ಸ್ಟಾರ್ಟ್ಸ್ ಇನ್ಫ್ಯಾಕ್ಟ್. ಸೊ ಹಾಗಾಗಿ ಇಟ್ ವಾಸ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಇನ್ಫ್ಯಾಕ್ಟ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನನ್ನ ಲೈಫ್ ಅಲ್ಲಿ ನನಗೆ ಆತರ ಎಕ್ಸ್ಪೀರಿಯನ್ಸ್ ನಾನು ಇಂಡಿಯಾ ಆಡಿದಕ್ಕೋಸ್ಕರ ನನಗೆ ಆತರ ಎಕ್ಸ್ಪೀರಿಯನ್ಸ್ ಸಿಕ್ತು. ಇಟ್ಸ್ ಜಸ್ಟ್ ನಾಟ್ ಅಬೌಟ್ ನಾ ಇಂಡಿಯಾ ಆಡಿದೀನಿ ಅಂತ, ಬಟ್ ಇಂಡಿಯಾ ಆಡೋ ಆ ಮೂಮೆಂಟ್ಸ್ ಗಳು ಇನ್ಫ್ಯಾಕ್ಟ್ ಆ ಪ್ರಿಪರೇಷನ್ ನಾವ್ ಏನ್ ಮಾಡಿದ್ವಿ 3 years, 2.5-3 years ನಾವು ಒಂದು ಟೀಮ್ ಆಗಿ, ಇಟ್ ಇಸ್ ಅನ್ಫರ್ಗೆಟೇಬಲ್. ಯಾಕೆಂತಂದ್ರೆ ಇವಾಗ್ಲೂ ಅಷ್ಟೇ ನಾವು ಓಲ್ಡ್ ಮೆಮೊರೀಸ್ ನಮಗೆ ಸಿಕ್ಕಿದಾಗ ಇನ್ಫ್ಯಾಕ್ಟ್ ಲೈಕ್ ಏನೋ ರಿಫ್ರೆಶ್ ಆದಾಗ ನನ್ಗೆ ಅನ್ಸುತ್ತೆ ಎಷ್ಟು ನಾನು ಕಲೀಲಿಕ್ಕೆ ಸಿಕ್ತು, ನಮಗೆ ಎಷ್ಟು ನಾವು ಕಲ್ತ್ವಿ ಆ ಒಂದು ಜರ್ನಿಯಲ್ಲಿ ಅಂತ. ನೀವು
ಕರ್ನಾಟಕದಿಂದ ಎಷ್ಟು ಪ್ಲೇಯರ್ ಸರ್ ರಗ್ಬಿ ಇಂಡಿಯಾ ಟೀಮ್? ಸರ್ ಕರ್ನಾಟಕದಿಂದ ನಮ್ಮ ಕಾಮನ್ವೆಲ್ತ್ ಗೆ ನಾವು 2 ಪ್ಲೇಯರ್ಸ್ ಇದ್ವಿ. ಆದ್ರೆ ಕಾಮನ್ವೆಲ್ತ್ ಟೀಮ್ ಅಲ್ಲಿ ನಾನು ಒಬ್ನೇ ಸೆಲೆಕ್ಟ್ ಆಗಿದ್ದೆ. ಇನ್ನೊಬ್ಬ ರೋಷನ್ ಲೋಬೋ ಅಂತ ಒಬ್ರು ಇದ್ರು ಕರ್ನಾಟಕ ನಮ್ಮ ಕ್ಯಾಂಪ್ ಅಲ್ಲಿ, ಇಂಡಿಯನ್ ಕ್ಯಾಂಪ್ ಅಲ್ಲಿ. ಅದಾದ ನಂತರ ಮೇನ್ ಸ್ಕ್ವಾಡ್ ಅಲ್ಲಿ ಆಡಿದ್ದು ನಾನು ಒಬ್ನೇ ಆಡಿದೆ. ಮತ್ತೆ ಪುನೀತ್ ಕೃಷ್ಣಮೂರ್ತಿ ಅಂತ ಒಬ್ರು ಇದ್ರು, ಅವ್ರು UK ಅಲ್ಲಿ ಇದ್ರು. ಅವರು ಬಂದು ಜಾಯಿನ್ ಆದ್ರು. ಇನ್ಫ್ಯಾಕ್ಟ್ ಅವರು ಮತ್ತೆ ನಾನು ಇಬ್ರು ಸೇರಿ ಕಾಮನ್ವೆಲ್ತ್ ಮತ್ತೆ ಏಷ್ಯನ್ ಗೇಮ್ಸ್ 2ರಲ್ಲೂ ಆಡಿದ್ವಿ. ಸೊ ಕರ್ನಾಟಕದಿಂದ. ಈಗ ಆಕ್ಚುಲಿ ಪೇರೆಂಟ್ಸ್ ಗೆ ಒಂದು ಭಯ ಇರುತ್ತೆ ರಗ್ಬಿ ಅಂತ ಹೇಳುವಾಗ. ನಾವು ನೋಡ್ತೀವಿ, ನಾವು ಲೈವ್ ಆಗಿ ಟಿವಿಯಲ್ಲಿ ನೋಡುವಾಗ ಅವ್ರಿಗೆ ಒಂಥರ ಗುಸ್ತಿ ಆಡೋ ರೀತಿ ಇರುತ್ತೆ ಗೇಮ್. ಮನೆಯವರೆಲ್ಲ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ರು ಸರ್? ನಾನು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇನ್ಫ್ಯಾಕ್ಟ್ ನಾನು ರಗ್ಬಿ ಆಡ್ತಾ ಇದ್ದಿದ್ದು ನಮ್ಮ ಪೇರೆಂಟ್ಸ್ ಗಳಿಗೆ ಗೊತ್ತಿರ್ಲಿಲ್ಲ. ಅವಾಗ ಇಂಡಿಯನ್ ಟೀಮ್ ಗೆ ಸೆಲೆಕ್ಟ್ ಆದೆ. ಅವತ್ತು ನಾನು ಫಸ್ಟ್ ಹೇಳಿದೆ ಆಕ್ಚುಲಿ ಈ ತರ ಒಂದು ಸ್ಪೋರ್ಟ್ ಅಲ್ಲಿ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ. ಆವಾಗ ಖುಷಿ ಆದ್ರು. ಇನ್ಫ್ಯಾಕ್ಟ್ ಬೇಸರನೂ ಆಯ್ತು, ಏನಕ್ಕೆ ಹೇಳಿಲ್ಲ ಇಷ್ಟ ದಿನ ಅಂತ. ಬಟ್ ಇನ್ ಜನರಲ್ ಆಗಿ ನನಗೂ ಹೆದರಿಕೆ ಇತ್ತು. ನಿಮಗೆ ಗೊತ್ತಲ್ವಾ ನಮ್ಮ ಆದ್ರೆ ಬಟ್ ಮೈ ಫಾದರ್ ಅಂಡ್ ಮದರ್ ಬೋತ್ ವರ್ ಸಪೋರ್ಟಿವ್. ಇನ್ಫ್ಯಾಕ್ಟ್ ಅವರು ಎಂಡ್ ಆಫ್ ದ ಡೇ ವಾಟ್ ಎವರ್ ಸ್ಯಾಟಿಸ್ಫೈಸ್ ಯು ಅಂಡ್ ವಾಟ್ ಎವರ್ ಇನ್ಫ್ಯಾಕ್ಟ್ ಲೈಕ್ ಏನ್ ಕಾಂಟ್ರಿಬ್ಯೂಷನ್ ಕೊಡ್ಬೋದು ದೇಶಕ್ಕೆ, ಗೋ ಅಹೆಡ್ ಅಂತ ನನಗೂ ಹೇಳಿದ್ರು ಇನ್ ಜನರಲ್ ಆಗಿ. ಸೊ ದೇ ವರ್ ಹ್ಯಾಪಿ ಅಬೌಟ್ ಇಟ್. ಆತರ ತುಂಬಾ ಸನ್ನಿವೇಶಗಳಿದೆ ಸರ್. ಇನ್ ಜನರಲ್ ಆಗಿ ನನಗೆ ಇಂಜುರಿ ಆಗಿನೂ ನನ್ನ ಮನೇಲಿ ಹೇಳಿರ್ಲಿಲ್ಲ. ಸೊ ನನಗೆ ಆಕ್ಚುಲಿ ಆಡುವಾಗ UK ಅಲ್ಲಿ ಆಡುವಾಗ ನಂದು ನೋಸ್ ಸ್ಮ್ಯಾಶ್ ಆಗ್ಬಿಟ್ಟಿತ್ತು. ಅದು ಸರ್ಜರಿ ಆಗಿ ಒಳಗಡೆ ಸಾಫ್ಟ್ ಬೋನ್ ಇದಾಗ್ಬಿಟ್ಟಿತ್ತು. ಸೊ ಸರ್ಜರಿ ಮಾಡಿ ಇದ್ ಮಾಡಿರೋದು. ಸೊ ಸ್ವಲ್ಪ ಟಿಲ್ಟ್ ಆಗಿದೆ ಇನ್ನು ನೋಸ್. ಇನ್ಫ್ಯಾಕ್ಟ್ ರಗ್ಬಿ ಪ್ಲೇಯರ್ಸ್ ಎಲ್ಲರದು ನೋಸ್ ಹಂಗೆ ಆಗಿರ್ತದೆ. ನೀವು ಯಾವುದೇ ಒಂದು ರಗ್ಬಿ ಪ್ಲೇಯರ್ ನ ನೀವು ನೋಡಿದ್ರು ಅವ್ನ್ ಮೂಗ್ ಸ್ಟ್ರೇಟ್ ಆಗಿರೋದಿಲ್ಲ. ನಿಮಗೆ ಅದಂತ ನಿಮಗೆ ಕ್ಲೂ ಕೊಡ್ತೀನಿ. ನೀವು ಇನ್ ಜನರಲ್ ಆಗಿ ಯಾರೇ ಪ್ರೊಫೆಷನಲ್ ಆಡಿದ್ರು ಅವ್ರದ್ದೆಲ್ಲರದು ಹೋಗಿರ್ತದೆ. ಯಾಕಂದ್ರೆ ನಾವು ಟ್ಯಾಕಲ್ ಮಾಡುವಾಗ ನಮಗೆ ಫಸ್ಟ್ ಬೀಳೋದೆ ಅಲ್ಲಿಗೆ. ಸೊ ಹಾಗಾಗಿ ಅದೊಂದು ಮೇಜರ್ ಸರ್ಜರಿ ಆಯ್ತು. ಅವಾಗ್ಲೂ ನಾ ಹೇಳಿರ್ಲಿಲ್ಲ ಮನೆಯಲ್ಲಿ. ಸೊ ಆತರ ತುಂಬಾ ಸಿಚುವೇಶನ್, ಏನಕ್ಕೆ ಅವ್ರಿಗೂ ನಮಗೂ ಗೊತ್ತಿರ್ತದೆ ಅವ್ರು ಮತ್ತೆ ಭಯ ಪಡ್ತಾರೆ ಅಂತೇಳಿ ನಾವು ಅದ್ರ ಬಗ್ಗೆ ಹೇಳಿಲ್ಲ. ಬಟ್ ಇವಾಗ ಅನ್ಸುತ್ತೆ ಅದು ತಪ್ಪು ನಾನು ಮಾಡಿದೆ. ಇನ್ಫ್ಯಾಕ್ಟ್ ಅವಾಗ ಹೇಳ್ಬೇಕಿತ್ತು ಅಂತ. ಎಂಡ್ ಆಫ್ ದ ಡೇ ದೇ ಮೈ ಪೇರೆಂಟ್ಸ್, ದೇ ವುಡ್ ಹ್ಯಾವ್ ಅಂಡರ್ಸ್ಟುಡ್ ಅಂತ. ಬಟ್ ಇವಾಗ ಹೇಳ್ತಾ ಇದ್ದೀನಿ, ತಂದೆಗೆ ಹೇಳ್ತಾ ಇದ್ದೆ ಅಲ್ಲಿ ಇದಾಯ್ತು ಓಕೆ ಅಂತ. ಅವರು ಸುಮ್ಮನೆ ಇದ್ದಾರೆ ಇವಾಗ. ನಿಮ್ಮ ಫೇವರೇಟ್ ಕೋಚ್ ಯಾರಾಗಿತ್ತು ಸರ್? ನನಗೆ ಅಥ್ಲೆಟಿಕ್ಸ್ ಅಲ್ಲಿ ಇನ್ಫ್ಯಾಕ್ಟ್ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಅಫ್ಕೋರ್ಸ್ ಶಂಕರ್ ಸ್ವಾಮಿ ಅವರು ನನಗೆ ಮೇನ್ ಇದಾಗಿದ್ರು. ಅದಾದ ನಂತರ ವಸಂತ್ ಸರ್ ಅಂತಿದ್ದಾರೆ, ನಾನು ಅದೇ ಹೇಳಿದ್ನಲ್ಲ, ಅವ್ರು ನನಗೆ ಬೇಸಿಕ್ಸ್ ಕಲ್ಸ್ಕೊಟ್ಟಿದ್ದ. ಇದೇನಕ್ಕೆ ಅವ್ರ ಬಗ್ಗೆ ಹೇಳ್ತೀನಿ ಅಂತಂದ್ರೆ, ಅವ್ರ ಬೇಸಿಕ್ಸ್ ಕಲ್ಸ್ಕೊಟ್ಟಿದ್ದಕ್ಕೆ ನನಗೆ ಬೇರೆ ನಾನು ರಗ್ಬಿ ಹೋದ್ಮೇಲೂ ನನಗೆ ಅದು ಯೂಸ್ ಆಯ್ತು. ಯಾಕೆಂತಂದ್ರೆ ನಾವು ಬೇಸಿಕ್ಸ್ ಏನ್ ಇರ್ತದೆ ದಟ್ ಇಸ್ ವಾಟ್ ಹೆಲ್ಪ್ಸ್ ಯು ಫಾರ್ ಲಾಂಗರ್ ಟೈಮ್. ಇನ್ಫ್ಯಾಕ್ಟ್ ನನಗೆ ಇಂಜುರೀಸ್ ಗಳನ್ನ ಹೇಗೆ ರಿಕವರ್ ಆಗ್ಬೇಕು, ಅಥವಾ ಬೇಸಿಕ್ ಫಿಟ್ನೆಸ್ ಇಲ್ಲ ಅಂತಂದ್ರೆ ಹೌ ಟು ಶುಡ್ ಐ ಕಮ್ ಬ್ಯಾಕ್ to get my fitness back ಅಂತೆಲ್ಲ ನನಗೆ it was entirely eye opener. ಸೊ ಅದೊಂದು. ಮತ್ತೆ ರಗ್ಬಿಯಲ್ಲಿ ಇನ್ಫ್ಯಾಕ್ಟ್ ಒಂದು ಫಿಜಿಯನ್ ಕೋಚ್ ಇದ್ರು ಹೊಸಾಯ ಅಂತ. ಸೊ ಹಿ ವಾಸ್ ಲೈಕ್ ಅವರ್ ಫಾದರ್ ಫಿಗರ್ ಫಾರ್ ಎವ್ರಿಬಡಿ ಇನ್ಫ್ಯಾಕ್ಟ್. ಸೊ ಹಿ ವಾಸ್ ವೆರಿ ನೈಸ್. ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಅವರೇ ಕೋಚ್ ಆಗಿದ್ರು. ಸೊ ಹಿ ವಾಸ್ ಮೈ ಫೇವರೇಟ್ ಕೋಚ್ ಇನ್ ರಗ್ಬಿ ಇನ್ಫ್ಯಾಕ್ಟ್. ಎಲ್ಲಾ ಸ್ಪೋರ್ಟ್ಸ್ ಈಗ ರಗ್ಬಿ ಬಿಟ್ಬಿಟ್ಟು ರಗ್ಬಿಯಲ್ಲಿ ನಿಮ್ಮ ಫೇವರೇಟ್ ಪ್ಲೇಯರ್, ದೆನ್ ನೆಕ್ಸ್ಟ್ ರಗ್ಬಿ ಬಿಟ್ಟು ಬೇರೆ ಸ್ಪೋರ್ಟ್ಸ್ ನಿಮ್ಮ ಫೇವರೇಟ್ ಪ್ಲೇಯರ್ ಯಾರಾಗಿತ್ತು ಸರ್? ಇಂಡಿಯಾದಲ್ಲಿ ನಾನು ಹೇಳ್ಬೇಕು ಅಂತಂದ್ರೆ ಸುನಿಲ್ ಛತ್ರಿ ಇಸ್ ಮೈ ಫೇವರೇಟ್ ಪ್ಲೇಯರ್ ವೆನ್ ಇಟ್ ಕಮ್ಸ್ ಟು ಆಲ್ ಸ್ಪೋರ್ಟ್ಸ್. ಯಾಕೆಂದ್ರೆ ಬಹಳಷ್ಟು ಜನ ಏನಕ್ಕೆ ಅಂತ ಕೇಳ್ಬೋದು, ಬಟ್ ಓನ್ಲಿ ರೀಸನ್ ಬಿಂಗ್ ಈಸ್ ವೆರಿ ಡಿಸಿಪ್ಲಿನ್ಡ್. ಈಸ್ ವೆರಿ ಏನಕ್ಕೆಂದ್ರೆ ಅವ್ರನ್ನ ಕ್ಲೋಸ್ ಆಗಿ ಗೊತ್ತಿರೋರಿಗೆ ಅದ್ರ ಬಗ್ಗೆ ಗೊತ್ತಿರ್ತದೆ. ಈಸ್ ವೆರಿ ಡಿಸಿಪ್ಲಿನ್ಡ್ ಅಂಡ್ ದ ವೇ ಹಿ ಮೋಟಿವೇಟ್ಸ್ ಯಂಗರ್ ಜನರೇಷನ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಏನಕ್ಕೆಂದ್ರೆ ನಾನು ಕಣ್ಣಾರೆ ನೋಡಿ BFC ಜೂನಿಯರ್ಸ್ ಆ ಟೀಮ್ಸ್ ಗಳಿಗೆಲ್ಲ ಹೇಗೆ ಮೋಟಿವೇಟ್ ಮಾಡ್ತಾರೆ. ಅಂಡ್ ಹಿ ಆಕ್ಟ್ಸ್ ಲೈಕ್ ರೋಲ್ ಮಾಡೆಲ್. ಇವಾಗ ಹೇಗೆ ಅಂತಂದ್ರೆ ಸರ್, ಒಂದು ರೋಲ್ ಮಾಡೆಲ್ ಅಂತಂದ್ರೆ ಇವಾಗ ವಿ ಹ್ಯಾವ್ ಟು ಫಾಲೋ ಇಟ್ ಬೈ ಆರ್ ಸೆಲ್ಫ್. ಅದಾದ ನಂತರ ಮಕ್ಕಳಿಗೆ ಅಥವಾ ಬೇರೆಯವ್ರಿಗೆ ನಾವು ಅದ್ರ ಬಗ್ಗೆ ನಾವು ಎಕ್ಸಾಂಪಲ್ಸ್ ಕೊಡ್ಬೋದು. ನಾವೇ ಅದನ್ನ ಫಾಲೋ ಮಾಡದೆ ನಾವು ಬರೀ ಇದ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಿ ಈಸ್ ಒನ್ ಆಫ್ ದೆಮ್ ಇಸ್ ವಾಟ್ ಐ ವುಡ್ ಲೈಕ್ ಟು ಸೇ ಇಂಡಿಯಾದಲ್ಲಿ. ಅಂಡ್ ಅಬ್ರಾಡ್ ಹೊರಗಡೆ ಅಗೇನ್ ಇಟ್ಸ್ ಅ ಫುಟ್ಬಾಲರ್ ರೊನಾಲ್ಡೋ ಇನ್ಫ್ಯಾಕ್ಟ್. ಸೊ ಅವರ ಏಜ್ಗೆ, ಅವರ ಫಿಟ್ನೆಸ್, ಅವರ ಇನ್ಫ್ಯಾಕ್ಟ್ ಲೈಫ್ ಸ್ಟೈಲ್ ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್. ಅಫ್ಕೋರ್ಸ್ ಇಟ್ ಇಸ್ ಬಿಗ್ ಮನಿ, ದೊಡ್ಡ ಇಟ್ ಇಸ್ ನಿಮಗೆ ಗೊತ್ತು ಹೇಗೆ ಅಂತ. ಕಮರ್ಷಿಯಲಿ ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್. ಬಟ್ ಅವ್ರ ಜೊತೆ ಸ್ಟಾರ್ಟ್ ಮಾಡಿದಂತ ಪ್ಲೇಯರ್ಸ್ ಇನ್ನು ಆಡ್ತಾ ಇಲ್ಲ, ನಿಮಗೆ ಗೊತ್ತಿರ್ಬೋದು. ಅವ್ರ ಜೊತೆ ಸ್ಟಾರ್ಟ್ ಮಾಡಿದಂತ ಪ್ಲೇಯರ್ಸ್ ಇವಾಗ್ಲೂ ತುಂಬಾ ಜನ ಆಡ್ತಾ ಇಲ್ಲ. ಸೊ ದ ಕಮಿಟ್ಮೆಂಟ್ ವಾಟ್ ಹಿ ಹ್ಯಾಸ್ ಆಲ್ಮೋಸ್ಟ್ yes. So whatever commitment he has, nobody can beat that is what I would like to say. And there's a lot of better players ಇದ್ದಾರೆ. ಬಟ್ ನನಗೆ ಹೇಗೆ ಅಂತಂದ್ರೆ ನಾವು ನೋಡಿದ ಪ್ರಕಾರ that is how like
ಏನಕ್ಕೆ ಅವ್ರನ್ನ ಐ ಹ್ಯಾವ್ ಸೀನ್ ಇಸ್ ಮ್ಯಾಚ್ ಇನ್ಫ್ಯಾಕ್ಟ್ ನಾನು ಮ್ಯಾಂಚೆಸ್ಟರ್ ಅಲ್ಲಿ ಇದ್ದಾಗ ಮ್ಯಾಂಚೆಸ್ಟರ್ ಯುನೈಟೆಡ್ ಮ್ಯಾಚ್ ಲೈವ್ ಆಗಿ ನಾನು ಸ್ಟೇಡಿಯಂ ಅಲ್ಲಿ ನೋಡಿದ್ದೀನಿ. ಸೊ ದ ವೇ ಹಿ ಇಸ್, ದ ವೇ ಹಿ ರಿಯಾಕ್ಟ್ಸ್, ವಾರ್ಮ್ ಅಪ್ ಹೇಗ್ ಮಾಡ್ತಾನೆ, ಆಫ್ಟರ್ ದ ಮ್ಯಾಚ್ ರಿಕವರಿ ಹೇಗೆ, ಇಟ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ನಾವು ಯೋಚನೆ ಮಾಡ್ಲಿಕ್ಕೆ ಆಗಲ್ಲ ಸರ್, ಅಷ್ಟು ಪ್ರೊಫೆಷನಲ್ ಆಗಿದ್ದಾರೆ ಅವರು. ನೀವು ಸುನಿಲ್ ಛೇತ್ರಿ ಅಂತಂದ್ರಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಒಂದು ನಾನ್ಕೊಂಡೆ ಬೇರೆ ರೊನಾಲ್ಡೋ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ನಾನ್ಕೊಂಡೆ ಮೆಸ್ಸಿ ಹೇಳ್ಬೋದು, ಇಸ್ ಮೈ ಫೇವರೆಟ್ ಪ್ಲೇಯರ್ ಮೆಸ್ಸಿ ಅನ್ಕೊಂಡೆ ನೀವ್ ಹೇಳ್ಬೋದು. ಬಟ್ ನೀವು ಒಂದ್ ಒಳ್ಳೆ ಮೆಸೇಜ್ ಕೊಟ್ರಿ ಸರ್ ಸುನಿಲ್ ಛೇತ್ರಿ ಬಗ್ಗೆ. ಯಾರು ಇಂಡಿಯಾಗೆ ಅಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಆಡಿದ್ದಾರೆ, ಫುಟ್ಬಾಲ್ ನ ಬಿಲ್ಡ್ ಮಾಡಿ. ಸರ್ ಇವಾಗ್ಲೂ ಇಂಡಿಯನ್ ಟೀಮಿಗೆ ಓನ್ಲಿ ಒನ್ ಸೀನಿಯರ್ ಪ್ಲೇಯರ್ ಹೂ ಹ್ಯಾವ್ ಕಾಲ್ಡ್ ದೆಮ್ ಬ್ಯಾಕ್, ದಟ್ಸ್ ಸುನಿಲ್ ಛೇತ್ರಿ. ಓಕೆ ಓಕೆ, ಏನಕ್ಕೆ ಕೂಡ ಗುಡ್ ಮೆಸೇಜ್ ಸರ್ ಸುನಿಲ್ ಛೇತ್ರಿ. ಯಾರು ಅನ್ಕೊಂಡ್ರೆ ಬೇರೆ ಕ್ರಿಕೆಟ್ ಪ್ಲೇಯರ್ಸ್ ಗಳನ್ನ ಹೇಳ್ಬಹುದು, ಇಲ್ಲ, ಬಿಕಾಸ್ ಐ ಹ್ಯಾವ್ ಸೀನ್ ಹಿಮ್ ಪರ್ಸನಲಿ ಅಂಡ್ ನನಗೊಂದು ಸ್ವಲ್ಪ ಮೋಟಿವೇಟ್ ಆಗಿದೆ ಅವ್ರನ್ನ ನೋಡುವಾಗ. ಸೊ ಅಫ್ಕೋರ್ಸ್ ನಾವು ಏನ್ ನೋಡ್ತೀವಿ ಅಂತ ನಾವ್ ಹೇಳ್ಬೇಕಲ್ವಾ, ನಾವು ಸುಮ್ನೆ ಬೇರೆಯವ್ರು ಹೇಳಿದ್ನ ನಾವು ಹೇಳಿದ್ರೆ ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್ ಇನ್ ಫ್ಯಾಕ್ಟ್. ಸೊ ಹಾಗೆ ನಾನ್ ನಿಮ್ದೊಂದು ಫೋಟೋ ನೋಡಿದೆ, ನಿಮ್ಮ ರಗ್ಬಿ ಆಡುವಾಗ ನಿಮ್ ಹೇರ್ ಸ್ಟೈಲ್ ಡಿಫ್ರೆಂಟ್ ಆಗಿದೆ. ಅದು ಸೊ ನಾನು ಆಕ್ಚುಲಿ ಅದು ಸೌತ್ ಆಫ್ರಿಕಾದಲ್ಲಿದ್ದಾಗ ಬ್ರೇಡ್ಸ್ ಮಾಡಿದ್ದೆ, ಆಲ್ಮೋಸ್ಟ್ ಬ್ರೇಡ್ಸ್ ಮಾಡಿದ್ವಿ. ಸೊ ಅದ್ ಹೇಗೆ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಅವರ ಕಲ್ಚರ್ ಅಲ್ಲಿ ಅವರು ಬ್ರೇಡ್ಸ್ ಅವ್ರು ತುಂಬಾ ಈಸಿ, ಅವರು ಕೂತು ಬೇರೆ 15 ನಿಮಿಷ ತಲೆ ಬ್ರೇಡ್ಸ್ ಮಾಡ್ಬಿಟ್ರು. ಅದೇ ನಮ್ಮ ಇಂಡಿಯಾದಲ್ಲಿ ಇವಾಗ ಮಾಡ್ಲಿಕ್ಕೆ 1.5-2 ಗಂಟೆ ತಗೊಳ್ತಾರೆ. ಸೊ ಹಾಗೆ ಒಂದ್ಸತಿ ಕೂತಿದಾಗ ರೂಮಲ್ಲಿ ನನ್ನ ರೂಮ್ ಮೆಟ್ ಕೂತು ಫುಲ್ ಬ್ರೈಡ್ಸ್ ಮಾಡ್ಬಿಟ್ಟ. ದೆನ್ ಐ ಹ್ಯಾವ್ ಟು ಕೀಪ್ ಇಟ್ ಫಾರ್ ನೆಕ್ಸ್ಟ್ 1 ವೀಕ್. ಸೊ ಹಾಗೆ ಇಟ್ ಈಸ್ ಎಂಟೈರ್ಲಿ ಡಿಫರೆನ್ಸ್. ನಾ ಹೇಳಿದ್ನಲ್ಲ, ನಮ್ ಸ್ಪೋರ್ಟ್ಸ್ ಅಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಆದಷ್ಟು ನನ್ನ ಲೈಫ್ ಅಲ್ಲಿ ಇದುವರೆಗೆ ಆಗಿಲ್ಲ ಅಂಡ್ ಇನ್ ಮುಂದೆನೂ ಆಗೋದಿಲ್ಲ. ಯಾಕಂದ್ರೆ ಹೇರ್ ಸ್ಟೈಲ್ ಎಂಜಾಯ್ ಮಾಡಿದ್ರ ತುಂಬಾನೇ ಸರ್. ಆದ್ರೆ ಏನಂತಂದ್ರೆ ಇಟ್ ಇಸ್ ಫಾರ್ ಸರ್ಟನ್ ಟೈಮ್ ಇನ್ ಫ್ಯಾಕ್ಟ್. ಅದಾದ್ಮೇಲೆ ನಾವು ಬಿಚ್ಚಬೇಕು, ದೆನ್ ಅಗೇನ್ ಇಟ್ ಇಸ್ ಎಂಟೈರ್ಲಿ ಡಿಫರೆಂಟ್. ಬಟ್ ಇಟ್ ಇಸ್ ವೆರಿ ಡಿಫರೆಂಟ್ ಫೀಲಿಂಗ್. ಎಲ್ಲಾದ್ರೂ ಯಾವ್ದಾದ್ರು ಸ್ಪೋರ್ಟ್ಸ್ ಅಲ್ಲಿ ನೀವು ಕಾಮನ್ವೆಲ್ತ್ ಆಡಿದಿರಿ, ಏಷ್ಯನ್ ಗೇಮ್ ಆಡಿದಿರಿ, ಅದ್ರಲ್ಲಿ ಭಾರತವನ್ನ ಪ್ರತಿನಿಧಿಸಿದ ಆಟಗಾರ, ರಗ್ಬಿಯಲ್ಲಿ ಕೊಡಗಿನ ಏಕೈಕ ಆಟಗಾರ, ಎಲ್ಲಾದ್ರೂ ನಿಮಗೆ ಮನಸ್ಸಿಗೆ ನೋವಾಗ್ಬಿಟ್ಟು ಸರ್? ಯಾವ ತರ ಅಂತಂದ್ರೆ ಆಲ್ಮೋಸ್ಟ್ ಪ್ಲೇಯರ್ಸಿಗೆಲ್ಲ ಏಷ್ಯನ್ ಗೇಮ್ಸ್ ಕಾಮನ್ವೆಲ್ತ್ ಆಡೋದವ್ರಿಗೆಲ್ಲ ಒಂದು ಏಕಲವ್ಯ ಪ್ರಶಸ್ತಿ ಕೊಡ್ತಾರೆ, ಒಂದು ರಾಜ್ಯೋತ್ಸವ ಪ್ರಶಸ್ತಿ, ಯಾವ್ದೋ ಒಂದು ಅವಾರ್ಡ್ ಕೊಡ್ತಾರೆ. ಯಾವ್ದಾದ್ರು ಒಂದು ಫೀಲಿಂಗ್ ಆಗುಂಟ ಸರ್? ನನಗೆ ಬಂದಿಲ್ಲ. ಒಂದು ಮುಖ್ಯವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್, ಇದೇ ತರ ಬಹಳಷ್ಟು ಜನ ಕೇಳಿದಾರೆ ನನ್ನ. ಯಾಕೆಂದ್ರೆ ಕಾಮನ್ವೆಲ್ತ್, ಏಷ್ಯನ್ ಗೇಮ್ಸ್ ಎರಡೂ ಆಡದಂತಹ ಪ್ಲೇಯರ್ ಗೆ ಇದುವರೆಗೆ ಒಂದು ಅವಾರ್ಡ್ ಕರ್ನಾಟಕದಲ್ಲಿ ಸಿಕ್ಕಿಲ್ಲ ಅಂತ ಬಹಳಷ್ಟು ಜನ ಕೇಳಿದ್ದಾರೆ. ಬಟ್ ನಾನು ಒಂದ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಸರ್, ಅವಾರ್ಡ್ಸ್ ಗಳನ್ನ ಯಾವತ್ತು ಪಡ್ಕೋಬೇಕು ವಿನಃ ಕೇಳಬಾರದು. ನನ್ನ ಒಂದು ಬಿಲೀಫ್ ಅದು. ನೋಡಿ, ಎಲ್ಲ ಬೇರೆ ಬೇರೆಯವ್ರದ್ದು ಬೇರೆ ಬೇರೆ ಇರ್ತಾರೆ. ಅಫ್ಕೋರ್ಸ್ ಇವಾಗ ಅಪ್ಲೈ ಮಾಡ್ಲಿಕ್ಕೆ ಹೇಳ್ತಾರೆ, ಅಪ್ಲೈ ಮಾಡಿದ್ದೆ ನಾನು 2 ಸತಿ ಅಪ್ಲೈ ಮಾಡಿದ್ದೆ. ಬಟ್ ದೇ ಹ್ಯಾವ್ ನಾಟ್ ಚೋಸನ್ ಮೀ ಫಾರ್ ದ ಅವಾರ್ಡ್ ಇನ್ ಫ್ಯಾಕ್ಟ್ ಯಾವ್ದ್ರಲ್ಲಿ ಏಕಲವ್ಯದಲ್ಲಿ. ಅಂಡ್ ದೆನ್ ಐ ಡಿಂಟ್ ವಾಂಟ್ ಟು ಡೂ ಇಟ್ ಅಗೇನ್. ಏನಕ್ಕೆ ಅಂತಂದ್ರೆ ನನ್ನ ಒಂದು ಪರ್ಸನಲ್ ಇದೇನು ಅಂತಂದ್ರೆ ಸರ್, ನನಗೆ ಇಂಡಿಯಾಗೆ ಆಡಿದ್ದು ನಾನು ಅವಾರ್ಡ್ಸ್ ಗಳಿಗೆ ಆಡಿರ್ಲಿಲ್ಲ. ನಾನು ಇಂಡಿಯಾ ದೇಶಕ್ಕೆ ಆಡಿದ್ದು ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಕಾಂಟ್ರಿಬ್ಯೂಷನ್ ಫಾರ್ ಮೈ ನೇಷನ್. ಇನ್ ಫ್ಯಾಕ್ಟ್ ವಿ ಡೋಂಟ್, ಯಾವುದೇ ಇಂಡಿಯನ್ ಪ್ಲೇಯರ್ ಆದ್ರೂ ಅವರು ಅವಾರ್ಡ್ಸ್ ಗಳಿಗೆ ಆಡೋದಿಲ್ಲ. ನನಗೆ ಇಂಡಿಯನ್ ಜರ್ಸಿಗಿಂತ ನನಗೆ ಯಾವ ದೊಡ್ಡದು ಅವಾರ್ಡ್ ಇಲ್ಲ. ನನಗೆ ಇವನ್ ಏಕಲವ್ಯ ಅಲ್ಲ, ಯಾವ ಅವಾರ್ಡ್ ಕೊಟ್ರು ನನಗಿರುವಂತ ಇಂಡಿಯನ್ ಜರ್ಸಿ ಅಂಡ್ ದಿಸ್ ಬ್ಲೇಸರ್ ಇನ್ಫ್ಯಾಕ್ಟ್ ಇದಕ್ಕಿಂತ ನನಗೆ ಯಾವ ಅವಾರ್ಡ್ ದೊಡ್ಡದಲ್ಲ. ಇನ್ಫ್ಯಾಕ್ಟ್ ಇದು ಸಿಕ್ಕಿದ್ರಿಂದಾಗಿ ನನಗೆ ಅವಾರ್ಡ್ಸ್ ಗಳು ಬೇಕು ಅಂತಾನೂ ಇಲ್ಲ ನನಗೆ. ಯಾಕೆ ಅಂದ್ರೆ ಇದನ್ನ ನಾನು ಫ್ರೇಮ್ ಮಾಡಿ ಇಟ್ಕೊಂಡ್ರೆ ದಟ್ಸ್ ಮೋರ್ ದಾನ್ ಇನಫ್ ಇನ್ಫ್ಯಾಕ್ಟ್. ಯಾಕೆಂದ್ರೆ ಬಹಳ ಚೆನ್ನಾಗಿ ಕೇಳಿದ್ದಾರೆ, 1 ಇಂಟರ್ನ್ಯಾಷನಲ್ ಆಡ್ದವ್ರಿಗೆ ಕೊಟ್ಟಿದ್ದಾರೆ, 2 ಇಂಟರ್ನ್ಯಾಷನಲ್ ಆಡ್ದವ್ರು ಕೊಟ್ಟಿದ್ದಾರೆ. ನೀನು ಆಲ್ಮೋಸ್ಟ್ 40+ ಇಂಟರ್ನ್ಯಾಷನಲ್ಸ್ ಕಡೆ ಆಡಿದ್ಯಾ, ಹೇಗೆ, ಏನಕ್ಕೆ ಒಂದ್ಸತಿನೂ ರೆಕಗ್ನೈಸ್ ಮಾಡಿಲ್ವಲ್ಲ ಅಂತ. ಬಟ್ ದಟ್ ಈಸ್ ನಾಟ್ ಮೈ ಪ್ರಾಬ್ಲಮ್ ಅಲ್ವಾ ಸರ್. ನನ್ನ ಕೈಯಿಂದ ಏನ್ ಎಫರ್ಟ್ ಹಾಕ್ಬೇಕು ನಾವು ಹಾಕಿ ಆಡಿದೀವಿ. ಐವ್ ಗಾಟ್ ಇಂಜಾಯ್ಡ್ ಫಾರ್ ದ ನೇಷನ್. ಇನ್ ಫ್ಯಾಕ್ಟ್ ಐವ್ ಪ್ಲೇಡ್ ವೆಲ್, ವಿ ಹವ್ ವನ್ ಟೂರ್ನಮೆಂಟ್ಸ್ ಫಾರ್ ದ ನೇಷನ್. ಅಂಡ್ ಇದಕ್ಕಿಂತ I can't personally do anything. This is what my thought. And yes, of course, government has to start identifying players. And in fact, ಇನ್ನೊಂದು ಏನು ಅಂತಂದ್ರೆ, that is what motivates. ಇವಾಗ ನನಗೆ ಮೋಟಿವೇಶನ್ ಕೊಡ್ಬೇಕು ಅಂತಿಲ್ಲ, ಯಾಕಂದ್ರೆ ಅದು ಕೊಡದೇನೆ ನಾನು ಬೀನ್ ಡೂಯಿಂಗ್ ಲಾಟ್ ಆಫ್ ಗುಡ್ ವರ್ಕ್ ಫಾರ್ ಸ್ಪೋರ್ಟ್. ಬಟ್ ಬೇರೆಯವ್ರಿಗೂ ಈ ತರ ಸಿಚುವೇಶನ್ ಅಲ್ಲಿ ಸಿಕ್ಕಿದಾಗ ಏನಾಗುತ್ತೆ, ದಟ್ ಇಸ್ ಅ ಮೋಟಿವೇಶನ್ ಫಾರ್ ದೆಮ್ ಟು ವರ್ಕ್ ಮೋರ್ ವಿತ್ ದ ಜೂನಿಯರ್ಸ್, ಇನ್ ಫ್ಯಾಕ್ಟ್ ಯಂಗರ್ ಜನರೇಷನ್. ಸೊ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅವಾರ್ಡ್ ನನಗೂ ಬೇಸರ ಇದೆ. ನನಗೆ ಗೊತ್ತಿಲ್ಲ ಆಕ್ಚುಲಿ, ಸೀರಿಯಸ್ ಆಗಿ ನನಗೆ ನಿಮ್ಮನ್ನ ಒಂದು 3 years ಇಂದ ಬಹಳ ಕ್ಲೋಸ್ ಇದ್ದೀರಿ. ಬಟ್ ನೀವು ಮೀಟ್ ಮಾಡಿದಿರಿ, ನಾವು ಬಟ್ ಎಲ್ಲೂ ಕೂಡ ನನಗೂ ಆಕ್ಚುಲಿ ಗೊತ್ತೇ ಇಲ್ಲ.
ನೀವು ಕಾಮನ್ವೆಲ್ತ್ ಅಲ್ಲಿ ಆಡಿದ್ರೆ ಏಷ್ಯನ್ 100% ಐ ರಿಯಲಿ ಸರ್, ನನಗೆ ಗೊತ್ತೇ ಇರ್ಲಿಲ್ಲ ಸರ್. ಇಲ್ಲ, ಇಲ್ಲ sir, sir. ರಿಯಲಿ ಪ್ರೌಡ್ ಆಫ್, ಯಾಕೆಂದ್ರೆ ನನಗೆ 100% ಗೊತ್ತಿಲ್ಲ ನೀವು ಆಡಿದ್ದೀರಿ. ಅಲ್ಲ, ಏನಂತಂದ್ರೆ ಸರ್, ನನಗೆ ಹೇಳ್ಕೊಂಡು ಓಡಾಡ್ಬೇಕು ಅಂತ ನಮಗೂ ಇದಿಲ್ಲ. ಯಾಕೆಂತಂದ್ರೆ ಸರ್, ಇದು ಇನ್ ಜನರಲ್ ಆಗಿ ನನಗೆ ಇಟ್ ಇಸ್ ಮೈ ಡ್ಯೂಟಿ ಇನ್ಫ್ಯಾಕ್ಟ್ ಸರ್. ನನಗೆ 100%. ಇಂಡಿಯಾಗೆ ಆಡೋದು ಇಟ್ ಇಸ್ ಮೈ ಡ್ಯೂಟಿ ಇನ್ಫ್ಯಾಕ್ಟ್. ಐ ಡೋಂಟ್ ಡೂ ಇಟ್ ಫಾರ್ ಪಬ್ಲಿಸೈಸಿಂಗ್ ಆರ್ ಎನಿಥಿಂಗ್. ಇನ್ಫ್ಯಾಕ್ಟ್ ಅಫ್ಕೋರ್ಸ್ PR ನನ್ನ ಪರ್ಸನಾಲಿಟಿಗೆ ನಾನು ಇದ್ ಮಾಡ್ಕೊಳ್ತೀನಿ ಅಷ್ಟೇ. ಬಟ್ ಇನ್ ಜನರಲ್ ಆಗಿ ನಾನು ಇಂಡಿಯಾಗೆ ಆಡ್ದೆ, ನಾನು ಅದಾಡ್ದೆ ಇದಾಡ್ದೆ, ಐ ಡೋಂಟ್ ಸ್ಪೀಕ್ ಅಬೌಟ್ ಇಟ್. ಏನಕ್ಕೆ ಅಂತಂದ್ರೆ ಆಡಿದ್ದು ದಟ್ ಇಸ್ ವಾಟ್ ನನ್ಗೆ ಇಷ್ಟ ಇತ್ತು, ನಾನು ಆಡ್ದೆ, ನನಗೆ ದೇಶಕ್ಕೆ ಸರ್ವ್ ಮಾಡ್ಬೇಕಿತ್ತು, ನಾನು ಮಾಡ್ದೆ. ದಟ್ ಇಸ್ ವಾಟ್ ಇಟ್ ಇಸ್ ಇನ್ಫ್ಯಾಕ್ಟ್, ಅಂಡ್ ದಟ್ ಇಸ್ ವಾಟ್ ಐ ಬಿಲೀವ್ ಇನ್ ಇನ್ಫ್ಯಾಕ್ಟ್. ಮತ್ತೆ ನನ್ನ ಇವಾಗ ಯಂಗರ್ ಜನರೇಷನ್ಗೆ ನನ್ನ ಕೈಯಿಂದ ಏನಾಗುತ್ತೆ ನಾನು ಅದನ್ನ ಆಲ್ಮೋಸ್ಟ್ ಅವರಿಗೆ ಒಂದು ಕೌನ್ಸಿಲಿಂಗ್ ತರ ನಾನು ಹೇಳಿ, ದಟ್ ಇಸ್ ವಾಟ್ ಐ ಕ್ಯಾನ್ ಡೂ. ಸೊ ಹಾಗಾಗಿ I'm grateful for myself that I have represented India in Commonwealth and Asian Games both in fact. ಸರ್, ನಾನು ಕೊಡಗು ವಿಷಯಕ್ಕೆ ಬರ್ತೀನಿ. ಎವ್ರಿವನ್ ಕಾಲ್ಸ್ ಟು ಕೊಡಗು ಆಫ್ ದ ಹೋಮ್ ಆಫ್ ದಿ ಸ್ಪೋರ್ಟ್ಸ್, ಬಟ್ ದೇರ್ ಇಸ್ ನೋ ಫೆಸಿಲಿಟಿ ಫಾರ್ ಸ್ಪೋರ್ಟ್ಸ್. ಏನ್ ಹೇಳ್ತೀರಿ ಸರ್ ಇದಕ್ಕೆ? ಎವ್ರಿವನ್ ಕಾಲ್ಸ್ ಕೊಡಗು ಇಸ್ ಹೋಮ್ ಆಫ್ ದಿ ಸ್ಪೋರ್ಟ್ಸ್, ಹೋಮ್ ಆಫ್ ದಿ ಕ್ರೀಡಾ. ಸರ್, ನಾನು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಯಾಕೆಂತಂದ್ರೆ ನಾನು ಆಲ್ಮೋಸ್ಟ್ 3.5 ವರ್ಷದಿಂದ ನಾನು ಇದೇ ಒಂದು ರೀಸನ್ಗೋಸ್ಕರ ತುಂಬಾ ಹೋರಾಡಿದ್ದೀವಿ. ತುಂಬಾ ಜನ ಹೇಳ್ತಾರೆ ಸ್ಪೋರ್ಟ್ಸ್ ಮನ್ಗಳು ಯಾರು ಹೋರಾಡಲ್ಲ ತಿಮ್ಮಯ್ಯ, ಇಷ್ಟು ಇಂಟರ್ನ್ಯಾಷನಲ್ ಆಡಿದ್ಯಾ, ಏನಕ್ಕೆ ರೋಡಿಗೆ ಬರ್ಬೇಕು, ಜನ ನಗಾಡ್ತಾರೆ ಅದು ಇದು ಅಂತ ತುಂಬಾ ಜನ ಹೇಳಿದ್ರು. ಅಂದ್ರೂ ನಾವು ಆಲ್ಮೋಸ್ಟ್ 2 ವರ್ಷದ ಹಿಂದೆ ನಾವೊಂದು ಕ್ಯಾಂಪೇನ್ ಮಾಡಿದ್ವಿ. ಒಂದು ಆಲ್ಮೋಸ್ಟ್ 200-300 ಜನ ಬಂದು ವಿರಾಜ್ಪೇಟಲ್ಲಿ ನಾವು ವಿ ವೆಂಟ್ ಅಂಡ್ ಗೇವ್ ಮೆಮೊರಾಂಡಮ್ ಫಾರ್ ತಹಶೀಲ್ದಾರಿಗೆ ಕೊಟ್ವಿ, ನಮ್ಮ ವಿರಾಜ್ಪೇಟೆಯಲ್ಲಿ ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಮಾಡ್ಬೇಕು ಅಂತ. ಅದೇ ತಕ್ಕಂಗೆ ಇವಾಗ ನಮ್ಮ ಶಾಸಕರಾದ AS ಪೊನ್ನಣ್ಣನವರು ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಬಟ್ ಇನ್ ಜನರಲ್ ಆಗಿ ನಮ್ಮ ಕೊಡಗಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಸಾಲದು ಅಂತ ನನ್ನ ಒಂದು ಅನಿಸಿಕೆ. ಯಾಕೆಂತಂದ್ರೆ ಬಹಳಷ್ಟು ಆಪರ್ಚುನಿಟೀಸ್ ಗಳಿದೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಲಿಕ್ಕೆ. ಸೊ ಹಾಗಾಗಿ ನಮ್ಮ ವಿರಾಜ್ಪೇಟೆ ಕ್ಷೇತ್ರದಲ್ಲಿ ಅಂತಲ್ಲ, ಕೊಡಗಲ್ಲೇ ಒಂದೊಂದು ಏರಿಯಾಗೆ ಇನ್ಫ್ಯಾಕ್ಟ್ ಲೈಕ್ ತಾಲೂಕಿಗೆ ಒಂದು ಸ್ಪೋರ್ಟ್ಸ್ ಸೆಟಪ್ ಬೇಕು ಅಂತ ನನ್ನ ಒಂದು ಪರ್ಸನಲ್ ಅನಿಸಿಕೆ. ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಸರ್ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಮೇನ್ ಯಾವುದೇ ಪ್ಲೇಯರ್ ಏನೇ ಡೆವಲಪ್ ಆಗ್ಬೇಕು ಅಂತಂದ್ರು ಇನ್ಫ್ರಾಸ್ಟ್ರಕ್ಚರ್ ಬೇಕಾಗ್ತದೆ. ಮತ್ತೆ ನಮ್ಮಲ್ಲಿ ಮಳೆ ಇರೋದ್ರಿಂದಾಗಿ ಆಲ್ಮೋಸ್ಟ್ 7 ತಿಂಗಳು, ಒಂದು ವರ್ಷದಲ್ಲಿ 7 ತಿಂಗಳು ಮಳೆ, 5 ತಿಂಗಳಲ್ಲಿ ಆಡಿ ಯಾರು ಪ್ಲೇಯರ್ ಆಗ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇಟ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ನಮಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ಲೇಬೇಕು ಅಂತ ನನ್ನ ಒಂದು ಅನಿಸಿಕೆ. ಒಂದು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ನೀವು ಆಡಿದ ಗ್ರೌಂಡ್ ಮ್ಯಾನ್ಸ್ಕೊಮಂಟ್ ಈಗ ಹೇಗಿದೆ? ಒಂದು ಹೊರಗೆ ಡಿಸ್ಟಿಕ್, ನಾನು ಆಕ್ಚುಲಿ ಹಾಸನ ಒಂದು ಟ್ರಿಪ್ ಹೋಗುವಾಗ ಹಾಸನದಲ್ಲಿ ಎಲ್ಲ ಒಂದು ಡಿಸ್ಟಿಕ್ ಕೋರ್ಟ್ ಗ್ರೌಂಡ್ ಅಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ, ಅಥ್ಲೆಟಿಕ್ಸ್ ಟ್ರ್ಯಾಕ್ ಆಗ್ಲಿ ಎಲ್ಲ ಇದೆ. ಬಟ್ ಅಲ್ಲಿ ನೋಡುವಾಗ ಇಲ್ಲಿ ನಾವು ಬರುವಾಗ ನಮಗೆ ನಾವೇ ಹೇಳ್ಕೊಡೋದ ಕೊಡಗು ಕ್ರೀಡಾ ಡಿಸ್ಟಿಕ್ ಅಂತ ನನಗೊಂದು ಅರ್ಥ ಆಗಿಲ್ಲ. ಮತ್ತೆ ಇಲ್ಲಿದ್ದ ಆಟಗಾರರಲ್ಲ, ನೀವೇ ಎಕ್ಸಾಂಪಲ್ ಇದೆ, ನೀವು ಬ್ಯಾಂಗ್ಳೂರ್ ಹೋಗಿ ನೀವು ಪ್ಲೇಯರ್ ಆಗಿರೋದು, ಬಟ್ ನೀವು ಇಲ್ಲೇ ನಿಂತ್ರೆ ನೀವು 100% ನೀವೇ ಆಗ್ತಿರ್ಲಿಲ್ಲ. ಆಲ್ಮೋಸ್ಟ್ 99% ಪ್ಲೇಯರ್ಸ್ ಎಲ್ಲ ಕೊಡಗು ಬಿಟ್ಟು ಹೋಗಿದ್ದಕ್ಕೆ ಇಂಡಿಯಾ ರೆಫರೆನ್ಸ್ ಮಾಡೋದು, ಹಾಕಿಯಲ್ಲಿ ಅಚೀವ್ ಮಾಡಿದ್ರು, ಕ್ರಿಕೆಟ್ ಅಲ್ಲಿ ಅಚೀವ್ ಮಾಡಿದ್ರು, ಎಲ್ಲಾ ಸ್ಪೋರ್ಟ್ಸ್ ಅಲ್ಲಿ. ಇದನ್ನ ನಾವು ಯಾವಾಗ ರಿಕವರ್ ಮಾಡ್ಬೋದು ಸರ್ ಕೊಡಗಲ್ಲಿ ಒಂದು ಒಳ್ಳೆ ಫೆಸಿಲಿಟಿ ಮಾಡಕ್ಕೆ? ನಿಮ್ಮ ಸಜೆಷನ್ ಇದೆ ಸರ್? ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು ಅದೇ ಹೇಳ್ತಾ ಇದ್ದೀನಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮ್ಮ ತಾಲೂಕ್ಗಳಲ್ಲಿ ನಮಗೆ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು. ತಾಲೂಕ್ಗಳಲ್ಲಿ ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿಲ್ಲ ಅಂತಂದ್ರೆ ಮಕ್ಕಳಿಗೆ ಆಡ್ಲಿಕ್ಕೆ ಆಪರ್ಚುನಿಟೀಸ್ ಇರೋದಿಲ್ಲ, ಮತ್ತೆ ಸೋಷಲೈಸ್ ಆಗಿ ದೊಡ್ಡವರು ಆಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಎರಡನೇ ವಿಚಾರ ಏನಂತಂದ್ರೆ ಸ್ಕೂಲ್ ಸ್ಪೋರ್ಟ್ಸ್ ಡೆವಲಪ್ ಆಗಬೇಕು. ಇವಾಗ ನಿಮಗೆ ಚಿಕ್ಕ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಝೋನಲ್ ಟೂರ್ನಮೆಂಟ್ಸ್ ಗಳಾಗ್ತದೆ ಇವಾಗ, ಸ್ಕೂಲ್ ಲೆವೆಲ್ ಟೂರ್ನಮೆಂಟ್ಸ್ ಗಳು ಹೇಗೆ ಆಗ್ತದೆ ಅಂತಂದ್ರೆ ಮಳೆ ಇರ್ತದೆ, ಅದ್ರ ಮಧ್ಯದಲ್ಲಿ ಕೆಸರು ಇರ್ತದೆ, ಕೆಸರಲ್ಲಿ ಆಡ್ತಾರೆ, ಆಡೋದ್ ತಪ್ಪು ಅಂತಲ್ಲ, ಆದ್ರೆ ಕಾಂಪಿಟೇಟಿವ್ ಲೆವೆಲ್ ಅಲ್ಲಿ ಆಡುವಾಗ ಏನಾಗ್ತದೆ, ನಿಮಗೆ ಪರ್ಫಾರ್ಮೆನ್ಸ್ ಬರೋದಿಲ್ಲ, ಐಡೆಂಟಿಫಿಕೇಶನ್ ಆಗೋದಿಲ್ಲ. ಟ್ಯಾಲೆಂಟ್ ಐಡೆಂಟಿಫಿಕೇಶನ್ ಆಗಿಲ್ಲ ಅಂತಂದ್ರೆ ಹೇಗೆ ಅವ್ರನ್ನ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗ್ತೀವಿ? ಇಟ್ ಇಸ್ ವೆರಿ ಟಫ್ ಇನ್ ಫ್ಯಾಕ್ಟ್. ಸೊ ಹಾಗಾಗಿ ಇದೆಲ್ಲಾನು ಚೇಂಜ್ ಆಗ್ಬೇಕು. ನನ್ನ ಒಂದು ಚಿಕ್ಕ ಮನವಿ ಏನು ಅಂತಂದ್ರೆ, ನಾನು ನಿಮ್ಮ ಒಂದು ಇದ್ರಲ್ಲಿ ಹೇಳ್ತಾ ಇದ್ದೀನಿ, ಈ ನಮ್ಮ ಕೊಡಗು ಕ್ರೀಡಾ ಪ್ರಾಧಿಕಾರ ಅಂತ ಒಂದು ಮಾಡ್ಬೇಕಾಗ್ತದೆ. ಅದನ್ನ ಮಾಡಿ ಇನ್ಫ್ಯಾಕ್ಟ್ ಯಾರಾದ್ರೂ ಇವಾಗ ಸ್ಪೋರ್ಟ್ಸ್ ಡೆವಲಪ್ಮೆಂಟ್, ಇವಾಗ ಸ್ಪೋರ್ಟ್ಸ್ ಆಡ್ದಂತವ್ರು ಮತ್ತೆ ಅಡ್ಮಿನಿಸ್ಟ್ರೇಷನ್ ಇಂದವ್ರನ್ನ ಅದಕ್ಕೆ ಒಂದು ಅಡ್ವೈಸರ್ ಆಗಿ ಹಾಕಿದ್ರೆ ಇನ್ಫ್ಯಾಕ್ಟ್ ನಮ್ಮ ಕೊಡಗಲ್ಲಿ ಸ್ಪೋರ್ಟ್ಸ್ ಡೆವಲಪ್ ಆಗ್ಬಹುದು ಅಂತ ನನ್ನ ಒಂದು ಅನಿಸಿಕೆ. ಅಂಡ್ ಎಂಡ್ ಆಫ್ ದ ಡೇ ಸರ್, ಇಟ್ ಇಸ್ ಏನ್ ಹೇಳೋದು, ಇಟ್ ಈಸ್ ಅ ಸರ್ವಿಸ್ ಫಾರ್ ದ ಪೀಪಲ್. ಸೊ ನನ್ನ ಅದೊಂದು ಸಜೆಷನ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನನ್ನ ಇಷ್ಟ ಎಕ್ಸ್ಪೀರಿಯನ್ಸ್ ಅಲ್ಲಿ. ಒಂದು ಪ್ಲೇಯರ್ ಆದ್ಮೇಲೆ ನೀವು ಒಂದು ಪ್ಲೇಯರು ಇಂಟರ್ನ್ಯಾಷನಲ್ ಆಡಿದವರು, ನಮ್ಮ ಕೊಡಗಲ್ಲಿ ಪ್ಲೇಯರ್ಸ್ಗಳು
ಕೊಡಗಿನಲ್ಲಿ ಪ್ರೆಸೆಂಟ್ ಪ್ಲೇಸ್ಗಳು ಬ್ಲಾಕ್ ಟೂರ್ನಮೆಂಟ್ ಆಡ್ತಾರೆ, ದುಡ್ಡು ತಗೊಳ್ತಾರೆ, ಅವರು ಪರ್ಸನಲ್ ವಿಷಯಗಳು ಇರುತ್ತೆ, ಪ್ರಾಬ್ಲಮ್ ಇರುತ್ತೆ, ಆಡ್ತಾರೆ ಬಿಡ್ತಾರೆ, ಫಿಟ್ನೆಸ್ ಮೇಂಟೈನ್ ಮಾಡಲ್ಲ, ನೆಕ್ಸ್ಟ್ ಲೆವೆಲ್ಗೆ ಥಿಂಕ್ ಮಾಡಲ್ಲ. ಯಾಕೆಂದ್ರೆ ಬರೀ ಕೊಡಗಿಗೆ ಒಳ್ಳೊಳ್ಳೆ ಪ್ಲೇಯರ್ಸ್ ಗಳಿದ್ದಾರೆ. ನಾನು ಫುಟ್ಬಾಲ್ ಸುಮಾರು ಪ್ಲೇಯರ್ಗಳು ನೋಡಿದ್, ಬಟ್ ಕೊಡಗಿಗೆ ಸೀಮಿತ ಆಗ್ತಿದ್ದಾರೆ. ಅವರಿಗೆ ಒಂದು ಪಿಕಪ್ ಮಾಡೋರು ಇಲ್ಲ, ಅಸೋಸಿಯೇಷನ್ ಬಿಲ್ಡ್ ಮಾಡ್ತಿಲ್ಲ. ಯಾಕೆ ಸರ್ ಇದು? ಸರ್, ಯಾವುದೇ ಒಂದು ಸ್ಪೋರ್ಟ್ ಡೆವಲಪ್ ಆಗಬೇಕು ಅಂತಂದ್ರೆ ಅಸೋಸಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಅಸೋಸಿಯೇಷನ್ ಇಸ್ ಅ ರೆಗ್ಯುಲೇಟರಿ ಬಾಡಿ ಆಫ್ ಎನಿ ಸ್ಪೋರ್ಟ್. ಸೊ ಹಾಗಾಗಿ ಅಸೋಸಿಯೇಷನ್ಗಳು ಅವರ ಫುಲ್ ಎಫರ್ಟ್ ಹಾಕದಿದ್ದಾಗ ಆ ತರ ಸಿಚುವೇಶನ್ಸ್ ಬರ್ತದೆ. ಸರ್, ಒಂದೇನು ಅಂತಂದ್ರೆ ಇಟ್ಸ್ ಅಸೋಸಿಯೇಷನ್ಸ್ ಗೆ ಸರ್ವಿಸ್ ಓರಿಯೆಂಟೆಡ್ ಮೈಂಡ್ ಸೆಟ್ ಬೇಕು ನಮಗೆ. ಸರ್ವಿಸ್ ಓರಿಯೆಂಟೆಡ್ ಅಂತಂದ್ರೆ ನಾನು ಏನೋ ಎಕ್ಸ್ಪೆಕ್ಟ್ ಮಾಡಬಾರ್ದು ಪ್ಲೇಯರ್ ಕಡೆಯಿಂದ, ಬಟ್ ನಾನ್ ಪ್ಲೇಯರ್ ಗಳಿಗೆ ಸರ್ವಿಸ್ ಕೊಡ್ಬೇಕು. ಅಂದ್ರೆ ನನ್ನ ಕೈಯಿಂದ ಎಷ್ಟಾಗುತ್ತೆ ಅದನ್ನ ನಾವು ಮಾಡ್ಬೇಕಾಗ್ತದೆ. ಅಂಡ್ ಮೋರ್ ಓವರ್ ಸರ್, ಪ್ಲೇಯರ್ಸ್ ಗಳಿಗೆ ಕೌನ್ಸಿಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಎಂತೆಂಥ ಪ್ಲೇಯರ್ಸ್ ಗಳಿದ್ರು ವಿ ಹ್ಯಾವ್ ಟು ಮೇಕ್ ಹಿಮ್ ಸಿಟ್ ಅಂಡ್ ಅಂಡರ್ಸ್ಟ್ಯಾಂಡ್ ದ ಪೊಟೆನ್ಶಿಯಾಲಿಟಿ ಹಿ ಹ್ಯಾಸ್. ಅದನ್ನ ಮಾಡಬೇಕು. ಅಂಡ್ ವಿ ಹ್ಯಾವ್ ಟು ಸ್ಟಾರ್ಟ್ ಲುಕಿಂಗ್ ಇನ್ ಟು ಆಪರ್ಚುನಿಟೀಸ್. ಇವಾಗ ನಾವು ಅದನ್ನ ಮಾಡದಿದ್ದಾಗ ದಟ್ ಈಸ್ ವೆನ್ ದ ಪ್ರಾಬ್ಲಮ್ ಅಕರ್ಸ್. ಇವಾಗ ನೀವೇ ಒಂದು ಬಹಳಷ್ಟು ಪ್ಲೇಯರ್ಸ್ ಇದ್ದಾರೆ, ನೀವು ಹೇಳಿದ ಹಾಗೆ ತುಂಬಾ ಪ್ಲೇಯರ್ಸ್ ಇದ್ದಾರೆ. ಬ್ಲಾಕ್ ಟೂರ್ನಮೆಂಟ್ಸ್ ಅದು ಆಡೋದು ತಪ್ಪು ಅಂತ ನಾನು ಹೇಳಲ್ಲ ಸರ್, ಯಾಕೆಂದ್ರೆ ಅವರು ಟೂರ್ನಮೆಂಟ್ ಆಡದಷ್ಟು ಅವ್ರಿಗೂ ಕಲೀಲಿಕ್ಕೆ ಸಿಗ್ತದೆ. ಬಟ್ ಡಿಸಿಪ್ಲಿನ್ ಆಗಿದ್ರೆ, ಇನ್ಫ್ಯಾಕ್ಟ್ ಲೈಕ್ ಅವರ ಡಯಟ್ ಆಗ್ಲಿ ಆ ತರದಲ್ಲಿ ಡಿಸಿಪ್ಲಿನ್ ಆಗಿದ್ರೆ ದೇ ವಿಲ್ ಇನ್ಫ್ಯಾಕ್ಟ್ ಗೋ ಟು ದ ನೆಕ್ಸ್ಟ್ ಲೆವೆಲ್. ಇವಾಗ ಲಾಸ್ಟ್ ಟೈಮ್ ನಾನು 3 ವರ್ಷದ ಹಿಂದೆ ನಾನು ಇಲ್ಲಿ ISL ಪ್ಲೇಯರ್ಸ್ ಗಳನ್ನ ಕರ್ಸಿದ್ದೆ. ನಾನು ಆಕ್ಚುಲಿ 2 ಟೂರ್ನಮೆಂಟ್ ಗಳಿಗೆ ಕರ್ಸಿದ್ದೆ. ಎಡ್ವಿನ್ ಬಂದಿದ್ರು, ಮತ್ತೆ ನಂದಗೋಪಾಲ್ ಬಂದಿದ್ರು. ಸೊ ಆತರ ಬಹಳಷ್ಟು ಪ್ಲೇಯರ್ಸ್ ISL ಪ್ಲೇಯರ್ಸ್ ಗಳು ಬಂದಿದ್ರು. ಅದಾದ ನಂತರ ನಾನು ಕರ್ಸಿಲ್ಲ. ಏನಕ್ಕೆ ಅಂತ ಗೊತ್ತಾ ನಿಮಗೆ? ಅದೇನಕ್ಕೆ ಅಂತಂದ್ರೆ ನಮ್ಮ ಇಲ್ಲಿ ಲೆವೆಲ್ ನಾವು ಇಂಪ್ರೂವ್ ಮಾಡ್ಬೇಕಾಗ್ತದೆ. ಅಫ್ಕೋರ್ಸ್ ಅವ್ರು ಫೈನಲ್ಸ್ ವರೆಗೂ ಹೋಗಿಲ್ಲ, ಫೈನಲ್ಸ್ ಗಿಂತ ಮುಂಚೆನೆ ಸೋತ್ರು. ಬಟ್ ಇನ್ ಜನರಲ್ ಆಗಿ ನಮ್ಮ ಇಲ್ಲಿಯ ಡಿಸಿಪ್ಲಿನ್, ಇವಾಗ ಒಂದು ಸ್ಟೇಡಿಯಂ ಅಲ್ಲಿ ಹೋದಾಗ ಅಫ್ಕೋರ್ಸ್ ಕುಡಿಯೋದು ಬಿಡೋದು ಇದ್ದದೆ, ಆದ್ರೆ ಕುಡಿದು ಆಡಿದ್ರೆ ದಟ್ ಇಸ್ ವೆನ್ ಇಟ್ ಇಸ್ ಲೈಕ್ ಇಟ್ ಎಫೆಕ್ಟ್ಸ್ ಅ ಪ್ಲೇಯರ್ ಇನ್ಫ್ಯಾಕ್ಟ್. ಅಂಡ್ ಇಟ್ ಎಫೆಕ್ಟ್ಸ್ ಅ ಪ್ಲೇಯರ್ ಅಂಡ್ ಇಟ್ ಎಫೆಕ್ಟ್ಸ್ ದ ಪಬ್ಲಿಕ್ ಇನ್ಫ್ಯಾಕ್ಟ್. ಹೊರಗಡೆ ನೋಡೋರ್ಗು ಇಟ್ ಗಿವ್ಸ್ ಅ ರಾಂಗ್ ಮೆಸೇಜ್, ಯಂಗ್ಸ್ಟರ್ಸ್ ಗೆ ರಾಂಗ್ ಮೆಸೇಜ್. ಸೊ ಹಾಗಾಗಿ ವಿ ನೀಡ್ ಟು ಲುಕ್ ಇನ್ ಟು ಆಲ್ ದೀಸ್ ಆಸ್ಪೆಕ್ಟ್ಸ್. ಸೊ ಅದನ್ನ ಮಾನಿಟರ್ ಮಾಡ್ಲಿಕ್ಕೆ ಅಸೋಸಿಯೇಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕು. ಅಸೋಸಿಯೇಷನ್ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಇದನ್ನ ಮಾನಿಟರ್ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಇಟ್ ವಿಲ್ ಬಿ ಅ ಫ್ರೀಲಾನ್ಸ್. ಇನ್ಫ್ಯಾಕ್ಟ್ ನೋಬಡಿ ಕ್ಯಾನ್ ಇನ್ಫ್ಯಾಕ್ಟ್ ಲೈಕ್ ಕಂಟ್ರೋಲ್ ಇಟ್. ನೀವು ಒಬ್ಬ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆಗಿ ಯೂತ್ಸ್ ಏನ್ ಮೆಸೇಜ್ ಕೊಡ್ತೀರಾ ಸ್ಪೋರ್ಟ್ಸ್ ವಿಷಯದಲ್ಲಿ? ಮತ್ತೆ ಪ್ರೆಸೆಂಟ್ ಯೂತ್ಸ್ ಎಲ್ಲ ಒಂಥರ ಒಳ್ಳೊಳ್ಳೆ ಸ್ಪೋರ್ಟ್ಸ್ ಪರ್ಸನ್ಸ್ ಕೊಡೋದ್ರಲ್ಲಿ ಗಾಂಜಾ, ಡ್ರಗ್ಸ್ ಅಡಿಕ್ಟ್ ಆಗಿಟ್ಟಿದ್ದಾರೆ. ಆಲ್ಮೋಸ್ಟ್ ಸ್ವಲ್ಪ ಸ್ಪೋರ್ಟ್ಸ್ ಅಲ್ಲಿ ಇದ್ದಾರೆ ಆಲ್ಮೋಸ್ಟ್ ಯೂತ್ ಎಲ್ಲ. ಏನ್ ಮೆಸೇಜ್ ಕೊಡ್ತೀರಿ ಸರ್? ಸರ್, ಸ್ಪೋರ್ಟ್ಸ್ ಇಸ್ ನಾಟ್ ಅ ಈಸಿ ಅಫೇರ್ ಸರ್. ಸ್ಪೋರ್ಟ್ಸ್ ಇಸ್ ಅ ಸ್ಟ್ರಗಲ್. ಇನ್ಫ್ಯಾಕ್ಟ್ ಎಲ್ಲರೂ ಅದು ಫಸ್ಟ್ ತಿಳ್ಕೋಬೇಕು. ನಾವು ಒಂದು ಟೂರ್ನಮೆಂಟ್ ಗೆದ್ದಿ ಬಂದಿದ ತಕ್ಷಣ ಯು ನಾಟ್ ಗೋನ್ ಬಿ ಅ ಹೀರೋ. ಇನ್ಫ್ಯಾಕ್ಟ್ ನಮಗೆ ಎಂಡ್ ಆಫ್ ದ ಡೇ ನಮ್ಮ ಇಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ಬಹಳಷ್ಟು ಪ್ಲೇಯರ್ಸ್ ಗಳದು ವೆರಿ ನ್ಯಾರೋ ಮೈಂಡ್ ಸೆಟ್. ನ್ಯಾರೋ ಮೈಂಡ್ ಸೆಟ್ ಅಂತಂದ್ರೆ ನನಗೆ ಇದೊಂದು ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಗೆದ್ರೆ ಸಾಕು, ಇಲ್ಲ ಸ್ಟೇಟ್ ಗೆ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ಸಾಕು, ಒಂದು ಕ್ಲಬ್ಗೆ ಆಡಿದ್ರೆ ಸಾಕು. ನಿಮ್ಮ ಟಾರ್ಗೆಟ್ ಏನಿರ್ಬೇಕು? ಇಂಡಿಯನ್ ನ್ಯಾಷನಲ್ ಟೀಮ್ ಅಲ್ಲಿ ಆಡುವಂತ ಟಾರ್ಗೆಟ್ ಇರಬೇಕು, ಅಥವಾ ಅಬ್ರಾಡ್ ಅಲ್ಲಿ ಒಂದು ಕ್ಲಬ್ ಗಳಿಗೆ ಆಡುವಂತ ಟಾರ್ಗೆಟ್ ಇರಬೇಕು. ಆವಾಗ ದಟ್ ಇಸ್ ದ ಟಾರ್ಗೆಟ್ ವಾಟ್ ಯು ಹ್ಯಾವ್ ಇನ್ಫ್ಯಾಕ್ಟ್. ಅಂಡ್ ಮೋರ್ ಓವರ್ ಸರ್, ತುಂಬಾ ಜನ ಹೇಳ್ತಾರೆ ಟೀಮ್ ಸ್ಪೋರ್ಟ್ ಅಲ್ಲಿ, ಇವಾಗ ಹಾಕಿಯಲ್ಲಾಗ್ಲಿ ಫುಟ್ಬಾಲ್ ಅಲ್ಲಾಗ್ಲಿ ಇನ್ಫ್ಲುಯೆನ್ಸ್ ಇದೆ, ನಮಗೆ ಆ ಲೆವೆಲ್ಗೆ ಹೋಗ್ಲಿಕ್ಕೆ ಆಗಲ್ಲ. ನಾನು ನಿಮ್ನ ಒಂದು ಮಾತು ಕೇಳ್ತೀನಿ. ಇವಾಗ ನೀವು ಒಂದು ಇಂಡಿಯನ್ ಟೀಮ್ ಕೋಚ್ ಆದ್ರೆ ನಿಮಗೆ ಸೋಲುವಂತ ಟೀಮ್ ನ ನೀವು ಕ್ರಿಯೇಟ್ ಮಾಡ್ತೀರಾ? ನಿಮಗೆ ಯಾವ ತರ ಟೀಮ್ ಬೇಕು? ವಿನ್ನಿಂಗ್ ಟೀಮ್ ಬೇಕು. ವಿನ್ನಿಂಗ್ ಟೀಮ್ಗೆ ಯಾವ ತರ ಪ್ಲೇಯರ್ಸ್ ಬೇಕು? ಎಕ್ಸ್ಟ್ರಾರ್ಡಿನರಿ ಪ್ಲೇಯರ್ಸ್ ಬೇಕು. ಎಕ್ಸ್ಟ್ರಾರ್ಡಿನರಿ ಪ್ಲೇಯರ್ಸ್ ನೀವು ಕಂಡಾಗ ಅವನ್ನ ಬೇಡ ಅಂತಂತೀರಾ? 101% ಹೇಳೋದಿಲ್ಲ, ಎಷ್ಟೇ ಇದಾಗ್ಲಿ. ಸೊ ನಾ ಇದುವರೆಗೂ ನನ್ ಸಿಕ್ಕಿರೋ ಪ್ರತಿಯೊಂದು ಪ್ಲೇಯರ್ ಗಳಿಗೂ ನಾ ಒಂದೇ ಹೇಳ್ತೀನಿ, ನೀವು 16 ಜನ ಟೀಮ್ ಇದೆಯಾ ನಿಮ್ದು, ಅದ್ರಲ್ಲಿ 11 ಇರ್ಲಿಕ್ಕೆ ನೋಡಿ, 12ರಿಂದ 16 ಇರ್ಲಿಕ್ಕೆ ನೋಡ್ಬೇಡಿ. 11 ಇರ್ಲಿಕ್ಕೆ ನೋಡಿದ್ರೆ ಯು ಆರ್ ಎಕ್ಸ್ಟ್ರಾರ್ಡಿನರಿ. ಇನ್ಫ್ಯಾಕ್ಟ್ 12ರಿಂದ 16 ಇರ್ಲಿಕ್ಕೆ ನೋಡಿದ್ರೆ ದಟ್ ಇಸ್ ಮೆನ್ ಲೈಕ್ ಅಲ್ಲಿ ನಿಮಗೆ ಆ ಕಡೆ ಈ ಕಡೆ ಇನ್ಫ್ಲುಯೆನ್ಸ್ ಅದು ಇದು ಆಗ್ತದೆ. ವೈ ಡು ಯು ಹ್ಯಾವ್ ಟು ಬಿ ದರ್? ಟ್ರೈ ಟು ಬಿ ಇನ್ ದ ಟಾಪ್ 1, 2, 3, 4 ಅಲ್ಲಿ ಇರಿ. ಹೂಸ್ ಗೋನಾ ಸ್ಟಾಪ್ ಯು? ಇನ್ಫ್ಯಾಕ್ಟ್ ನೀವು ಇಫ್ ಯು ಸ್ಟಾರ್ಟ್ ವರ್ಕಿಂಗ್ ಹಾರ್ಡ್, ದಟ್ ಇಸ್ ವಾಟ್ ಇಟ್ ಇಸ್. ಅದನ್ನ ಜನ ಅರ್ಥ ಮಾಡ್ಕೋಬೇಕು, ಮಕ್ಳು ಅರ್ಥ ಮಾಡ್ಕೋಬೇಕು. ಅಂಡ್ ಅದಾದ ನಂತರ ಇಫ್ ಯು ಆರ್ ನಾಟ್ ಇನ್ ದ ಟೀಮ್, ಡೋಂಟ್ ಸ್ಟಾರ್ಟ್ ಕ್ರಿಬಿಂಗ್. ಇನ್ಫ್ಯಾಕ್ಟ್ ಇದು ಚಿಕ್ಕ ಮಕ್ಳ ಆಟ ಅಲ್ಲ ಇದು. ಇನ್ ಜನರಲ್ ಇಫ್ ಯು ಆರ್ ಆಕ್ಚುಲಿ ಸೀರಿಯಸ್ ಪ್ಲೇಯಿಂಗ್ ದ ಸ್ಪೋರ್ಟ್, ಯು ಹ್ಯಾವ್ ಟು ಬಿ ಸೀರಿಯಸ್. ಇನ್ಫ್ಯಾಕ್ಟ್ ನೀವು ಸೀರಿಯಸ್ ಇಲ್ವಾ, ಫರ್ಗೆಟ್ ಇಟ್. ಪ್ಲೇ ಏನಾದ್ರು ಸೋಷಿಯಲ್ ಏನಾದ್ರು ಹಾಬಿಯಾಗಿ ಇಟ್ಕೊಳ್ಳಿ ಸ್ಪೋರ್ಟ್ಸ್ ನ, ಅಂಡ್ ಡೂ ವಾಟ್ ಎವರ್ ಯು ಆರ್ ಬೆಸ್ಟ್ ಇನ್. ನೀವು ಸುಮ್ಮನೆ ಅವ್ರು ಆಡಿದ್ರು ಅಂತ ಹೇಳಿ ಇವ್ರು ಆಡಿದ್ರು ಅಂತ ಹೇಳಿ ನೀವು ನಿಮಗೆ ಎಫರ್ಟ್ ಹಾಕದೆ ನೀವು ಆಡ್ಲಿಕ್ಕೆ ಹೋದ್ರೆ ದಟ್ ಇಸ್ ವೆನ್ ಇಟ್ ಹ್ಯಾಪನ್ಸ್, ಇಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಇರೋದನ್ನ ನಾನು ಸ್ಟ್ರೈಟ್ ಆಗಿ ಹೇಳ್ತೀನಿ. ಬಹಳಷ್ಟು ಜನ ಹೇಳ್ತಾರೆ ತುಂಬಾ ಇನ್ಫ್ಲುಯೆನ್ಸ್ ಆಗ್ತದೆ. ಹಾಗಾದ್ರೆ ಇವಾಗ ಮೊನ್ನೆ ರೀಸೆಂಟ್ ಆಗಿ ಪೂರ್ಣ ಹೇಗೆ ಇಂಡಿಯನ್ ಟೀಮಿಗೆ ಸೆಲೆಕ್ಟ್ ಆದ್ರು?
ಅಷ್ಟು Okay. ಎಲ್ಲರೂ ಹೇಳ್ತಾರಲ್ವಾ, ಕೊಡಗಿಂದ ಯಾರು ತಗೊಳ್ಳೋದಿಲ್ಲ, ಅವ್ರು ಅಷ್ಟು ಇದ್ ಮಾಡ್ತಾರೆ. ಏನಕ್ಕೆ? I know him personally. He is one of the most disciplined player ever I have seen. He's played for my team. Now the league team ತೆಗ್ದಿದ್ದೆ ಪೊನ್ನಂಪೇಟಲ್ಲಿ, ಪ್ರಗತಿ ಕಡೆಯಿಂದ ಹಾಕಿ ಟೀಮ್ ಇದ್ ಮಾಡಿದೆ. So he was my midfielder. He is one of the most disciplined players ever I have seen in present lot. ಮುಂಚೆ ತುಂಬಾ ಜನ ಇದ್ರು, ತುಂಬಾ ಇಂಟರ್ನ್ಯಾಷನಲ್, ಇವಾಗ ರಘುನಾಥ್ ಅವರು ಎಲ್ಲ ತುಂಬಾ ಜನ ಇದ್ರು. But ಈ ಪ್ರೆಸೆಂಟ್ ಲಾಟ್ ಅಲ್ಲಿ is one of the most disciplined players is what I would like to say. He will go, he will play multiple Olympics. We have like ನಾನು ಲಾಸ್ಟ್ ಟೈಮ್ ಮೊನ್ನೆ ಅದೇ ಹೇಳ್ದೆ, ಇವನ್ ಆಕ್ಚುಲಿ ಲೇಟ್ ಆಗಿ ಆಡ್ತಾ ಇದ್ದಾನೆ, ಇನ್ನು ಮುಂಚೆ ಆಡ್ಬೇಕಿತ್ತು ಸೀನಿಯರ್ ಇಂಡಿಯಾ ಅಂತ. So that is how it is. If you are talented, if you are disciplined, people will watch and they don't want a losing team. In fact, cricket ಅಲ್ಲೂ that is the same story. ಕ್ರಿಕೆಟ್ ಅಲ್ಲಿ ಎಲ್ಲರೂ ಹೇಳ್ತಾರೆ, ಇಲ್ಲ ನನಗೆ ಬ್ಯಾಕಪ್ ಬೇಕು, ಅದು ಏನು ಬೇಡ, ಸ್ಟಾರ್ಟ್ ಸ್ಕೋರಿಂಗ್, ಸ್ಟಾರ್ಟ್ ಟೇಕಿಂಗ್ ವಿಕೆಟ್ಸ್. ಏನಕ್ಕೆ ನಿಮ್ನ ಟೀಮ್ ಅಲ್ಲಿ ತಗೊಳಲ್ಲ? ಯು ಹ್ಯಾವ್ ಟು ವರ್ಕ್ ಫಾರ್ ದಟ್. ಇವಾಗ ಸ್ಪೋರ್ಟ್ಸ್ ಇಸ್ ನಾಟ್ ಲೈಕ್, ಇವಾಗ ಹೇಗೆ ಅಂತಂದ್ರೆ ಮುಂಚೆ ನಾವಿದ್ದಾಗ ಹೇಗಿತ್ತು ಅಂತಂದ್ರೆ, ಸ್ಕೂಲ್ ಆದ್ಮೇಲೆ 2 ಅವರ್ ಸ್ಪೋರ್ಟ್ಸ್ ಪ್ರಾಕ್ಟೀಸ್, ಅದಾದ ಮನೆಗೆ ಹೋಗಷ್ಟೇ. ಇಟ್ ಈಸ್ ನಾಟ್ ಲೈಕ್ ದಟ್. ಯು ಹ್ಯಾವ್ ಟು ವರ್ಕ್ ಔಟ್ ಫಾರ್ 6 hours 7 hours ಇವಾಗ ಇನ್ ಅ ಡೇ. ಯಾವಾಗ that is when you will excel in your skill, you will excel in your endurance, you will excel in your fitness. ಇವಾಗ ನನ್ನ ಶಾಲೆಯಲ್ಲಿ ನಾನು ಮಾಡ್ತೀನಿ, ಐ ವರ್ಕ್. ಇನ್ಫ್ಯಾಕ್ಟ್ ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ನಾನು ಲಾಸ್ಟ್ ಟೈಮ್ ನನ್ನ ಕ್ರಿಕೆಟ್ ಅಕಾಡೆಮಿ ನಾವು ಬೇರೆ ಮಕ್ಕಳನ್ನ ನಾವು ಕರ್ಕೊಳ್ತಾ ಇದ್ವಿ. ಬಟ್ ನಾವು ಈವ್ನಿಂಗ್ ನನಗೆ 2 hours ಸಿಗ್ತಾ ಇದ್ರು, 4 to 6 ಅಲ್ಲಿ ನಾವು ಪ್ಲೇಯರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇವಾಗ ಐ ಹ್ಯಾವ್ ಸ್ಟಾಪ್ ದಟ್. ನಾನು ಇವಾಗ ಬರೀ ನನ್ನ ಸ್ಕೂಲ್ ಟೀಮ್ ರೆಡಿ ಮಾಡ್ತಾ ಇದ್ದೀನಿ. ನನಗೆ ಸ್ಕೂಲ್ ಟೀಮ್ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಸಿಗ್ತಾರೆ. I help them in fact in tuitions, but other time I work out with them. In fact, ನನ್ನ coach Shivashakti anta is from Chennai, so he works with them 3 to 4 hours. He works with them. We play tournaments. ಮೊನ್ನೆ ಒಂದು ಮೈಸೂರು ಟೂರ್ನಮೆಂಟ್ ಹೋಗಿ ಗೆದ್ಕೊ ಬಂದ್ವಿ. So that is how it is. ಅವ್ರಿಗೆ ಏನು ಗೊತ್ತಿರಲಿಲ್ಲ. Now they all know. In fact, that means sport is not time pass ಇವಾಗ, or it's not a part time. It is a full time job ಇವಾಗ. Yes, if you have to be a sportsman, you have to be a full time, have to dedicate so much is what I would like to say. ನೀವು ಕೊಡಗು ಪ್ಲೇಯರ್ಸ್ ಗಳದ್ದು ಇನ್ನೊಂದು ಸರ್, ನಮ್ಮ ರೂರಲ್ ಲೆವೆಲ್ ಅಲ್ಲಿ ಗ್ರೌಂಡ್ಸ್, ಸ್ಪೋರ್ಟ್ಸ್ ಗ್ರೌಂಡ್ಸ್ ಬಹಳ ಕಡಿಮೆ ಇದೆ. ಯಾವ ತಾಲೂಕಲ್ಲೂ ತಾಲೂಕು ಸ್ಪೋರ್ಟ್ಸ್, ತಾಲೂಕು ಮೈದಾನ ಅಂತ ಎಲ್ಲೂ ಇಲ್ಲ. ಈಗ ನಾವು ರಾಜಕಾರಣಿಗಳು ಮಾತಾಡ್ತಾರೆ, ಪೊಲಿಟಿಷಿಯನ್ಸ್ ಮಾಡ್ತಾರೆ, ಹಾಗೆ ಹೀಗೆ ಬಂದವರೆಲ್ಲ ಹೇಳ್ತಾರೆ ಕೊಡಗು ಹಾಗೆ ಹೀಗೆ ಎಲ್ಲ ಪೊಲಿಟಿಷಿಯನ್ಸ್ಗಳು, MLAಗಳು. ಬಟ್ ಯಾರು ಕೂಡ ಗ್ರಾಸ್ ಲೆವೆಲ್ ಅಲ್ಲಿ ಅದನ್ನ ಇಂಪ್ರೂವ್ಮೆಂಟ್ ಮಾತ್ರ ಆದ್ರೆ ಸ್ಪೋರ್ಟ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ನಮಗೆ ಯುವಕರಿಗೆ, ನಮ್ಮ ಯೂತ್ಸಿಗೆ ಆಟಕ್ಕೆ ಗ್ರೌಂಡ್ ಇಲ್ಲ ಅಂತ ಇಲ್ಲ ಆಡೋದು. ಸರ್ ನಿಮಗೊಂದು ನಿಮ್ನೆ ಕೇಳ್ತೀನಿ ನಾನು ಕ್ವೆಶನ್. ಇವಾಗ ನಾವು ನಮ್ಮ ಪಬ್ಲಿಕ್ ಬಹಳಷ್ಟು ಫಂಡಿಂಗ್ ಪೂಲ್ ಮಾಡ್ತಾರೆ, ಅಂದ್ರೆ ಫಂಡಿಂಗ್ ನ ಪೂಲ್ ಮಾಡ್ತಾರೆ. ಅಂದ್ರೆ ಹೇಗೆ ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಹಬ್ಬಗಳಿಗೆ ಯಾರಿಗಾದ್ರು ಹುಷಾರಿಲ್ಲ ಅಂತಂದ್ರೆ ಬಹಳಷ್ಟು 40 ಲಕ್ಷ 40 ಲಕ್ಷ 50 ಲಕ್ಷ ಎಲ್ಲ ಪೂಲ್ ಮಾಡ್ತಾರೆ. ಬಟ್ ನಾವೊಂದು ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಗೆ ಏನಕ್ಕೆ ಪೂಲ್ ಮಾಡ್ಲಿಕ್ಕೆ ಆಗಲ್ಲ? ಮಾಡ್ಲಿಕ್ಕೆ ಆಗೋದಿಲ್ವಾ? ಸೊ ಇನ್ ಜನರಲ್ ಆಗಿ ನಾನು ಹೇಳ್ತೀನಿ, ಮಾಡ್ಬೋದಲ್ಲ. ಸೊ ಇಟ್ ಈಸ್ ದ ಮೈಂಡ್ ಸೆಟ್ ಆಫ್ ಅ ಪೀಪಲ್ ಸರ್. ಅವರು ದೇ ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ಇವಾಗ ನಾವು ಲೈಕ್ ಪೀಪಲ್ ಹ್ಯಾವ್ ಟು ಕಮ್ ಔಟ್ ಇನ್ ಫ್ಯಾಕ್ಟ್ ಅಂಡ್ ಸ್ಟಾರ್ಟ್ ವರ್ಕಿಂಗ್ ಟುವರ್ಡ್ಸ್ ಇಟ್. ಅಂಡ್ ಇದು ಯಾರ ಮಿಸ್ಟೇಕ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಇಟ್ ಈಸ್ ನಮ್ಮೆಲ್ಲರ ಮಿಸ್ಟೇಕ್. ಆಕ್ಚುಲಿ ನಮ್ಮೆಲ್ಲರ ಮಿಸ್ಟೇಕ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿ ಹ್ಯಾವ್ ಟು ಸ್ಟಾರ್ಟ್ ಎಂಕರೇಜಿಂಗ್ ಟು ಡೂ ದೋಸ್ ಟೈಪ್ ಆಫ್ ಥಿಂಗ್ಸ್. ಇವಾಗ ಜಾಗ ಇದೆಯಾ, ಅಫ್ಕೋರ್ಸ್ ಒಂದು ವಿಲೇಜ್ ಅಲ್ಲಿ ಜಾಗ ಇದೆ, ಅದನ್ನ ಹೇಗೆ ಡೆವಲಪ್ ಮಾಡ್ಬೇಕು ಅಂತ ನಾವು ವಿ ಹ್ಯಾವ್ ಟು ಸಿಟ್ ಅಂಡ್ ಡಿಸ್ಕಸ್ ಅಬೌಟ್ ಇಟ್. ಅದು ಮಾಡ್ತಾ ಇಲ್ಲ ನಮ್ಮವರು. ಸೊ ನಿಮ್ಗೆ ಅರ್ಥ ಆಯ್ತಲ್ವಾ? ಅದೇ ನಮಗೆ ಎಲ್ಲ ಬೇರೆ ಬೇರೆ ಇದಕ್ಕೆ ನಾವು ಕೂತ್ಕೊಂಡು ಪಂಚಾಯತಿ ಮಾಡ್ತೀವಿ. ಬಟ್ ಸ್ಪೋರ್ಟ್ಸ್ ಮಕ್ಕಳಿಗೆ ಎಲ್ಲಿ ಆಡ್ಸ್ಬೇಕು, ಹೇಗೆ ಡೆವಲಪ್ ಮಾಡ್ಬೇಕು, ನಾವು ವಿ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಟ್. ನಾನು ಒಂದ್ ಹೇಳ್ತೀನಿ ನಿಮಗೆ, ಬಹಳಷ್ಟು ನಮ್ಮ ಕೊಡಗಲ್ಲಿ ಅಂತಲ್ಲ, ಕೊಡಗಲ್ಲಿ ಸ್ಪೆಷಲಿ ಬಹಳಷ್ಟು ಜನರ ಮೈಂಡ್ ಸೆಟ್ ನ ನಾವು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನಾವು ಒಂದ್ ಸರ್ಟನ್ ಇದ್ರನ್ನ ನಾವು ಅಡ್ವೈಸ್ ಮಾಡ್ಬೋದು, ಈ ತರ ಮಾಡಿ ಅಂತ ತಕೊಳ್ಳೋರು ಇದ್ದಾರೆ. ಬಟ್ ವಿ ಹ್ಯಾವ್ ಟು ಗೆಟ್ ದಟ್ ಆಪರ್ಚುನಿಟಿ. ಇವಾಗ ನೀವು ಹೇಗೆ ಮಾಡಿದೀರ, ಹೌ ವಿ ಆರ್ ಡಿಸ್ಕಸಿಂಗ್, ಇವಾಗ ಅದೇ ತರ ವಿ ಹ್ಯಾವ್ ಟು ಗೆಟ್ ದಟ್ ಆಪರ್ಚುನಿಟಿ ಟು ರೀಚ್ ದ ಪೀಪಲ್ ಇಸ್ ವಾಟ್ ಐ ವುಡ್ ಲೈಕ್ ಟು ಸೇ. ನೀವು ಹೇಳಿದೊಂದು ವಿಷಯ ನಾನು 100% ಅಗ್ರಿ ಮಾಡ್ತೀವಿ. ನಾವು ಎಲ್ಲದಕ್ಕೂ ಕಲೆಕ್ಷನ್ ಮಾಡ್ತೀವಿ, ದೊಡ್ಡ ದೊಡ್ಡ ಲ್ಯಾಕ್ ಖರ್ಚು ಮಾಡಿ ಪ್ರೋಗ್ರಾಮ್ ಮಾಡ್ತೀವಿ. ಒಂದು ನಾವು ಗ್ರೌಂಡ್ ಇಲ್ಲ ಅಂತೇಳಿ ಶಾಸಕ ಕೊಡ್ತೀವಿ, ಮಿನಿಸ್ಟ್ರಿಗಳು, ಬಟ್ ಅಲ್ಲಿಗೆ ಬಿಡ್ತೀವಿ, ಅದ್ರ ಫಾಲೋ ಅಪ್ ಮಾಡಲ್ಲ. ಒಂದು ನೀವ್ ಹೇಳ್ದಂಗೆ ನಾವು ಈ ಪೀಪಲ್ಸ್ ಪಬ್ಲಿಕ್ ಥಿಂಕ್ ಮಾಡಲ್ಲ, ನಾವೀಗೊಂದು ಗ್ರೌಂಡ್ ಮಾಡೋಣ, ಅದು ಯಾರು ಥಿಂಕ್ ಮಾಡಲ್ಲ. ಅದೊಂದು ದೊಡ್ಡ, ಅದು ಕೂಡ ನಮ್ಮ ಮೈನಸ್ ಇದೆ. ಬಟ್ ಗವರ್ಮೆಂಟ್ ಕೂಡ ಇಂಟ್ರೆಸ್ಟ್ ಇಲ್ಲ ಅವತ್ತು. ಸರ್ ಗವರ್ಮೆಂಟ್ ಇವಾಗ ಬಹಳಷ್ಟು ವರ್ಷದಿಂದ ನಾವು ನೋಡ್ತಾ ಇದೀವಿ ಸರ್. ಇವಾಗ ಹೇಗೆ ಅಂತಂದ್ರೆ ಸರ್, ನಮಗೆ ಗೊತ್ತಿದ್ದು ನಾವು ಮತ್ತೆ ಅದಕ್ಕೆ ವೇಟ್ ಮಾಡ್ಕೊಂಡಿದ್ರೆ ವಿ ಕಾಂಟ್. ನಮ್ಮ ಯಂಗ್ಸ್ಟರ್ಸ್ ಏಜ್ ವಿಲ್ ನಾಟ್ ಸ್ಟಾಪ್. ಇವಾಗ ಒಂದು 10 ವರ್ಷ ಇರೋ ಮಗು ಇವಾಗ ನಾವು ವೇಟ್ ಮಾಡ್ಕೊಂಡ್ರೆ 14 ವರ್ಷ ಆಗೋಗ್ತದೆ ಅವ್ರಿಗೆ. ಅದಾದ ನಂತರ ಅವರ ಕೆರಿಯರ್ ಮುಗಿದೋಗ್ತದೆ.
20 ವರ್ಷ ಆಗೋಗ್ತದೆ, 25 ವರ್ಷ ಆಗೋಗ್ತದೆ. 18 years ಲಾಸ್ಟ್ 17-18 years ಅಚೀವ್ ಅಂದ್ರೆ ಗ್ರಾಸ್ ರೂಟ್ ಲೆವೆಲ್ಗೆ. ಸೊ ಹಾಗಾಗಿ ವಿ ಡೋಂಟ್ ಹ್ಯಾವ್ ಟೈಮ್, ನಮಗೆ ಟೈಮ್ ಇಲ್ಲ. ನಾನ್ ತುಂಬಾ ಜನರಿಗೆ ನಾನು ಹೇಳ್ತೀನಿ, ಏನೋ ಮಾಡ್ಬೇಕು ಇವಾಗ ಮಾಡ್ಬೇಕು, ನಾವು ನಾಳೆ ಮಾಡೋದು ನಾಡಿದ್ ಮಾಡೋದು ಇಲ್ಲ, ಇವಾಗ ಮಾಡ್ಬೇಕು. ಸೊ ದಟ್ ಮೈಂಡ್ ಸೆಟ್ ಹ್ಯಾಸ್ ಟು ಕಮ್ ಇನ್ ಫ್ಯಾಕ್ಟ್ ಇಸ್ ವಾಟ್ ಐ ವುಡ್ ಲೈಕ್ ಟು ಸೇ. ಓಕೆ, ಸ್ಪೋರ್ಟ್ಸ್ ಬಿಟ್ಟು ಬೇರೆ ಕ್ವಶನ್ ಹೇಳ್ತೀನಿ. ರಾಜಕೀಯಕ್ಕೆ ಎಂಟ್ರಿ ಮಾಡ್ಬಿಟ್ರಿ, ಯಾಕೆ ಸರ್ ಇಂಟ್ರೆಸ್ಟ್ ಇತ್ತ ರಾಜಕೀಯ ಪಾಲಿಟಿಕ್ಸ್? ಸರ್ ನಾನು ಸೊ ಅದೇ ನಾನು ಆಕ್ಚುಲಿ ಪೊನ್ನಣ್ಣನವ್ರ ಜೊತೆ ನಾನು ಇನ್ವಾಲ್ವ್ ಆಗಿದ್ದು ಮುಖ್ಯವಾಗಿ ಡೆವಲಪ್ಮೆಂಟ್ ವಿಷಯಕ್ಕೋಸ್ಕರ. ನಾನು ಇರೋದು, ನಾನು ಏನ್ ಮುಚ್ಚುಮರೆ ಏನು ಇಲ್ಲ. ಸೊ ನಾನ್ ಆಕ್ಚುಲಿ ಒಂದು ಸ್ಪೋರ್ಟ್ಸ್ ಪರ್ಸನ್ ಅಂತಂದ್ರೆ ನಮಗೆ ರಾಜಕೀಯ ಅನ್ನೋದೇ ಇಲ್ಲ ನಮಗೆ. ನಾವು ಎಲ್ಲಾರ ಜೊತೆನೂ ಚೆನ್ನಾಗಿದ್ದೀನಿ. ಇನ್ಫ್ಯಾಕ್ಟ್ ದಟ್ ಇಸ್ ಹೌ ವಿ ಸ್ಪೋರ್ಟಿವ್ಸ್ ಆರ್. ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿರ್ಬೋದು ಬಹಳಷ್ಟು ಸ್ಪೋರ್ಟ್ಸ್ ಮೆನ್ಸ್ ಗಳು. ಬಟ್ ನನಗೆ ಕೊಡಗಿನ ಸಿಚುವೇಶನ್ ನೋಡಿದಾಗ ನನಗೆ ಏನ್ ಅನ್ಸ್ತು ಅಂತಂದ್ರೆ, ನಮಗೆ ಪಬ್ಲಿಕ್, ನಮಗೆ ಇನ್ ಜನರಲ್ ಆಗಿ ನಮಗೆ ಪೊಲಿಟಿಕಲ್ ಲೆವೆಲ್ ನಾವು ಹೋಗಿಲ್ಲ ಅಂತಂದ್ರೆ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗೋದಿಲ್ಲ ಅಂಡ್ ಡೆವಲಪ್ಮೆಂಟ್ ವರ್ಕ್ ಆಗೋದಿಲ್ಲ ಅಂತ ನನಗೆ ಅನ್ಸ್ತು. ದಟ್ ಇಸ್ ದ ಓನ್ಲಿ ರೀಸನ್ ಐ ಹ್ಯಾವ್ ಗಾನ್ ಟು ಪಾಲಿಟಿಕ್ಸ್ ಇನ್ಫ್ಯಾಕ್ಟ್. ಅಂಡ್ ಬಹಳಷ್ಟು ಜನ ಹೇಳ್ತಾರೆ ತಿಮ್ಮಯ್ಯ ಪೊನ್ನಣ್ಣ ಅವ್ರ ಜೊತೆ ಫೇಮಸ್ ಆಗ್ಲಿಕ್ಕೆ ಹೋಗ್ತಾರೆ. ನಾನ್ ಫೇಮಸ್ ಆಗ್ಬೇಕು ಅಂತಂದ್ರೆ ನಾನು ಪೊಲಿಟಿಕ್ಸ್ ಜಾಯ್ನ್ ಆಗ್ತಿಲ್ಲ. ನಾನು ಇಲ್ಲಾಂದ್ರೂ ನನ್ನ ಆಲ್ಮೋಸ್ಟ್ ಬಹಳ ಜನರಿಗೆ ಅಂತಾರಾಷ್ಟ್ರೀಯ ಪ್ಲೇಯರ್ ಅಂತ ನನ್ಗೆ ಗೊತ್ತು. ಸೊ ನಾನು ಫೇಮಸ್ ಆಗ್ಲಿಕ್ಕೆ ನಾನು ಪೊಲಿಟಿಕ್ಸ್ ಹೋಗಿಲ್ಲ. ನಾನು ಹೋಗಿದ್ದೆ ಪೊಲಿಟಿಕ್ಸ್ ಏನಕ್ಕೆ ಅಂತಂದ್ರೆ ವಿ ನೀಡ್ ಡೆವಲಪ್ಮೆಂಟ್. ಇನ್ಫ್ಯಾಕ್ಟ್ ಅದನ್ನ ಇವಾಗ ಪೊನ್ನಣ್ಣನವ್ರು ಮಾಡ್ತಾ ಇದಾರೆ, ಬಹಳಷ್ಟು ಚೆನ್ನಾಗಿ ಹಂತವಾಗಿ ಮಾಡ್ತಾ ಇದಾರೆ. ಸೊ ನಾನು ಹೋಗಿದ್ದೆ ಅಲ್ಲಿ ನಾನು ಪೊಲಿಟಿಕ್ಸ್ಗೋಸ್ಕರ, ಯಾವ ಪೊಸಿಷನ್ಗೋಸ್ಕರನೂ ಹೋಗಿಲ್ಲ, ಯಾವ ಇದಕ್ಕೂ ಹೋಗಿಲ್ಲ. ನಾನು ಮೇನ್ ಆಗಿ ಜಾಯ್ನ್ ಆಗಿದ್ದು ಪೊಲಿಟಿಕ್ಸ್ಗೆ ಜಸ್ಟ್ ಟು ಹ್ಯಾವ್ ಡೆವಲಪ್ಮೆಂಟ್ ಇನ್ ಅವರ್ ಡಿಸ್ಟ್ರಿಕ್ಟ್ ಅಂಡ್ ಸ್ಪೆಷಲಿ ಇನ್ ಅವರ್ ತಾಲೂಕ್. ಓಕೆ, ಏನು ಪೊಲಿಟಿಕ್ಸ್ ಅಲ್ಲಿ ಕಂಟಿನ್ಯೂ ಇಂಟ್ರೆಸ್ಟ್ ಇದೆಯಾ? ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್? ಸರ್ ಪೊಲಿಟಿಕ್ಸ್ ಅಲ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ಸೋಷಿಯಲ್ ಸರ್ವಿಸ್ ಅಲ್ಲಿ 100% ನಾನು ಐ ಆಮ್ ರೆಡಿ ಟು ಇನ್ವೆಸ್ಟ್ ಮೈ ಸೆಲ್ಫ್. ಐ ಹ್ಯಾವ್ ಬೀನ್ ಡೂಯಿಂಗ್ ಇಟ್ ಇನ್ ಜನರಲ್ ಆಗಿ. ಸರ್ ನಾನು ಇದು ಏನಕ್ಕೆ ಹೇಳ್ತೀನಿ ಅಂತಂದ್ರೆ, ನಾನು ಇವನ್ ಆಡುವಾಗ್ಲೂ ಅಷ್ಟೇ, ನಾನು ನಾನು ರಗ್ಬಿ ಆಡ್ತಾ ಇರುವಾಗ ನನ್ನ ಫಸ್ಟ್ ಸ್ಯಾಲರಿ ಬಂದು 15,000ದಲ್ಲಿ ನಾನು 5,000 ನಾನು ಮಕ್ಕಳಿಗೆ ನಮ್ಮ ಬ್ಯಾಂಗ್ಳೂರ್ಲಿ ಇದ್ದಾಗ ಮನೆ ಪಕ್ಕದಲ್ಲಿ ಒಂದು ಗ್ರೌಂಡ್ ಅಲ್ಲಿ ಮಕ್ಕಳು ಆಡ್ತಾ ಇದ್ರು, ರೆಗ್ಯುಲರ್ ಫುಟ್ಬಾಲ್ ಆಡ್ತಾ ಇದ್ರು. ಅವರಿಗೆ ಒಂದು 5,000 ನಾನು ತೆಗೆದಿಟ್ಬಿಟ್ಟಿದ್ದೆ. ಅಂದ್ರೆ ಅವ್ರದೇ ಒಂದು ಚಿಕ್ಕದಾಗಿ ಒಂದು ಮನಿ ಪೂಲ್ ಮಾಡಿ ಅವರಿಗೆ ಬೆಳಿಗ್ಗೆ ಹಾಲು ಮೊಟ್ಟೆ ಎಲ್ಲ ಕೊಡ್ಲಿಕ್ಕೆ ಅಂತ 5,000 ತೆಗೆದಿಟ್ಬಿಟ್ಟಿದೆ. ನನ್ನ ಫ್ರೆಂಡ್ಸ್ ಕೇಳಿ, ಸಿಗೋದೇ 15,000 ಕಣೋ, ಅದ್ರಲ್ಲಿ 5,000 ನೀನ್ ಅಲ್ಲಿ ಕೊಟ್ರೆ 10,000 ನಾನು ಬೇರೆ ಕೆಲಸ ಮಾಡಿ ನಾನು ಆನ್ ಮಾಡ್ಕೊಳ್ತೀನಿ ಕಣೋ ನಾನು ಹೇಳ್ತಿದ್ದೆ ಅವಾಗ. ಸೊ ಆತನ ಮೈಂಡ್ ಸೆಟ್ ನಮಗಿರೋದು ಹೇಗೆ ಅಂತಂದ್ರೆ, ಸರ್ ನಮಗೆ ನಮ್ಮ ಹತ್ರ ಏನಿದೆ ಅದರಲ್ಲಿ ಅಟ್ಲೀಸ್ಟ್ ಒಂದು 15% ನಾವು ಪಬ್ಲಿಕ್ ಕೊಡ್ಬೇಕು. ಆ ತರದಲ್ಲಿ ನಾನು ಇವನ್ ಏನೂ ಇಲ್ಲದಿದ್ದಾಗ ನಾವು ಬಂದವರು. ನಮ್ಮ ತಾಯಿ ತಂದೆನೂ ಅಷ್ಟೇ, ನಮ್ಮ ತಾಯಿ ಶಾಲೆ ಏನ್ ನಡೆಸ್ತಾ ಇದ್ರೆ ಬಹಳಷ್ಟು ಜನರಿಗೆ ಎಜುಕೇಶನ್ ಅವರು ಕೈಯಲ್ಲಾದಷ್ಟು ಅವರು ಫ್ರೀ ಆಗಿ ಮಾಡಿ ಕೊಟ್ಟಿದ್ದಾರೆ, ಕಡಿಮೆ ಫೀಸ್ ತಗೊಂಡಿದ್ದಾರೆ. ಸೊ ಆತರ ಬಹಳಷ್ಟು ಮಾಡಿದ್ದಾರೆ. ನಮ್ ತಂದೆನೂ ಅಷ್ಟೇ ಬಹಳಷ್ಟು ಸೋಷಿಯಲ್ ಸರ್ವಿಸ್ ಮಾಡಿದ್ದಾರೆ. ಸೊ ಆತರ ಮೈಂಡ್ ಸೆಟ್ ಅಲ್ಲಿ ನಾವು ಬಂದವರು. ಸೊ ನಿಮಗೆ ಗೊತ್ತು, ಮನೇಲಿ ಹೇಗ್ ಬೆಳೆದಿರ್ತೀವಿ ಅದೇ ತರ ನಮಗೆ ನಮ್ಮ ತಲೆಯಲ್ಲೂ ಇರ್ತದೆ. ಸೊ ಹಾಗಾಗಿ ನಾನು ಪೊಲಿಟಿಕ್ಸ್ ಜಾಯಿನ್ ಆಗಿ, ಪೊಲಿಟಿಕ್ಸ್ ಇವಾಗ್ಲೂ ಫ್ಯೂಚರ್ ಅಲ್ಲೂ ಅಷ್ಟೇ ನಾನು ಸೋಷಿಯಲ್ ಸರ್ವಿಸ್ಗೋಸ್ಕರ ನಾನು 100% ಇರ್ತೀನಿ. ಯಾವುದೇ ಪೊಸಿಷನ್ಸ್ಗೆ ಅಂತಲ್ಲ. ನನಗೆ ಮೊನ್ನೆನೂ ಯಾರೋ ಕೇಳ್ತಾ ಇದ್ರು ಇನ್ ಜನರಲ್ ಆಗಿ, ನೀವು ಆ ಪಕ್ಷಕ್ಕೆ ಇರ್ತೀರಾ, ಈ ಪಕ್ಷಕ್ಕೆ ಇದ್ ಮಾಡ್ತೀರಾ. ನನಗೆ ಆ ಪಕ್ಷ ಈ ಪಕ್ಷ ಅನ್ನೋದಿದ್ರೆ ಲಾಸ್ಟ್ ಟೈಮ್ ವಿರಾಜ್ಪೇಟೆಲ್ ನಾಮಿನೇಷನ್ ಕೊಟ್ರು, 7 ಜನರಿಗೆ ನಾಮಿನೇಷನ್ ಕೊಟ್ರು, ಅದ್ರಲ್ಲಿ ನನಗೆ ಕೊಟ್ಟಿಲ್ಲ. ಆವಾಗ್ಲೇ ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಿದ್ದೆ. ಆದ್ರೆ ಏನಕ್ಕೆ ನಾನು ಅದಕ್ಕೆ ಅಂತ ಬಂದಿಲ್ಲ. ನಾನು ಇವಾಗ್ಲೂ ಹೇಳ್ತೀನಿ, ನಾನ್ ಬಂದಿರೋದು ಸೋಷಿಯಲ್ ಸರ್ವಿಸ್ಗೆ. ಜನರಿಗೆ ಏನ್ ನನ್ನ ಕೈಯಿಂದ 1% ಹೆಲ್ಪ್ ಆಗೋದಿದ್ರು ನಾನು 101% ನಾನು ಮಾಡ್ತೀನಿ. ಸೊ ಅದಕ್ಕೆ ನನಗೂ ನಮ್ಮ ಶಾಸಕರಾದಂತ ಎಸ್ ಪೊನ್ನಣ್ಣನವರು ಸಪೋರ್ಟ್ ಮಾಡ್ತಾ ಇದಾರೆ. ನನಗೆ ಅಂತಲ್ಲ, ನನ್ನಂತ ಬಹಳಷ್ಟು ಯಂಗ್ಸ್ಟರ್ಸ್ ಗೆ ಮಾಡ್ತಾ ಇದ್ದಾರೆ ಸೋಷಿಯಲ್ ಸರ್ವಿಸ್, ಜನರ ಹತ್ರ ರೀಚ್ ಆಗ್ಲಿಕ್ಕೆ. ಸೊ ನಾನು ಅದಕ್ಕೋಸ್ಕರ ಆದ್ರೂ ನಾನು ಇದ್ದೇ ಇರ್ತೀನಿ. ಅಲ್ಲಿಂದ ನಾನು ಎಲ್ಲೂ ಹೋಗುವಂತ ಸಿಚುವೇಶನ್ ಇಲ್ಲಲ್ಲ. ಏನಕ್ಕೆಂದ್ರೆ ದಿಸ್ ಇಸ್ ಅ ಫೇಸ್ ಅಲ್ವಾ. ಹಾಗೆ ಈಗ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆದ್ರೆ ಅವನಿಗೆ ಸೋಲು ಗೆಲುವು ಎಲ್ಲ ಈಕ್ವಲ್ ಆಗಿ ಸ್ವೀಕಾರ ಪೊಲಿಟಿಕ್ಸ್ ಆತರ ಮಾಡ್ಬೇಕಾಗುತ್ತೆ. ಸರ್ ಸೋಲು ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ ಸರ್. ನಾನು ಸೋತ್ರುನು ಅದ್ರಲ್ಲಿ ನನಗೆ ಗೆಲುವು ನನ್ ಕಾಣಿಸುತ್ತೆ. ಯಾಕೆಂತಂದ್ರೆ ತುಂಬಾ ಲರ್ನಿಂಗ್ ಪ್ರೊಸೆಸ್ ಇನ್ ಜನರಲ್ ಆಗಿ. ಪೊಲಿಟಿಕ್ಸ್ ಅಂತಲ್ಲ, ಇವನ್ ಸ್ಪೋರ್ಟ್ಸ್ ಅಲ್ಲೂ ಅಷ್ಟೇ. ನಾನು ಒಂದ್ ಮ್ಯಾಚ್ ಸೋತ್ರುನು ನನಗೆ ಅದ್ರಲ್ಲಿ ಲರ್ನ್ ಮಾಡ್ಲಿಕ್ಕೆ ಬಹಳಷ್ಟು ಇತ್ತು. ಸೊ ಅದನ್ನ ನಾನು ಕಲ್ತೀನಿ ವಿನಃ ನಾನು ಅದ್ರಲ್ಲಿ ಸೋತಿದ್ದೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಸೊ ಅದು ನನ್ನ ಮೈಂಡ್ ಸೆಟ್. ಬೇರೆಯವ್ರು ಹೇಳಿ ನನಗೆ ಸೋಲ್ಸ್ಬೇಕಷ್ಟೇ. ಅದನ್ನ ಆದ್ರೆ ನನಗೆ ಪರ್ಸನಲ್ ಆಗಿ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಮತ್ತೆ ಇವಾಗ ನಮ್ಮ ತಂದೆನೂ ಆಗ್ಲಿ, ನಮ್ಮ ವೈಫ್ ಆಗ್ಲಿ, ಎಲ್ಲರೂ ಸಪೋರ್ಟಿವ್ ಇದ್ದಾರೆ. ಸೊ ಅವ್ರಿಗೂ ನನ್ನದೇ ಮೈಂಡ್ ಸೆಟ್ ಇದೆ. ಇನ್ಫ್ಯಾಕ್ಟ್ ಸೋಷಿಯಲ್ ಸರ್ವಿಸ್ ಎಷ್ಟಾಗುತ್ತೆ ಅಷ್ಟು ನಮ್ಮ ಕೈಯಿಂದ ಮಾಡುವ ಅಂತೇಳಿ. ನಮ್ಮ ಕೈಯಿಂದ ಆಗದನ್ನ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಎಷ್ಟಾಗುತ್ತೆ ಅಷ್ಟನ್ನ ನಾವು ಮಾಡೇ ಮಾಡ್ತೀವಿ ಸರ್. ಓಕೆ.
ಥ್ಯಾಂಕ್ ಯು ಫಾರ್ ಗುಡ್ ಟೈಮ್ ಸರ್, ನಿಮ್ ವ್ಯಾಲ್ಯೂ Thank you. ಟೈಮ್. ಸೊ ಒಳ್ಳೆ ವಿಷಯಗಳು ಶೇರ್ ಮಾಡಿದಿರಿ. ಎಕ್ಸ್ಪೆಷಲ್ ಆಗಿ ಆಲ್ಮೋಸ್ಟ್ ಜನರಿಗೆ ರಗ್ಬಿ ಪ್ಲೇಯರ್ ಅಂತ ಗೊತ್ತು, ಇಂಟ್ರೆಸ್ಟ್, ಬಟ್ ಕಾಮನ್ವೆಲ್ತ್ ಆಡಿದಿರಿ, ಏಷ್ಯನ್ ಗೇಮ್ಸ್ ಆಡಿದ್ರಿ. ನಿಜಕ್ಕೂ ಕೂಡ ನೀವು ಒಂದು ಕೊಡಗಿನ ಒಂದು ನಿಜಕ್ಕೂ ಕೂಡ ಪ್ರೌಡ್ ಆಫ್ ಯು, ಕೊಡಗಿನ ಜನ ಪ್ರೌಡ್ ಆಫ್ ಯು. ಯಾಕಂದ್ರೆ ಆಲ್ಮೋಸ್ಟ್ ನನಗೆ ಗೊತ್ತಿಲ್ಲ ಆಕ್ಚುಲಿ ಒಂದು ಫ್ರೇಮ್ ಅಲ್ಲಿ ಇಂಟರ್ನ್ಯಾಷನಲ್ ರಗ್ಬಿ ಪ್ಲೇಯರ್ ಮಾದಣ್ಣ ತಿಮ್ಮಯ್ಯ, ಬಟ್ ಏಷ್ಯನ್ ಗೇಮ್ಸ್ ಆಡಿದ್ದಾರೆ, ಕಾಮನ್ವೆಲ್ತ್ ಆಡಿದ್ದಾರೆ. ಯಾರಿಗೂ ಗೊತ್ತಿಲ್ಲ, ನಿಜಕ್ಕೂ ಕೂಡ ಪ್ರೌಡ್ ಆಫ್ ಯು ಸರ್. ನನಗೂ ಗೊತ್ತಿರಲಿಲ್ಲ ಆಕ್ಚುಲಿ, ನಾನು Thank ಸುಮಾರು you. ಸಲ ನಿಮ್ಮನ್ನ ಮೀಟ್ ಮಾಡಿದೀನಿ, ಮಾತಾಡಿದೀನಿ, ಬಟ್ 100% ನನಗೆ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಫಾರ್ ಗುಡ್ ಟೈಮ್ Thank ನಮ್ಮ you, ಜೊತೆ sir. ಮಾತಾಡಿದೀನಿ. Thank you. ವೀಕ್ಷಕರೇ, ಇದು ಈ ವಾರದ ಕೂರ್ಗ್ ಡೈಲಿ ಇನ್ಸೈಡ್ ಸ್ಟೋರಿ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಂದು ಇನ್ಸೈಡ್ ಸ್ಟೋರಿ ಕಾರ್ಯಕ್ರಮದೊಂದಿಗೆ ನಾವು ಬರ್ತೀವಿ. ದಯವಿಟ್ಟು ನಮ್ಮ ಕೂರ್ಗ್ ಡೈಲಿ ವೆಬ್ಸೈಟ್ ನ ಫಾಲೋ ಮಾಡಿ, ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ.